ಮಕ್ಕಳೇ, ಎಲ್ಲರೂ ಹೇಗಿದ್ರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಗೊತ್ತು. ಹಾಗಾದರೆ ನಾನು ಇವತ್ತೇನು ಮಾಡ್ತಾ ಇದ್ದೀನಿ ಅಂದರೆ ಮಾಡೆಲ್ ಕ್ವೆಶ್ಚನ್ ಪೇಪರ್ 1ನ ಸಾಲ್ವ್ ಮಾಡ್ತಾ ಇದ್ದೀನಿ ಮಕ್ಕಳೇ. ಯಾಕಂದರೆ ಸುಮಾರು ಜನ ಕೇಳ್ತಾ ಇದ್ದಾರೆ ಮಾಡೆಲ್ ಕ್ವೆಶ್ಚನ್ ಪೇಪರ್ 1ನ ಸಾಲ್ವ್ ಮಾಡಿ, 2ನ ಸಾಲ್ವ್ ಮಾಡಿ ಅಂತ. ಇವತ್ತು ನಾನು 1ನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಓಕೆನಾ? ಹಾಗಾದರೆ ಅದಕ್ಕಿಂತ ಮುಂಚೆ ನಿಮ್ಗೆ ಆಲ್ರೆಡಿ ಗೊತ್ತು, ಇವಾಗ ಸುಮಾರು ವೀಡಿಯೋಸ್ನ ನಾವು ಬ್ಯಾಕ್ ಟು ಬ್ಯಾಕ್ ಅಪ್ಲೋಡ್ ಮಾಡ್ತಾನೆ ಇದ್ದೀವಿ. ಅಷ್ಟೇ ಅಲ್ಲದೆ ರಾಹುಲ್ ಸರ್ ಕೂಡ ಲೈವ್ ಕ್ಲಾಸಸ್ನ ಮಾಡ್ತಾನೆ ಅಂತ ಮ್ಯಾರಥಾನ್ ಥರ 4 hours 6 hours ಎಲ್ಲ ಕ್ಲಾಸ್ ತೊಗೋತಾ ಇದ್ದಾರೆ ಮಕ್ಕಳೇ. ಬಿಕಾಸ್ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಲಿ ಅಂತ. ಹಾಗಾಗಿ ಏನು ಮಾಡಿ ಅಂದರೆ ಲೈವ್ ಕ್ಲಾಸಸ್ನ ಅಟೆಂಡ್ ಆಗಿ, ಫಸ್ಟು ಅಟೆಂಡ್ ಆಗೋಕ್ಕೂ ಮುಂಚೆ ನೀವು ಎಲ್ಲ ವೀಡಿಯೋಸ್ನ ನೋಡಿ, ನಿಮ್ಗೆ ಏನಾದರೂ ಡೌಟ್ಸ್ ಇತ್ತು ಅಂದರೆ ಅದ್ರದ್ದು ರಿಲೇಟೆಡ್, ಇಲ್ಲ ನಿಮ್ಮ ಕ್ಲಾಸಲ್ಲಿ ಹೇಳಿದಾಗ ಈಗ ಎಕ್ಸಾಂಪಲ್ ಮ್ಯಾಥ್ಸ್ ಮ್ಯಾರಥಾನ್ ನಡೀತಾ ಇತ್ತು, ಸೈನ್ಸ್ದೇನೋ ಮಾಡ್ತಾಯಿದ್ರು ಅಂದಾಗ ಆ ಥರ ಕ್ವಶನ್ಸ್ ಏನಾದರೂ ಇತ್ತು ಅಂದರೆ ನೀವು ಅಲ್ಲಿ ಕೇಳಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಹಾಗಾದರೆ ಇವಾಗ ನಾವು ಮಾಡೆಲ್ ಕ್ವೆಶ್ಚನ್ ಪೇಪರ್ 1 ಸಾಲ್ವ್ ಮಾಡ್ತಾ ಹೋಗೋಣ. ಲಾಸ್ಟ್ ಮಾಡೆಲ್ ಕ್ವೆಶ್ಚನ್ ಪೇಪರ್ 3ನ ಸಾಲ್ವ್ ಮಾಡಿದಾಗ ನಾನು ಏನು ಮಾಡಿದ್ದೆ ಅಂತಂದರೆ 1 mark 2 mark 3 mark 4 mark 5 mark ಅಂತ ಮಾಡಿದ್ದೆ. ಇವತ್ತೇನು ಮಾಡ್ತಾ ಇದ್ದೆ ಅಂದರೆ ರಿವರ್ಸ್ ಹೋಗ್ತಾ ಇದೆ. ಅಂದರೆ ಫಸ್ಟ್ 5 mark ಕ್ವಶನ್ಸ್, ಆಮೇಲೆ 4 mark ಕ್ವಶನ್, ಆಮೇಲೆ 3 marks ಕ್ವಶನ್, ಆಮೇಲೆ 2 mark, ಆಮೇಲೆ 1 markಗೆ ಹೋಗ್ತಾ ಇದ್ದೀನಿ. MCQ ಮಾಡ್ತಾ ಇಲ್ಲ ಮಕ್ಕಳೇ. ಆಲ್ರೆಡಿ MCQ ವಿಡಿಯೋ ಅಪ್ಲೋಡ್ ಆಗಿದೆ, ಜಸ್ಟ್ ಒಂದು ಸತಿ ಹೋಗಿ ಕ್ರಾಸ್ ಚೆಕ್ ಮಾಡಿ. ಅಲ್ಲಿ ಮೋಸ್ಟ್ ಎಲ್ಲರೂ ಹೇಳ್ತಾ ಇದ್ದಾರೆ ಸೆಕೆಂಡ್ ಕ್ವಶನ್ ರಾಂಗ್ ಆಗಿದೆ ಅಂತ. ಮೋಸ್ಟ್ ನಾನು ಆಪ್ಷನ್ ಹೇಳಬೇಕಾದ್ರೆ ಬೈ ಮಿಸ್ಸಾಗಿ ನಾನು ಬೇರೆ ನಂಬರ್ ಹೇಳಿರ್ಬೋದು, ಇಲ್ಲ ಆಪ್ಷನ್ ಯಾವುದಾದ್ರೂ ಟಿಕ್ ಮಾಡಿರ್ಬೋದು. ಓಕೆ, ಅದಾದರೂ ಮಿಸ್ಟೇಕ್ ಆಗಿತ್ತು ಅಂದರೆ ಜಸ್ಟ್ ಕರೆಕ್ಟ್ ಮಾಡ್ಕೊಂಬಿಡಿ, ಆಯಿತಾ? ಹಾಗಾದರೆ ಇವಾಗ ಸ್ಟಾರ್ಟ್ ಮಾಡ್ಕೊಳ್ಳೋಣ ಮಕ್ಕಳೇ. ಫೈನ್. ಹಾಗಾದರೆ ನಮ್ಮದು 5th ಕ್ವಶನಲ್ಲಿ 2 ಕ್ವಶನ್ ಇದೆ. ಅದರಲ್ಲಿ 2 ಕ್ವಶನ್ 6 ಕ್ವಶನ್ ಇರುತ್ತೆ. ಒಂದು ಅದನ್ನಾದರೂ ಸಾಲ್ವ್ ಮಾಡಿ, ಇದನ್ನಾದರೂ ಸಾಲ್ವ್ ಮಾಡಿ ಅಂತ. ಹಾಗಾದರೆ ಈ ಕ್ವಶನ್ ಯಾವುದ್ರ ಮೇಲಿದೆ ಗೊತ್ತಾ? ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ ಅಲ್ಲ, ಮತ್ತಿನ್ನೊಂದು ಯಾವುದಿದೆ ಹೇಳಿ ನೋಡೋಣ ಮಕ್ಕಳೇ. ನಿಮಗೆ ನಾನು ಹೇಳಿದ್ದೀನಿ ಎಷ್ಟೋ ಸತಿ, ಈ ಸತಿ ಬಂದರೆ ಮಾಡೆಲ್ ಕ್ವೆಶ್ಚನ್ ಪೇಪರಲ್ಲಿ ಬಂದಿರೋ 5 mark ಕ್ವಶನ್ಸ್ ಎಲ್ಲದೂ ಏನಂದರೆ ಬರೀ ವ್ಯಾಲ್ಯೂಮ್ ಆ ಥರದ್ರ ಬೇಸಿಸ್ ಮೇಲೆ ಬಂದಿದೆ ಅಂತ. ಹಾಗಾಗಿ ಅದನ್ನು ಪ್ರಾಪರಾಗಿ ಪ್ರಿಪೇರ್ ಆಗಿ ಯಾವುದೇ ಕಾರಣಕ್ಕೆ ಏನು ಮಾಡಿ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಓಕೆನಾ? ಹಾಗಾದರೆ ನೋಡೋಣ ಫಸ್ಟ್ ಕ್ವಶನು ಏನದು? ಅ ವೆಸಲ್ ಈಸ್ ಇನ್ ದ ಫಾರ್ಮ್ ಆಫ್ ಆ್ಯನ್ ಇನ್ವರ್ಟೆಡ್ ಕೋನ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇಟ್ಸ್ ಹೈಟ್ ಈಸ್ 8 centimeter. ಓಕೆ, ಬರ್ಕೊಂಬಿಡೋಣ. ಈಗ ಒಂದು ಕೋನ್ ಇದೆಯಲ್ಲ, ಆ ಕೋನ್ದು ಎಷ್ಟಿದೆ ಅಂತ ಹೈಟು 8 centimeter ಇದೆ ಅಂತ ಬರ್ಕೊತೀನಿ ನಾನು. ಓಕೆನಾ? ಆ್ಯಂಡ್ ದ ರೇಡಿಯಸ್ ಈಸ್ 5 centimeter. ಹೌದಾ? ರೇಡಿಯಸ್ ಎಷ್ಟಿದೆ ಅಂತೆ? 5 centimeter ಇದೆ ಅಂತ. ಹಾಗಾದರೆ ದ ವೆಸಲ್ ಈಸ್ ಫಿಲ್ಡ್ ವಿತ್ ದ ವಾಟರ್ ಅಪ್ ಟು ದ ಬ್ರೀಮ್ ಆ್ಯಂಡ್ ವೆನ್ 100 lead shots ಸೇಮ್ ಸೈಜ್ ಆರ್ ಡ್ರಾಪ್ಡ್ ಇನ್ ಇಟ್ ಅಂತ ಹೇಳಿದ್ದಾರೆ. ಅಂದರೆ ಅದು ಎಲ್ಲಿವರೆಗೂ ತುಂಬಿದೆ ಅಂದರೆ ಒಂದು ಇಷ್ಟು ಭಾಗ ತುಂಬಿದೆ, ಅದರಲ್ಲೇ ಏನು ಮಾಡಿದ್ದಾರೆ ಅಂದರೆ ಲೆಡ್ ಶಾರ್ಟ್ಸ್ನ ಏನು ಮಾಡಿದ್ದಾರೆ, ಹಾಕಿದ್ದಾರೆ ಅಂತ. ಓಕೆನಾ? 1/4 ಆಫ್ ದಿ ವಾಟರ್ ಫ್ರಮ್ ದ ವೆಸಲ್ ಫ್ಲೋಸ್ ಔಟ್. ಯಾವಾಗ ನಾವು ಲೆಡ್ ಶಾರ್ಟ್ಸ್ನ ಹಾಕ್ತೀವಿ ಅವಾಗ ಏನಾಗುತ್ತೆ ಅಂದರೆ ಅದರಲ್ಲಿರೋ ಎಲ್ಲ ನೀರಲ್ಲಿ 1/4 ಏನಾಗಿದೆ ಅಂತಂದರೆ ಚೆಲ್ಲೋಗಿದೆ ಅಂತೆ. ಓಕೆ, ಫೈಂಡ್ ದ ರೇಡಿಯಸ್ ಆ್ಯಂಡ್ ವ್ಯಾಲ್ಯೂಮ್ ಆಫ್ ದಿ ಈಚ್ ಶಾರ್ಟ್ ಅಂತ ಹೇಳಿದ್ದಾರೆ. ಒಂದೊಂದು ಶಾರ್ಟ್ದು ರೇಡಿಯಸ್ನ ಕಂಡುಹಿಡೀರಿ, ಮತ್ತೇನು ಮಾಡಬೇಕು ಅಂತೆ ವ್ಯಾಲ್ಯೂಮ್ನ ಕಂಡುಹಿಡೀರಿ ಅಂತ ಹೇಳಿದ್ದಾರೆ. ಹಾಗಾದರೆ ಫಸ್ಟ್ ಏನು ಮಾಡೋಣ ಅಂದರೆ ನಮಗೆ ರೇಡಿಯಸ್ ಬೇಕು. ನಾವು ವ್ಯಾಲ್ಯೂಮ್ ಕ್ಯಾಲ್ಕುಲೇಟ್ ಮಾಡಬೇಕು ಇದ್ರದ್ದು ಅಂದ್ರೂ ನಮಗೆ ರೇಡಿಯಸ್ ಬೇಕಾಗುತ್ತೆ. ಹಾಗಾಗಿ ನಾವು ಫಸ್ಟ್ ರೇಡಿಯಸ್ನ ಕ್ಯಾಲ್ಕುಲೇಟ್ ಮಾಡೋಣ. ಹಾಗಾದರೆ ವಾಟರ್ ಏನಾಯಿತು? ವಾಟರ್ ಫ್ರಮ್ ದಿ ವೆಸಲ್ ಫ್ಲೋಸ್ ಔಟ್. ಹೌದಾ? ಅದನ್ನು ಬರ್ಕೊಂಬಿಡೋಣ. ವಾಟರ್ ಫ್ರಮ್ ದಿ ವೆಸಲ್ ಫ್ಲೋಸ್ ಔಟ್ ಎಷ್ಟು ಮಕ್ಕಳೇ? ಎಷ್ಟು ಅಂದರೆ 100 lead shots ಆಫ್ ಅ ಸೇಮ್ ಸೈಜ್ ಡ್ರಾಪ್ಡ್. ಎಲ್ಲ ಒಂದೇ ಸೈಜ್ ಇರೋ ಲೆಡ್ ಶಾರ್ಟ್ಸ್ನ ಹಾಕಿದಾಗ. ಹಾಗಾದರೆ 100 ಇಂಟು ಏನಂತ ಕರಿಬೋದು ನಾವು? ವ್ಯಾಲ್ಯೂಮ್ ಆಫ್ ಸ್ಪಿಯರ್ ಅಂತ ಹೇಳ್ಬೋದಾ? ಅಥವಾ ಸ್ಪಿಯರ್ ಅಂತ ಬೇಡ ಮಕ್ಕಳೇ, ನಿಮಗೆ ಕನ್ಫ್ಯೂಷನ್ ಆಗುತ್ತೆ. ಜಸ್ಟ್ ಏನು ಮಾಡ್ತೀನಿ, ಲೆಡ್ ಶಾರ್ಟ್ಸ್ ಅಂತಲೇ ತೊಗೋತೀನಿ. ಓಕೆನಾ? ಲೆಡ್ ಶಾರ್ಟ್ಸ್ ಅಂತ ಹೇಳ್ತೀನಿ ನಾನು. ಹೌದಾ? ಹಾಗಾದರೆ ಅದು ಯಾವುದಕ್ಕೆ ಈಕ್ವಲ್ ಇದೆ ನೋಡಿ ಮಕ್ಕಳೇ? ಇಟ್ಸ್ 1/4 ಆಫ್ ದಿ ವಾಟರ್ ಫ್ರಮ್ ದ ವೆಸಲ್ ಫ್ಲೋಸ್ ಔಟ್ ಅಂತ ಹೇಳಿದ್ದಾರೆ. ಹಾಗಾದರೆ 1/4 ಅಂತಂದರೆ ಈ ಕೋನ್ ಇದೆಯಲ್ಲ ಅದ್ರದ್ದು ಒಂದು ಫುಲ್ಲಲ್ಲಿ ಒಂದು ಭಾಗ, 4ರಲ್ಲಿ 1 ಭಾಗ ಏನಾಗಿದೆ ಹೋಗಿದೆ ಅಂತ. ಹಾಗಾದರೆ ನಾನು ಏನು ಹೇಳ್ತೀನಿ? 1/4 ಆಫ್ ದಿ, ಹಾಗಾದರೆ ಏನಿದೆ? ವ್ಯಾಲ್ಯೂಮ್ ಆಫ್ ಏನಂತ ಹೇಳ್ಬೋದು ನಾವು? ವ್ಯಾಲ್ಯೂಮ್ ಆಫ್ ಕೋನ್ ಅಂತ ಹೇಳ್ಬೋದಾ? ಹೌದಲ್ವಾ ಮಕ್ಕಳೇ? ಹಾಗಾದರೆ ನೋಡಿ ಇವಾಗ ಜಸ್ಟ್ ಏನು ಮಾಡೋಣ, ನಾವು ಕ್ವಶನ್ ನೆಕ್ಸ್ಟ್ ಇದನ್ನು ಬರ್ಕೊಂಡು ಹೋಗೋಣ. ಏನದು? ಫಸ್ಟಿಗೆ 100 ಇಂಟು ವ್ಯಾಲ್ಯೂಮ್ ಆಫ್ ಲೆಡ್ ಶಾರ್ಟ್ಸ್ ಅಂತ ಹೇಳಿದ್ದಾರೆ. ಲೆಡ್ ಶಾರ್ಟ್ಸ್ ಯಾವ ಶೇಪಲ್ಲಿದೆ? ಸ್ಪಿಯರ್ ಶೇಪಲ್ಲಿದೆ. ಹಾಗಾದರೆ ಅದರದ್ದು ವ್ಯಾಲ್ಯೂಮ್ ಸೂತ್ರ ಏನು ಬರುತ್ತೆ ಮಕ್ಕಳೇ? 4/3 πr³ ಅಂತ ಬರುತ್ತಾ? ಹೌದಾ? ಹಾಗಾದರೆ ಅದು ಈಕ್ವಲ್ಸ್ ಟು ಏನಂತ ಹೇಳಿದರೆ 1/4 ಆಫ್ ದಿ ವಾಲ್ಯೂಮ್ ಆಫ್ ದಿ ಕೋನ್ ಅಂತ ಹೇಳ್ತಾ ಇದ್ದೀನಿ. ಹಾಗಾದರೆ 1/4 ಹಾಗೆ ಇಟ್ಕೋತೀನಿ. ಸೇಮ್ ಏನಂತ ಹೇಳ್ಬೋದು? ವ್ಯಾಲ್ಯೂಮ್ ಆಫ್ ದಿ ಕೋನ್ದು ಸೂತ್ರ ಏನು ಬರುತ್ತೆ? 1/3 ಇಂಟು πr² ಅಂತ ಹೇಳ್ತೀವ. πr² ಇಂಟು h ಅಂತ ಹೇಳ್ತೀವ ನಾವು. ಹೌದಾ? ಹಾಗಾದರೆ ಇಲ್ಲಿ ನೋಡಿ, 100 ಇಂಟು 4/3 ಇಂಟು π ಇಂಟು r³ ಈಸ್ ಈಕ್ವಲ್ಸ್ ಟು, ಇಲ್ಲಾಂದರೆ ಒಂದು ಕೆಲಸ ಮಾಡೋಣ ಮಕ್ಕಳೇ,
ಇಲ್ಲೇ ಏನಾದರೂ ಕ್ಯಾನ್ಸಲ್ ಆಗೋ ಚಾನ್ಸಸ್ ಇದ್ದರೆ ಕ್ಯಾನ್ಸಲ್ ಮಾಡ್ಬಿಡೋಣ. ಪೈ ಮತ್ತು ಪೈ ಕ್ಯಾನ್ಸಲ್ ಆಗುತ್ತಾ? ಹೌದಾ. ಇಲ್ಲಿ ನಾವು ಇದ್ರದ್ದು ಏನು ಮಾಡೋಣ, ಸ್ಪಿಯರ್ ಅಂತ ಬರ್ಕೊಳ್ಳೋಣ. ಯಾಕಂದರೆ ಅದ್ರದ್ದು ರೇಡಿಯಸ್ಸು ಮತ್ತು ಇದ್ರ ರೇಡಿಯಸ್ ಸಪ್ರೇಟ್ ಆಗಿದೆ, ಅದಕ್ಕೆ ಕನ್ಫ್ಯೂಷನ್ ಆಗಬಾರ್ದು ಅಂತ. 3 ಮತ್ತು 3 ಕ್ಯಾನ್ಸಲ್ ಆಗುತ್ತಾ ಮಕ್ಕಳೇ? ಹೌದಾ. ಹಾಗಾದರೆ ಉಳಿದಿದ್ನೆಲ್ಲ ನಾವು ಆ ಕಡೆ ಕಳ್ಸೋಣವಾ? r³ ಸ್ಪಿಯರ್ ಇಸ್ ಈಕ್ವಲ್ಸ್ ಟು ಏನಂತ ಬರುತ್ತೆ ನೋಡೋಣ. ಏನು ಉಳಿದಿದೆ ಅಲ್ಲಿ? r² ಅಂತ ಹೇಳಿದ್ದಾರೆ. r ಎಷ್ಟು ಕೊಟ್ಟಿದ್ದಾರೆ ನಮಗೆ? 5 ಕೊಟ್ಟಿದ್ದಾರೆ. ಹಾಗಾದರೆ ಎಷ್ಟಾಗುತ್ತೆ? 25 ಇಂಟು ಹೆಚ್ ಅಂದರೆ ಎಷ್ಟು ಮಕ್ಕಳೇ? ಹೈಟು 8. ಹೌದಾ, 8 ಡಿವೈಡೆಡ್ ಬೈ ಇನ್ನೇನು ಉಳಿದಿದೆ ನಮಗೆ? 4 ಉಳಿದಿದೆ. ಆಬ್ವಿಯಸ್ 4 ಇಲ್ಲಿ ನ್ಯೂಮರೇಟರ್ ಇದೆ, ಈ ಕಡೆ ಬಂದರೆ ಏನಾಗುತ್ತೆ? ಡಿನಾಮಿನೇಟ್ರಿಗೆ ಬರುತ್ತೆ. 4 ಇಂಟು 100 ಅಂತ ಹೇಳ್ಬೋದು ನಾವು. ಹೌದಾ, 100 ಕೂಡ ಈ ಕಡೆ ಬರುತ್ತೆ. 25 1 25 4 ಹೌದಾ. 4 1 4 2 2 1 2 2 ಅಂತ ಹೇಳ್ತೀವಿ. ಹಾಗಾದರೆ ಎಷ್ಟು ಬರುತ್ತೆ? 1/8. ಇದು ಆನ್ಸರ್ ಅಲ್ಲ, ಏನಿದು? r³. ಹಾಗಾದರೆ r ವ್ಯಾಲ್ಯೂ ಏನು? ರೇಡಿಯಸ್ ಅಂತಂದರೆ r ಇಸ್ ಈಕ್ವಲ್ಸ್ ಟು ಕ್ಯೂಬ್ ರೂಟ್ ಆಫ್ 1/8 ಅಂತ ಹೇಳ್ಬೋದು. ಹಾಗಾದರೆ ಒಂದು ಕ್ಯೂಬ್ ಏನಾಗುತ್ತೆ? 1 ಅಂತಲೇ ಆಗುತ್ತೆ. 8 ಎಷ್ಟ್ರದ್ದು? 2 ಕ್ಯೂಬ್. ಹೌದಾ. ಇಸ್ ಈಕ್ವಲ್ಸ್ ಟು ಏನಾಗುತ್ತೆ? 0.5 ಸೆಂಟಿಮೀಟರ್ ಅಂತ ಬರೀಬೇಕು. ಸೆಂಟಿಮೀಟ್ರ್ ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ ಮಕ್ಕಳೇ. ಅರ್ಥ ಆಯ್ತಲ್ವಾ? ಹಾಗಾದರೆ ನಾವು ಇವಾಗ ಏನು ಮಾಡ್ತು? ರೇಡಿಯಸ್ನ ಕಂಡುಹಿಡಿದ್ವಿ. ನೆಕ್ಸ್ಟ್ ನಾವೇನು ಕಂಡುಹಿಡಬೇಕು? ವ್ಯಾಲ್ಯೂಮ್ನ ಕಂಡುಹಿಡಬೇಕು. ಹೌದಾ. ಇಲ್ಲ ಎರೇಸ್ ಮಾಡಲ ಜಸ್ಟು? ಓಕೆ. ನಾನು ಆವಾಗಲೇ ಏನು ಹೇಳಿದೆ? ಅವ್ರು ಏನು ಹೇಳಿದ್ರೆ ಏನದು ಈಚ್ ಲೆಡ್ ಶಾರ್ಟ್ಸ್ ಅಂದರೆ ಒಂದ್ರದ್ದು ಹೇಳಿದ್ರೆ, 100ದ್ದು ಕೇಳಿಲ್ಲ. ಹಾಗಾಗಿ ನಾನು ಒಂದ್ರದ್ದು ಮಾತ್ರ ಕ್ಯಾಲ್ಕುಲೇಟ್ ಮಾಡ್ತೀನಿ. ನಿಮಗೆ ಗೊತ್ತು ಏನದು? ವ್ಯಾಲ್ಯೂಮ್ ಆಫ್ ಏನಂತಾರೆ? ಲೆಡ್ ಶಾರ್ಟ್ ಅಥವಾ ಸ್ಪಿಯರ್ ಅಂತನಾದರೂ ಬರ್ಕೊಳ್ಳಿ ಮಕ್ಕಳೇ, ನಿಮ್ಮ ಇಷ್ಟ. ನಿಮಗೆ ಶೇಪ್ ಗೊತ್ತಿತ್ತು ಡೈರೆಕ್ಟಾಗಿ ಅದನ್ನೇ ಬರ್ಕೋಬೋದು. ಓಕೆನಾ. ಏನು ಬರುತ್ತೆ? 4/3 ಪೈ r³ ಅಂತ ಹೇಳ್ತೀವಿ ನಾವು ಸ್ಪಿಯರ್. ಹೌದಲ್ವಾ. ರೇಡಿಯಸ್ಸು 4/3 ಇಂಟು 22/7 ಹೌದಾ, ಇಂಟು 1/2 ಅಂತನಾದರೂ ತೊಗೊಳ್ಳಿ, ಇಲ್ಲ 5/10 ಅಂತನಾದರೂ ತೊಗೊಳ್ಳಿ. ನಿಮ್ಗೆ ಯಾವ್ದು ಈಸಿ ಆಗುತ್ತೆ ಅದನ್ನೇ ತೊಗೊಳ್ಳಿ. ಇಲ್ಲಿ ನಾನು ಬೇಕಿದ್ರೆ 1/2 ಅಂತಲೇ ತೊಗೋತೀನಿ. ಹೌದಾ. 3 ಟೈಮ್ಸ್ ಯಾಕೆ ತೊಗೋತಾ ಇದ್ದೀನಿ ಅಂದರೆ r³ ಅಂತ ಇದೆ, ಸಪ್ರೇಟಾಗಿ ಬರೋದ್ರೆ ನಿಮಗೂ ಕೂಡ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಮಕ್ಕಳೇ. 2 1 2 2 2 1 2 2 ಹೌದಾ. ಹಾಗಾದರೆ 2 1 2 11 11/21 cm³ ಅಂತ ಹೇಳ್ತೀವಿ. ಯಾಕಂದರೆ ವ್ಯಾಲ್ಯೂಮ್ ಇಷ್ಟನಾದರೂ ಬರಿಬೋದು. ಇಲ್ಲ ಅಂದರೆ ಏನು ಮಾಡ್ಬೋದು ಮಕ್ಕಳೇ? ಅದನ್ನು ಫ್ರ್ಯಾಕ್ಷನಲ್ಲಿ ಇರೋದನ್ನು ಮತ್ತೆ ಏನು ಮಾಡ್ಬೋದು? ಪಾಯಿಂಟಲ್ಲಿ ತೊಗೋಬೋದು. 0 ಏನೋ ಬರುತ್ತೆ. ಜಸ್ಟ್ ಒಂದ್ಸತಿ ಬೇಕಿದ್ರೆ ನೀವು ಚೆಕ್ ಮಾಡ್ಕೊಳ್ಳಿ ಆಯಿತಾ. cm³ ಮಾತ್ರ ಬರೆಯೋದು ಮರಿಬೇಡಿ. ಯಾಕಂತಂದರೆ ಅವ್ರು ವ್ಯಾಲ್ಯೂಮ್ ಅಂತ ಕೊಟ್ಟಿದ್ದಾಗ ಪ್ರತಿಯೊಂದು ಸತಿ ಏನು ಮಾಡಿದ್ರೆ ಯೂನಿಟ್ಸ್ನ ಪಕ್ಕಾ ಚೆಕ್ ಮಾಡ್ತಾರೆ ಮಕ್ಕಳೇ. ಈ ಸ್ಮಾಲ್ ಮಿಸ್ಟೇಕ್ಸಿಂದ 1/2 ಮಾರ್ಕ್ 1 ಮಾರ್ಕ್ ಹೋಗೋ ಚಾನ್ಸಸ್ ಇರುತ್ತೆ. ಪ್ರತಿ ವೀಡಿಯೋದಲ್ಲಿ ನಾನು ಹೇಳ್ತಾ ಇರ್ತೀನಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ವಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ನಾವು. ಇದು 5 ಮಾರ್ಕ್ ಕ್ವಶನ್ ಮಕ್ಕಳೇ. ಈ ಕ್ವಶನೇ ಇಲ್ಲ, ಇನ್ನೊಂದು ಕ್ವಶನ್ 6 ಕ್ವಶನ್ ಕೊಟ್ಟಿರ್ತಾರೆ ಯಾವಾಗಲೂ. 2ರಲ್ಲಿ 1 ಅಟೆಂಡ್ ಮಾಡಿದ್ರೆ ಸಾಕು. ಓಕೆನಾ. ಓಕೆ. ಅ ಹಾಲೋ ಸಾಲಿಡ್ ಈಸ್ ಮೇಡ್ ಬೈ ಪ್ಲೇಸಿಂಗ್ ಅ ಸಿಲಿಂಡರ್ ಆನ್ ಎ ವರ್ಟಿಕಲ್ ಕೋನ್ ಹ್ಯಾಸ್ ಶೋನ್ ಇನ್ ದ ಫಿಗರ್ ಅಂತ ಹೇಳಿದ್ದಾರೆ. ಹೌದಾ. ಈಗ ನೋಡಿ, ಒಂದು ಸಿಲಿಂಡರ್ನ ಏನು ಮಾಡಿದ್ದಾರೆ? ಒಂದು ವರ್ಟಿಕಲ್ ಕೋನ್ ಮೇಲೆ ಏನು ಮಾಡಿದ್ದಾರೆ? ಇಟ್ಟಿದ್ದಾರೆ. ಇಟ್ಟು ದ ರೇಡಿಯಸ್ ಆಫ್ ದ ಸಿಲಿಂಡರ್ ಆ್ಯಂಡ್ ದ ಕೋನ್ ಆರ್ 7 ಸೆಂಟಿಮೀಟರ್. ಎರಡರದ್ದು ರೇಡಿಯಸ್ ಏನಾಗಿದೆ? ಸೇಮ್ ಇದೆ. ಹಾಗಾಗಿ ನಾನು ಏನು ಮಾಡ್ತೀನಿ? r ಇಸ್ ಈಕ್ವಲ್ಸ್ ಟು 7 ಸೆಂಟಿಮೀಟರ್ ಅಂತ ತಗೋತೀನಿ. ಅದೇ ರೀತಿ ಆ್ಯಂಡ್ ದೇರ್ ಹೈಟ್ಸ್ ಆರ್ 12 ಸೆಂಟಿಮೀಟರ್ ಆ್ಯಂಡ್ 9 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಯಾವುದದು ನೋಡಿ, ಇಲ್ಲಿ ಸಿಲಿಂಡ್ರದ್ದು ಅವರೇ ತೋರಿಸಿದ್ದಾರೆ 12. ಹಾಗಾದರೆ ನಾನು ಏನು ಮಾಡ್ತೀನಿ? ಹೈಟ್ ಆಫ್ ದಿ ಸಿಲಿಂಡರ್ ಇಸ್ ಈಕ್ವಲ್ಸ್ ಟು 12 ಸೆಂಟಿಮೀಟರ್. ಹೈಟ್ ಆಫ್ ದಿ ಕೋನ್ ಹೌದಲ್ವಾ ಇಸ್ ಈಕ್ವಲ್ಸ್ ಟು ಎಷ್ಟಿದೆ? 9 ಸೆಂಟಿಮೀಟರ್ ಇದೆ. ಬರ್ಕೋತೀನಿ ನಾನು. ಒಂದು ನಿಮಿಷ ಮಕ್ಕಳೇ, ಒಂದು ನಿಮಿಷ. ಹೌದಾ. 9 ಸೆಂಟಿಮೀಟರ್ ಅಂತ ಆಗುತ್ತೆ ಮಕ್ಕಳೇ. ಹಾಗಾದ್ಮೇಲೆ ನೆಕ್ಸ್ಟ್ ಏನು ಹೇಳಿದ್ದಾರೆ? ದ ಸಾಲಿಡ್ ಈಸ್ ಫಿಲ್ಡ್ ವಿತ್ ದ ವಾಟರ್ ಅಪ್ ಟು ದ ಹೈಟ್ ಆಫ್ 2/3 ಹೈಟ್ ಆಫ್ ದಿ ಸಿಲಿಂಡರ್ ಅಂತ ಹೇಳಿದ್ದಾರೆ. ಅಂದರೆ ಆ ಇಡೀ ವೆಸಲಲ್ಲಿ 2/3 ಪಾರ್ಟ್ ಸಿಲಿಂಡ್ರದ್ದು ಅಲ್ಲಿವರೆಗೂ ಏನಾಗಿದೆ ಅಂದರೆ ನೀರು ತುಂಬಿಕೊಂಡಿದೆ. ಫೈಂಡ್ ದ ಅಮೌಂಟ್ ಆಫ್ ವಾಟರ್ ಇನ್ ದ ಸಾಲಿಡ್. ಫಸ್ಟ್ ಏನು ಮಾಡಿ ಅಂದರೆ ಇಡೀ ಇಷ್ಟು ಸಾಲಿಡಲ್ಲಿ ಎಷ್ಟು ಅಮೌಂಟ್ ನೀರಿದೆ ಅಂತ ಕಂಡುಹಿಡಿರಿ ಅಂತ ಹೇಳಿದ್ದಾರೆ. ಸೆಕೆಂಡ್ ಒನ್ ಹೇಳಿದರೆ ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ವಾಟರ್ ರಿಕ್ವೈರ್ಡ್ ಟು ಫಿಲ್ ದ ಸಾಲಿಡ್ ಕಂಪ್ಲೀಟ್ಲಿ ಅಂತ ಹೇಳಿದ್ದಾರೆ. ಹಾಗಾದರೆ ಎಷ್ಟು ತುಂಬಬೇಕು, ಎಷ್ಟು ತುಂಬಿದೆ ಎರಡನ್ನೂ ಕೇಳಿದ್ದಾರೆ. ನೋಡೋಣ. ಹಾಗಾದರೆ ಈ ಕಡೆ ಕ್ಯಾಲ್ಕುಲೇಟ್ ಮಾಡೋಣ ನಾವು. ಫಸ್ಟ್ ಏನದು? ಅಮೌಂಟ್ ಆಫ್ ವಾಟರ್ ಫಿಲ್ಡ್. ಅಮೌಂಟ್ ಆಫ್ ವಾಟರ್ ಫಿಲ್ಡ್ ಅಂತ ಬರ್ಕೋತೀನಿ ಮಕ್ಕಳೇ. ಏನು? ಫಸ್ಟ್ ಏನು ಮಾಡ್ಕೊಳ್ಳೋಣ? ಕೋನ್ ಬರ್ಕೊಳ್ಳೋಣ ನಾವು. ವ್ಯಾಲ್ಯೂಮ್ ಆಫ್ ಕೋನ್ ಹೌದಲ್ವಾ, ಯಾಕಂದರೆ ಅದು ಫುಲ್ ಆಗಿದೆ. ವ್ಯಾಲ್ಯೂಮ್ ಆಫ್ ಕೋನ್
ಪ್ಲಸ್ ಏನು ತೊಗೋಬೋದು ನಾವು ವ್ಯಾಲ್ಯೂಮ್ ಆಫ್ ಓಕೆ 2/3 ಅಂತ ಬರ್ಕೊಳ್ಳೋಣ. ಯಾಕೆಂದರೆ ಅವ್ರು ಹೇಳಿ ಮೆನ್ಷನ್ ಮಾಡಿದ್ದಾರೆ ಎಲ್ಲದು 2/3 ಅಂತ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಏನು ಮಾಡ್ತೀನಿ 2/3 ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಅಂತ ಬರ್ಕೋತೀನಿ. ಹೌದಾ? ಹಾಗಂದಮೇಲೆ ಏನಾಯಿತು ನೋಡಿ, ವ್ಯಾಲ್ಯೂಮ್ ಆಫ್ ಕೋನ್ದು ಸೂತ್ರ ಏನು ಬರುತ್ತೆ ಮಕ್ಕಳೇ, 1/3 ಪೈ r²h. ಹೌದಾ? ಪ್ಲಸ್ ಏನಾಯಿತು 2/3 ಅಂತ ಬರ್ಕೊಳ್ಳೋಣ. ವ್ಯಾಲ್ಯೂಮ್ ಆಫ್ ಸಿಲಿಂಡರ್ ಅಂತಂದರೆ ಏನು ಬರುತ್ತೆ ಮಕ್ಕಳೇ, ಪೈ r²h ಅಂತ ಬರುತ್ತೆ. ಹೌದಾ? ಹಾಗಾದರೆ ಇಲ್ಲಿ ಹೆಚ್ಚು ಏನೋ ಬರುತ್ತೆ, ಕೋನ್ ಅಂತ ತೊಗೊಳ್ಳೋಣ, ಇಲ್ಲೇನು ಮಾಡೋಣ ಸಿಲಿಂಡರ್ ಅಂತ ತೊಗೊಳ್ಳೋಣ. ಯಾಕಂದರೆ ಎರಡರದ್ದು ಹೈಟ್ ಏನಾಗಿದೆ, ಡಿಫರ್ ಆಗಿದೆ. ರೇಡಿಯಸ್ ಚೇಂಜ್ ಮಾಡ್ತಾ ಇಲ್ಲ ಮಕ್ಕಳೇ, ಯಾಕಂದರೆ ಎರಡು ಕಡೆ ರೇಡಿಯಸ್ ಸೇಮ್ ಆಗಿದೆ. ಓಕೆನಾ? ಫೈನ್. ಹಾಗಾದರೆ ಇವಾಗ ಯಾವ್ದಾದ್ರು ಕ್ಯಾನ್ಸಲ್ ಆಗುತ್ತಾ ನೋಡಿ, 3 ಕ್ಯಾನ್ಸಲ್ ಆಗುತ್ತೆ, ಪೈ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ r² ಇದೆ, ಇಲ್ಲೂ r² ಇದೆ. ಸೇಮ್ ಎರಡರದ್ದು ಆರ್ ಸೇಮ್ ಆಗಿರೋದ್ರಿಂದ ಎಷ್ಟು ಕೊಟ್ಟಿದ್ದಾರೆ, 7 ಸೆಂಟಿಮೀಟರ್ ಕೊಟ್ಟಿರೋದ್ರಿಂದ ನಾನು ಏನು ಮಾಡ್ತೀನಿ, ಆರ್ ಕೂಡ ಕ್ಯಾನ್ಸಲ್ ಮಾಡ್ಕೊಂಡ್ಬಿಡ್ತೀನಿ. ಹೌದಾ? ಹೌದಲ್ವ ಮಕ್ಕಳೇ? ಹಾಗಾದರೆ ಏನು ಬಂತು ಇವಾಗ ಟೋಟಲ್ ಹೆಚ್ ಕೋನ್ ಅಂದರೆ ಎಷ್ಟು ಬರುತ್ತೆ ನೋಡಿ, ಓಕೆ 9 ಪ್ಲಸ್ 2 ಟೈಮ್ಸ್ ಆಫ್ ಹೆಚ್ ಸಿಲಿಂಡರ್ ಅಂದರೆ ಎಷ್ಟಿದೆ, 12 ಅಂತ ಇದೆ. ಹಿಂಗೆ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿಬಿಡಿ ಮಕ್ಕಳೇ. ನೀವು ಪ್ರತಿಯೊಂದೂ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಆಮೇಲೆ ಕ್ಯಾನ್ಸಲ್ ಮಾಡಿ. ಜಸ್ಟ್ ನಾನು ಇಲ್ಲಿ ನಿಮಗೆ ಐಡಿಯಾ ಸಿಗಲಿ ಅನ್ನೋಕ್ಕೆ ಏನು ಮಾಡ್ತಾ ಇರ್ತೀನಿ. ಹಾಗೆ ಟೈಮ್ ಸೇವ್ ಆಗಲಿ ಅನ್ನೋದಕ್ಕೆ ಸ್ವಲ್ಪ ಶಾರ್ಟ್ಕಟ್ ಮೆಥಡಲ್ಲಿ ಹೋಗ್ತೀನಿ. ನೀವು ಆ ಥರ ಶಾರ್ಟ್ಕಟ್ ಮೆಥಡಲ್ಲಿ ಹೋಗಬೇಡಿ. ಯಾಕಂದರೆ 5 ಮಾರ್ಕ್ಸ್ ಕ್ವಶನ್ಸ್ ಇದು. ನಿಮಗೆ ಐಡಿಯಾ ಸಿಕ್ಕರೆ ನೀವು ಹೆಂಗಿದ್ರು ಸಬ್ಸ್ಟಿಟ್ಯೂಟ್ ಮಾಡೇ ಮಾಡ್ತೀರ ಅನ್ನೋ ಒಂದೇ ರೀಸನ್ ನಾನು ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡ್ತಾ ಇರ್ತೀನಿ. ಓಕೆನಾ? ಫೈನ್. ಹಾಗಾದರೆ 9 ಪ್ಲಸ್ 24 12 2 24 ಆಯ್ತಲ್ಲ. ಮತ್ತೇನಾದರೂ ಬಿಟ್ಟಿದ್ದೀವ ಮಕ್ಕಳೇ? ಇಲ್ಲ. ಹಾಗಾದರೆ ಎಷ್ಟು ಬಂತು ನೋಡಿ, 24 ಪ್ಲಸ್ 9 ಅಂದರೆ ಎಷ್ಟಾಯಿತು, 33 ಬರುತ್ತಲ್ಲ. 33 ಸೆಂಟಿಮೀಟರ್ ಕ್ಯೂಬ್ ಅಂತ ಹೇಳ್ಬೋದು ನಾವು. ಹೌದಾ? ಒಂದು ನಿಮಿಷ, ಸಾರಿ ಮಕ್ಕಳೇ, ಒಂದು ನಿಮಿಷ. ಇದು ಕ್ಯಾನ್ಸಲ್ ಆಗಲ್ಲ, ಇಲ್ಲಿ ಪ್ಲಸ್ ಇದೆ, ನಾನು ನೋಡಲಿಲ್ಲ. ಸಾರಿ ವಾಪಸ್ ಮಾಡಲಾ? ಓಕೆ ಫೈನ್. ಏನಿದು 1/3 ದಿಸ್ ಈಕ್ವಲ್ಸ್ ಟು 1/3 ಪೈ r²h ಕೋನ್. ಹೌದಾ? ಅದೇ ರೀತಿ ಈ ಕಡೆ ಏನು ಬರುತ್ತೆ, ಪ್ಲಸ್ 2/3 ಪೈ r²h ಇದೇ ಅದ್ರದ್ದು ಸಿಲಿಂಡ್ರದ್ದು. ಹೌದಾ? ಹಾಗಿದ್ದರೆ ಇಲ್ಲೇನಾಯಿತು, ಕಾಮನ್ ಟರ್ಮ್ಸ್ನ ತೊಗೊಂಬಿಡೋಣ ಫಸ್ಟು. 1/3 ಯಾವುದೇ ಕ್ಯಾನ್ಸಲ್ ಮಾಡಿದ್ರೆ ಅದೆಲ್ಲ ಕಾಮನ್. ಇಲ್ಲಿ ಪ್ಲಸ್ ಇತ್ತು ಮಕ್ಕಳೇ, ನಾನು ನೋಡಿರಲಿಲ್ಲ, ಈಸ್ ಈಕ್ವಲ್ ಟು ಅಂದ್ಕೊಂಡು ಕ್ಯಾನ್ಸಲ್ ಮಾಡಿಬಿಟ್ಟೆ. ಓಕೆನಾ? ಫೈನ್. 1/3 ಪೈ r² ಹೊರಗಡೆ ತೊಗೋತೀನಿ. ಅದಾದಮೇಲೆ ಹೆಚ್ ಕೋನ್ ಅಂದರೆ ಹೈಟ್ ಆಫ್ ದಿ ಕೋನ್ ಪ್ಲಸ್ ಹೈಟ್ ಆಫ್ ದಿ ಸಿಲಿಂಡರ್. ಬಟ್ ಸಿಲಿಂಡರ್ದು ಏನಾಗಿದೆ ಇಲ್ಲಿ 2 ಟೈಮ್ಸ್ ಅಂತ ತೊಗೋಬೇಕು. ಯಾಕಂದ್ರೆ 1/3 ತೊಗೊಂಡು 2 ಹಾಗೆ ಉಳಿದಿದೆ, ಹಂಗಾಗಿ ಏನು ಮಾಡಿ 2 ಟೈಮ್ಸ್. ಹೌದಾ? ಹಾಗಾದ್ಮೇಲೆ 1/3 ಇಂಟು 22/7. ಹೌದಾ? ಆರ್ ಅಂದರೆ ಎಷ್ಟು ಬರುತ್ತೆ, ರೇಡಿಯಸ್ 7 ಇಂಟು 7 ಅಂತ ಕರಿತೀವಿ ಇದನ್ನು. ಸೇಮ್ ಹೈಟ್ ಆಫ್ ದಿ ಕೋನ್ 9 ಪ್ಲಸ್ 2 ಟೈಮ್ಸ್ ಹೈಟ್ ಆಫ್ ದಿ ಸಿಲಿಂಡರ್ ಅಂದರೆ 12. ಹೌದಲ್ವಾ? ಹಾಗಾದರೆ 7 1 ಅಂತ ಕರಿಬೋದು. ಸೇಮ್ ಇಲ್ಲಿ ಎಷ್ಟು ಬರುತ್ತೆ ನೋಡೋಣ, ಇಲ್ಲಿ ಬರ್ಕೋತೀನಿ ನೋಡಿ. 22 ಇಂಟು 7 ಡಿವೈಡೆಡ್ ಬೈ 3 ಇಲ್ಲಿ ತೊಗೋತೀನಿ. ಏನದು 9 12 2 ಅಂದರೆ 24 ಪ್ಲಸ್ 9 ಅಂದರೆ ಎಷ್ಟಾಗುತ್ತೆ, 33 ಬರುತ್ತೆ. 33 ಇಲ್ಲಿ ಬರ್ಕೋತೀನಿ ನಾನು. ಹೌದಲ್ವಾ? 3 1 3 11 ಎಷ್ಟು ಬರುತ್ತೆ ನೋಡಿ ಮಕ್ಕಳೇ, 22 ಇಂಟು 77. ಫೈನಲ್ ಆನ್ಸರ್ ಎಷ್ಟು ಬರುತ್ತೆ ಇಲ್ಲೇ ಚೆಕ್ ಮಾಡಲಾ. 77 ಇಂಟು 22 ಅಂದರೆ 14 ಒಂದು 15 ಬರುತ್ತೆ. ಸೇಮ್ 4 5 1 4 9 6 1. ಓಕೆ, 1694 cm³ ಅಂತ ಹೇಳ್ಬೋದು. ಹೌದಾ? ಇದೇನು ಲಾಸ್ಟಿಗೆ ಒಂದು ಲೈನ್ ಬರೀರಿ. ಇಷ್ಟು ಆನ್ಸರ್ ಬಂದಮೇಲೆ ದ ಅಮೌಂಟ್ ಆಫ್ ವಾಟರ್ ಅಥವಾ ದ ಅಮೌಂಟ್ ಆಫ್ ವಾಟರ್ ಇನ್ ದ ಸಾಲಿಡ್ ಈಸ್ ಎಷ್ಟು, 1694 cm³ ಅಂತ ಬರೀರಿ. ಅರ್ಥ ಆಯ್ತಲ್ವ ಮಕ್ಕಳೇ? ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಇಲ್ಲಿ ಹಾಫ್ ಪ್ರಾಬ್ಲಮ್ ಮುಗೀತು. ನೆಕ್ಸ್ಟ್ ಹಾಫ್ ಪ್ರಾಬ್ಲಮ್ ಹೋಗೋಣ. ಓಕೆ, ಏನದು ಅಮೌಂಟ್ ಆಫ್ ದಿ ವಾಟರ್ ರಿಕ್ವೈರ್ಡ್ ಟು ಬಿ ಫಿಲ್ಡ್ ಇನ್ ದ ಸಾಲಿಡ್ ಕಂಪ್ಲೀಟ್ಲಿ ಅಂತ ಹೇಳಿದ್ದಾರೆ. ಹಾಗಾದರೆ ಇದನ್ನ ರೇಸ್ ಮಾಡ್ತೀನಿ ನೋಡಿ. ಇದು ಅರ್ಥ ಆಯ್ತಲ್ವ ನಿಮಗೆ? ಓಕೆ ಫೈನ್. ಇಲ್ಲಿ ನೋಡಿ ಮಕ್ಕಳೇ, ಇಷ್ಟಾದಮೇಲೆ ನೆಕ್ಸ್ಟ್ ವಾಟರ್ ಫಿಲ್ಡ್ ಎಷ್ಟು, ಇವಾಗ ಅವರೇ ಹೇಳಿದ್ದಾರೆ ಇಡೀ ಕಂಪ್ಲೀಟ್ ಏನಾಗಿದೆ ಅಂದರೆ ಫಿಲ್ ಆಗಿ ಹೋಗಿದೆ. ಹೌದಾ? ಇದಿಷ್ಟು ಫಿಲ್ ಆದಮೇಲೆ ಸಿಲಿಂಡರಲ್ಲಿ 2/3 ಮಾತ್ರ ತುಂಬಿದೆ. ಹಾಗಾದರೆ ಇನ್ನೂ ಎಷ್ಟು ಉಳ್ಕೊಂಡಿದೆ, 1/3 ಮಾತ್ರ ಉಳ್ಕೊಂಡಿದೆ. ಹಾಗಾದರೆ ಅಮೌಂಟ್ ಏನದು ಅಮೌಂಟ್ ಆಫ್ ವಾಟರ್
ರಿಕ್ವೈರ್ಡ್ ಟು ಫಿಲ್ ಅಂತ ಬರ್ಕೋಬೋದಾ? ರಿಕ್ವೈರ್ಡ್ ಟು ಫಿಲ್ ಅಂತ ಬರ್ಕೋಬೋದಾ? ಅವಾಗ ಏನಾಗುತ್ತೆ ನೋಡಿ ಮಕ್ಕಳೇ, ಫುಲ್ ತುಂಬಿದೆ, ಬರೀ ಏನಾಗಬೇಕು, ಸಿಲಿಂಡ್ರಲ್ಲಿ 1/3 ಮಾತ್ರ ತುಂಬಬೇಕು. ಯಾಕಂದ್ರೆ 2/3 ಆಲ್ರೆಡಿ ಏನಾಗಿದೆ, ಫಿಲ್ ಆಗಿದೆ. ಹಾಗಾದರೆ ಏನು ಬರುತ್ತೆ? ಇಸ್ ಈಕ್ವಲ್ಸ್ ಟು 1/3 ಆಫ್ ವ್ಯಾಲ್ಯೂಮ್ ಆಫ್ ಏನಂತ ಹೇಳ್ಬೋದು ನಾವು, ಸಿಲಿಂಡರ್ ಅಂತ ಹೇಳ್ಬೋದು. ಹೌದಲ್ವಾ? ಓಕೆ, 1/3 ಇಂಟು ವ್ಯಾಲ್ಯೂಮ್ ಆಫ್ ದಿ ಸಿಲಿಂಡರ್ ಸೂತ್ರ ಏನು ಬರುತ್ತೆ? ಪೈ r²h ಅಂತ ಬರುತ್ತಾ? ಹಾಗಂದಮೇಲೆ 1/3 ಇಂಟು 22/7. ಆರ್ ಅಂದರೆ ಎಷ್ಟಿದೆ? 7 ಅಂತ ಕೊಟ್ಟಿದ್ದಾರೆ ನಮಗೆ. ಹೌದಾ? 7 ಇಂಟು 7. ಹೈಟ್ ಆಫ್ ದಿ ಸಿಲಿಂಡರ್ ಎಷ್ಟಿದೆ? 12 ಸೆಂಟಿಮೀಟರ್ ಇಂಟು 12 ಅಂತ ಬರ್ಕೋತೀನಿ. ಹೌದಾ? 7 1 7 1 3 1 3 4. ಹೌದಾ? ಏನಾಗುತ್ತೆ? 88 ಇಂಟು 7 ಅಂತ ಆಗುತ್ತೆ. ಹೌದಲ್ವ ಮಕ್ಕಳೇ? ಮಲ್ಟಿಪ್ಲೈ ಮಾಡೋಣ ಬೇಕಿದ್ರೆ. 88 ಇಂಟು 7. 7 8 56, 7 8 56 ಆಗುತ್ತೆ. 56 ಪ್ಲಸ್ 5 ಅಂದರೆ ಎಷ್ಟಾಗುತ್ತೆ? 61 ಆಗುತ್ತೆ. ಹಾಗಾದರೆ 616 cm³ ಅಂತ ಆಗುತ್ತೆ. ದ ಅಮೌಂಟ್ ಆಫ್ ವಾಟರ್ ಶುಡ್ ಬಿ ಫಿಲ್ಡ್ ಎಷ್ಟಾಗುತ್ತೆ? 616 cm³ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವ ಮಕ್ಕಳೇ? ನೆಕ್ಸ್ಟ್ ಕ್ವಶನ್ ಹೋಗೋಣ ಆಗಿದ್ರೆ. ಓಕೆ, ಇದು 4 ಮಾರ್ಕ್ ಕ್ವಶನ್ ಮಕ್ಕಳೇ. ಇದನ್ನು ಅಪ್ಲಿಕೇಶನ್ ಟು ಟ್ರಿಗ್ನೋಮೆಟ್ರಿ ಇದೆ ಅಲ್ಲ, ಅಲ್ಲಿಂದ ತೊಗೊಂಡಿದ್ದಾರೆ. ನಾನು ಹೇಳಿದ್ದೀನಿ ಪಕ್ಕ ಅಲ್ಲಿಂದನೇ ಬರುತ್ತೆ ಕ್ವಶನ್ನು ಅಂತ. ಸ್ವಲ್ಪ ಅಪ್ಲೈಡ್ ಇರುತ್ತೆ. ಅಪ್ಲೈಡ್ ಅಂದ್ರೇನು? ಡೈರೆಕ್ಟಾಗಿ ಅಪ್ರೋಚ್ ಕೊಟ್ಟಿರಲ್ಲ, ಒಂದು ಈ ಥರ ಆಗಿರುತ್ತೆ ಸಿಚುವೇಶನ್ ಅಂತ ಒಂದು ಸ್ವಲ್ಪ ಸೆಂಟೆನ್ಸ್ ಫಾರ್ಮೆಟಲ್ಲಿ ಇರುತ್ತೆ. ಕ್ವಶನ್ ಅರ್ಥ ಮಾಡಿಕೊಂಡ್ರೆ ಏನು ಸಾಲ್ವ್ ಮಾಡೋದು ಟಫ್ ಆಗಲ್ಲ. ಓಕೆನಾ? ಫೈನ್. ಅ ಟವರ್ ಆ್ಯಂಡ್ ಅ ಪೋಲ್ ಸ್ಟ್ಯಾಂಡ್ ವರ್ಟಿಕಲಿ ಆನ್ ದ ಸೇಮ್ level ground. It is observed that the angle of depression of the top and the foot of the pole from the top of the tower is 60 meter is 30 and 60 ಅಂತ ಹೇಳಿದ್ದಾರೆ. ಅಂದರೆ ಒಬ್ಬ ವ್ಯಕ್ತಿ ಇಲ್ಲಿ ಏನು ಮಾಡಿದಾನೆ, ಟವರ್ ಮೇಲೆ ನಿಂತ್ಕೊಂಡಿದ್ದಾನಂತೆ. ಅವನೇನು ಮಾಡ್ತಾನೆ, ಗ್ರೌಂಡ್ನ ಅಬ್ಸರ್ವ್ ಮಾಡ್ದ. ಫಸ್ಟ್ ಏನು ಮಾಡಿದ, 30 ಡಿಗ್ರಿಲಿ ನೋಡ್ದಂತ, ಆಮೇಲೆ 60 ಡಿಗ್ರಿಲಿ ನೋಡ್ದ. ಪ್ರತಿ ಸತಿ ನೋಡಿದಾಗಲೂ ಅವ್ನು ನಿಂತ್ಕೊಂಡಿದ್ದ ಪೋಲ್ದ ಹೈಟ್ ಎಷ್ಟಾಗಿತ್ತು ಅಂತಂದರೆ 60 ಮೀಟರ್ ಆಗಿತ್ತು. ಹಾಗಾದರೆ ಫೈಂಡ್ ದ ಹೈಟ್ ಆಫ್ ದಿ ಪೋಲ್. ಈ ಪೋಲ್ದ ಹೈಟ್ ಏನು ಮಾಡಿರಿ, ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಅದೇ ರೀತಿ ಮತ್ತೆ ಏನು ಕೇಳಿದ್ದಾರೆ, ಮತ್ತೇನಾದರೂ ಕೇಳಿದಾರ ನೋಡಿ. ಓಕೆ ಅಷ್ಟೇ ಕೇಳಿದಾರಲ್ವ, ನೋಡೋಣ. ಫೈನ್. ಇವಾಗ CD ಫಸ್ಟ್ ಕಂಡು ಹಿಡ್ಕೋಬೇಕು. ಅದಕ್ಕಿಂತ ಮುಂಚೆಗೆ ನಾನೇನು ಮಾಡ್ತೀನಿ ಅಂದರೆ ಹೆಚ್ಚಿನ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು ಅಂತ ನೋಡೋಣ. ಫಸ್ಟ್ AE ಇಸ್ ಈಕ್ವಲ್ಸ್ ಟು, ಒಂದು ನಿಮಿಷ, AE ಅಲ್ಲ, ಒಂದು ನಿಮಿಷ ಮಕ್ಕಳೇ. ಓಕೆ, ಏನಾಗುತ್ತೆ? ಓಕೆ, ಏನಾಯಿತು? AB ಇಸ್ ಈಕ್ವಲ್ಸ್ ಟು ಎಷ್ಟು ಬಂತು ನೋಡಿ ಮಕ್ಕಳೇ? 30 ಮೀಟರ್ ಅಂತ ಕೊಟ್ಟಿದ್ದಾರೆ. ಅಂದರೆ ಹೈಟ್ ಆಫ್ ಏನದು, ಟವರ್ ಅಂತ ಹೇಳಿದ್ದಾರೆ. ಹೌದಾ? AB. ಹಾಗಾದರೆ AB ಇಸ್ ಈಕ್ವಲ್ಸ್ ಟು, AB ಅಂದ್ರೆ ನಾವೇನಂತ ತೊಗೋಬೋದು ನೋಡಿ. AB ಇಸ್ ಈಕ್ವಲ್ಸ್ ಟು ಏನು ಅನ್ಬೋದು? AE ಪ್ಲಸ್ BE ಅಂತ ಹೇಳ್ಬೋದಾ? ಹೌದಾ? AE ಪ್ಲಸ್ BE ಇಸ್ ಈಕ್ವಲ್ಸ್ ಟು ಏನಂತ, AB ಅಂತ ಹೇಳ್ಬೋದು. ಹಾಗಾದರೆ ಸೇಮ್ ಇಲ್ಲಿ ನೋಡಿ, BE, ಒಂದು ನಿಮಿಷ, BE ಇಸ್ ಈಕ್ವಲ್ಸ್ ಟು ಏನಂತ ಹೇಳ್ತೀನಿ ನಾನು? CD ಅಂತ ಹೇಳ್ತೀನಿ ಮಕ್ಕಳೇ. ಯಾಕಂದರೆ ಈ ಕಡೆ ಇರೋ ಹೈಟು ಮತ್ತು ಈ ಕಡೆ ಇರೋ ಹೈಟ್ ಎರಡು ಸೇಮ್ ಆಗಿದೆ. ಹಾಗಾದರೆ BE ಇಸ್ ಈಕ್ವಲ್ಸ್ ಟು CD ಅಂತ ಹೇಳ್ತೀನಿ. ಅದನ್ನು ನಾನು ಏನು ಮಾಡ್ತೀನಿ, H ಅಂತ ತೊಗೋತೀನಿ. ಹೌದಾ? ಅದೇ ರೀತಿ EC ಇಸ್ ಈಕ್ವಲ್ಸ್ ಟು BD ಅಂತ ಹೇಳ್ಬೋದಾ ನಾನು? ಏನದು? EC ಇಸ್ ಈಕ್ವಲ್ಸ್ ಟು BD, ಅದನ್ನು ಏನು ಮಾಡ್ತೀನಿ, X ಅಂತ ತೊಗೋತೀನಿ. ಓಕೆನಾ? ಏನಕ್ಕೆ ಅಂತಂದರೆ ಇಲ್ಲಿ ನಾವು ಆ್ಯಂಗಲ್ ಆಫ್ ಡಿಪ್ರೆಷನ್ನ ತೊಗೊಂಡಾಗ ನಮಗೆ X ವ್ಯಾಲ್ಯೂಸ್, ಆ ಥರದ ವ್ಯಾಲ್ಯೂಸ್ನ ತೊಗೋಬೇಕಾಗುತ್ತೆ. ಅದಕ್ಕೆ ಏನು ಮಾಡ್ತೀನಿ, ಒಂದೊಂದು ನೇಮ್ನ ಕೊಡ್ತಾಯಿದ್ದೀನಿ. ಫೈನ್ ಅಲ್ವಾ? ಹಾಗಾದರೆ ಇವಾಗ ಏನು ಮಾಡ್ತಾಯಿದ್ದೀನಿ ನೋಡಿ, ನಾನು ಟ್ಯಾನ್ ಆಫ್ ಫಸ್ಟ್ ಎಷ್ಟು ಆ್ಯಂಗಲ್ ನೋಡಿದ್ರಂತೆ, ಟ್ಯಾನ್ ಆಫ್ 30 ಅಂತ ಹೇಳ್ತೀನಿ ನಾನು. ಹೌದಾ? ಟ್ಯಾನ್ ಆಫ್ 30 ಈಸ್ ಈಕ್ವಲ್ಸ್ ಟು, ಇಲ್ಲಿದೆ ನೋಡಿ, ಈ ಟ್ರಯಾಂಗಲ್ನ ನೋಡಿದಾಗ ಏನು ಬರುತ್ತೆ ನೋಡಿ. ಹೌದಾ? ಅವಾಗ ಏನಾಗುತ್ತೆ, ಆ್ಯಂಗಲ್ ಇಲ್ಲಿ ಫಾರ್ಮೇಷನ್ ಆಗಿದೆ. ಆಬ್ವಿಯಸ್ಸಾಗಿ ಏನಾಗುತ್ತೆ, AE ಡಿವೈಡೆಡ್ ಬೈ ಏನಾಗುತ್ತೆ, EC ಅಂತ ಆಗುತ್ತೆ. ಹೌದಾ? ಹಾಗಾದರೆ ಏನು ಬರುತ್ತೆ, 1/√3 ಇಸ್ ಈಕ್ವಲ್ಸ್ ಟು AE ಡಿವೈಡೆಡ್ ಬೈ EC ಅಂತ ಬರುತ್ತೆ. EC ಇಸ್ ಈಕ್ವಲ್ಸ್ ಟು √3 ಆಫ್ AE ಅಂತ ಬರ್ಕೋಬೋದಾ? ಹೌದಾ? ಇದನ್ನು ಏನು ಮಾಡ್ತೀನಿ, ಈಕ್ವೇಷನ್ ನಂಬರ್ 1 ಅಂತ ತೊಗೋತೀನಿ. ಹೌದಲ್ವ ಮಕ್ಕಳೇ? ಅದೇ ಥರ ಟ್ಯಾನ್ ಆಫ್ 60 ಅಂದರೆ ಎಷ್ಟು ತೊಗೊಳ್ಳಿ ನೋಡೋಣ. ಟ್ಯಾನ್ ಆಫ್ 60, ಹೌದಾ? ಇಲ್ಲಿದೆ ನೋಡಿ, ಇದು ಬರುತ್ತೆ. ಇವಾಗ
ಹೌದಾ. ಟ್ಯಾನ್ ಆಫ್ 60 ಅಂದಾಗ ಏನು ಬರುತ್ತೆ ನೋಡಿ, ಸೇಮ್ ಎ ಬಿ ಡಿವೈಡೆಡ್ ಬೈ ಏನಂತ ತೊಗೋತೀನಿ ನಾನು, ಬಿ ಡಿ ಅಂತ ತೊಗೋತೀನಿ. ಹೌದಾ. ಬೇಕಿದ್ರೆ ಇದನ್ನ ಇನ್ನೂ ಸ್ಮಾಲೆಸ್ಟ್ ಫಾರ್ಮಿಗೆ ತೊಗೊಂಡು ಹೋಗೋಣ ಅಂತಂದರೆ ತೊಗೊಂಡು ಹೋಗ್ಬೋದು ಮಕ್ಕಳೇ. ಜಸ್ಟ್ ನಾನು ಈ ಸದ್ಯಕ್ಕೆ ಇಷ್ಟೇ ಇಟ್ಕೊಂಡಿದ್ದೀನಿ, ಆಮೇಲೆ ನಾವೇನು ಬೇಕಿದ್ರೆ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೋದು. ಯಾಕಂದರೆ ನಾವು ಸಿ ಅಂದರೆ ಏನಂತ ಕರಿತೀವಿ, ಎಕ್ಸ್ ಅಂತ ಕರಿತೀವಿ. ಹೌದಾ. ಹಾಗಾದರೆ ನಾನು ಡೈರೆಕ್ಟಾಗಿ ತೊಗೊಂಡ್ಬಿಡ್ತೀನಿ. ಎಕ್ಸ್ ಈಸ್ ಈಕ್ವಲ್ಸ್ ಟು √3 ಆಫ್ ಎ ಇ ಅಂತ ತೊಗೊಳ್ಳೋಣ. ಹೌದಾ. ಎ ಇ ಅಂದರೆ ಏನು ಒಂದು ನಿಮಿಷ, ಎ ಇ ಅಂದರೆ ಏನು ಬರುತ್ತೆ ನೋಡಿ, ಎ ಈಸ್ ಈಕ್ವಲ್ಸ್ ಟು ಬಿ, ಎ ಬಿ ಮೈನಸ್ ಬಿ ಇ ಅಂತ ಹೇಳ್ಬೋದಾ. ಹಾಗಾದರೆ ಇಲ್ಲಿ ತೊಗೊಳ್ಳ, ಎ ಇ ಈಸ್ ಈಕ್ವಲ್ಸ್ ಟು ಏನಂತೀವಿ ನಾವು, 60 ಮೈನಸ್ ಹೆಚ್ ಅಂತ ತೊಗೋಬೋದಾ ನಾವು. 60 ಅಂದರೆ ಏನಾಗುತ್ತೆ, ಎ ಬಿ ಆಗುತ್ತೆ. ಹೆಚ್ ಅಂದರೆ ಏನಾಗುತ್ತೆ, ಬಿ ಇ ಆಗಿರುತ್ತೆ. ಇಲ್ಲಿ ನಾನೇ ಬರ್ಕೊಂಡಿದ್ದೀನಿ. ಹೌದಾ. ಹಾಗಾದರೆ ಎಕ್ಸ್ ಈಸ್ ಈಕ್ವಲ್ಸ್ ಟು √3 ಆಫ್ 60 ಮೈನಸ್ ಹೆಚ್ ಅಂತ ಹೇಳ್ಬೋದು ನಾವು. ಹೌದಾ. ಇದನ್ನು ಬೇಕಿದ್ರೆ ನಾನು ಇಕ್ವೇಷನ್ ನಂಬರ್ 2 ಅಂತ ತೊಗೋತೀನಿ. ಹೌದಾ. ಇಲ್ಲಿ ಟ್ಯಾನ್ 60 ಈಸ್ ಈಕ್ವಲ್ಸ್ ಟು ಎ ಬಿ ಬೈ ಬಿ ಡಿ ಅಂತ ಹೇಳಿದೆ. ಹಾಗಾದರೆ ಎ ಬಿ ವ್ಯಾಲ್ಯೂ ಎಷ್ಟಿದೆ ನೋಡಿ ಮಕ್ಕಳೇ, 60 ಇದೆ. ನಾನು 60 ಬರ್ಕೋತೀನಿ. ಡಿವೈಡೆಡ್ ಬೈ ಬಿ ಡಿ ಅಂದರೆ ಎಷ್ಟಿದೆ, ಬಿ ಡಿ ಅಂದರೆ ವ್ಯಾಲ್ಯೂ ಏನೂ ಕೊಟ್ಟಿದ್ದಿಲ್ಲ. ಆದರೆ ಇಲ್ಲಿ ಏನು ಮಾಡಿದ್ದೀನಿ ನಾನು, ಎಕ್ಸ್ ಅಂತ ತೊಗೊಂಡಿದ್ದೆ, ನಾನು ಎಕ್ಸ್ ಅಂತ ತೊಗೋತೀನಿ. ಹಾಗಾದರೆ ನಿಮ್ಗೆ ಕೊಟ್ಟು ಟ್ಯಾನ್ 60 ಅಂದರೆ ಎಷ್ಟು ಮಕ್ಕಳೇ, √3. ಹೌದಾ. ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, 60 ಡಿವೈಡೆಡ್ ಬೈ √3 ಅಂತ ಬರುತ್ತೆ. ಹೌದಾ. ಇವಾಗ ನೋಡಿ, ಇದನ್ನು ಇಕ್ವೇಷನ್ ನಂಬರ್ 3 ಅಂತ ತೊಗೋತೀನಿ. ಹೌದಾ. ಇವಾಗ ನಮ್ಗೆ ಎಕ್ಸ್ ವ್ಯಾಲ್ಯೂ ಸಿಕ್ಬಿಡುತ್ತೆ. ಯಾಕಂದರೆ ಇಲ್ಲೊಂದು ವ್ಯಾಲ್ಯೂ ಸಿಕ್ಕಿದೆ, ಇಲ್ಲೊಂದು ವ್ಯಾಲ್ಯೂ ಸಿಕ್ಕಿದೆ. ಎಕ್ಸ್ ವ್ಯಾಲ್ಯೂ ಸಿಕ್ತು ನಮಗೆ. ಹಾಗಾದರೆ ನಾನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಂಗೆ ಹೆಚ್ ವ್ಯಾಲ್ಯೂ ಸಿಗುತ್ತೆ. ಹೌದಾ. ಫ್ರಮ್ ಏನು, ಈಕ್ವೇಷನ್ 3 ಆ್ಯಂಡ್ 4, ಸರಿ ಒಂದು ನಿಮಿಷ, 3 ಆ್ಯಂಡ್ 4 ಅಲ್ಲ, 2 ಆ್ಯಂಡ್ 3. ಓಕೆನಾ. 2 ಆ್ಯಂಡ್ 3 ಏನಾಗುತ್ತೆ ಇವಾಗ, ಇಲ್ಲಿ ನೋಡಿ, ಎಕ್ಸ್ ಈಸ್ ಈಕ್ವಲ್ಸ್ ಟು ಏನಂತ ಹೇಳಿದ್ರೆ 60 ಅಲ್ವಾ. 60 ಡಿವೈಡೆಡ್ ಬೈ √3 ಈಸ್ ಈಕ್ವಲ್ಸ್ ಟು ಏನಾಗುತ್ತೆ, √3 ಇಂಟು 60 ಮೈನಸ್ ಹೆಚ್ ಅಂತ ಹೇಳ್ಬೋದಾ ನಾವು. ಹೌದಾ. √3 ಈ ಕಡೆ ಕಳಿಸ್ಕೋತೀನಿ. ಅವಾಗ ಏನಾಗುತ್ತೆ, 60 ಡಿವೈಡೆಡ್ ಬೈ √3 ಇಂಟು √3 ಅಂದರೆ ಎಷ್ಟಾಯಿತು, 3 ಆಯಿತು. ಹೌದಾ. 60 ಮೈನಸ್ ಹೆಚ್ ಅಂತ ಹೇಳ್ತೀನಿ ನಾನು. 3 1s 3 20s. ಹೌದಾ. ಹೆಚ್ ಈಸ್ ಈಕ್ವಲ್ಸ್ ಟು ಏನಾಯಿತು, 60 ಮೈನಸ್ 20 ಅಂತ ಬರುತ್ತೆ. 20ನ ಈ ಕಡೆ ಕಳಿಸಿದೆ. ಹೆಚ್ ಈಸ್ ಈಕ್ವಲ್ಸ್ ಟು ಏನು ಬಂತು, 40 ಅಂತ ಬಂತು. ಹೌದಾ ಮಕ್ಕಳೇ. ಜಸ್ಟ್ ಎಷ್ಟು ಈಸಿಯಾಗಿದೆ ನೋಡಿ ಪ್ರಾಬ್ಲಮ್. ಅವ್ರು ಏನು ಕೇಳಿದರೆ, ಫೈಂಡ್ ದ ಹೈಟ್ ಆಫ್ ದಿ ಪೋಲ್ ಅಂತ ಹೇಳಿದ್ರು. ಹಾಗಾದರೆ ಹೆಚ್ ವ್ಯಾಲ್ಯೂ ನಮಗೇನು ಬಂತು, ಸಿಕ್ತು, ಸಿ ಡಿ ಅಂತ ಸಿಕ್ತು. ಅರ್ಥ ಆಯ್ತಲ್ವಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಫೈನ್. ದ ಲೈಟ್ ಹೌಸ್ ಎ ಬಿ ಆಫ್ ದ ಹೈಟ್ 10√3 meters ಸ್ಟ್ಯಾಂಡ್ಸ್ ವರ್ಟಿಕಲಿ ಆನ್ ದ ಸೀ ಶೋರ್ ಅಂತ ಹೇಳಿದ್ದಾರೆ. ಹೌದಾ. ಹಾಗಾದರೆ ಇಲ್ಲೇನು ಮಾಡಿದೆ ಅಂದರೆ, ಒಂದು ಸೀ ಶೋರ್ ಮೇಲೆ ಒಂದು ಲೈಟ್ ಹೌಸ್ದ ಹೈಟ್ ಎಷ್ಟಿದೆ, 10√3 ಇದೆ. ಹೌದಾ. ಹಾಗಾದರೆ ಆ ಟವರ್ ಆ್ಯಂಡ್ ಅ ಶಿಪ್ ಆರ್ ಸ್ಟ್ಯಾಂಡಿಂಗ್ 30 meter ಆ್ಯಂಡ್ 10 meter ಅವೇ ಫ್ರಮ್ ದಿ ಫೂಟ್ ಆಫ್ ದಿ ಲೈಟ್ ಹೌಸ್ ಅಂತ ಹೇಳಿದ್ದಾರೆ. 30 ಮೀಟ್ರ್ ದೂರದಲ್ಲಿ ಏನಾಗಿದೆ ಅಂತಂದರೆ ಒಂದು ಶಿಪ್ಪು ಮತ್ತೊಂದು ಸೀಶೋರ್. ಯಾವುದು ಸೀಶೋರ್ ಏನಾಗಿದೆ ಅಂದರೆ, ಇದು ಏನಾಗಿದೆ ಅಂದರೆ ಇಲ್ಲಿ 30 meter ಇದೆ, ಶಿಪ್ ಎಷ್ಟಿದೆ ಅಂದರೆ 10 meter ದೂರದಲ್ಲಿದೆ ಅಂತೆ. ಓಕೆನಾ. ಹಾಗಾದರೆ ದ ಆ್ಯಂಗಲ್ ಆಫ್ ಎಲಿವೇಶನ್ ಆಫ್ ದ ಟಾಪ್ ಆಫ್ ದಿ ಟವರ್ ಫ್ರಮ್ ದ ಟಾಪ್ ಆಫ್ ದಿ ಲೈಟ್ ಹೌಸ್ ಈಸ್ 30. ಇಲ್ಲಿಂದ ನಾನು ಮೇಲೆ ನೋಡಿದಾಗ ಎಷ್ಟು ಡಿಗ್ರಿ ಆ್ಯಂಗಲಲ್ಲಿ ನೋಡ್ತಾ ಇದ್ದಾರೆ ಅಂದರೆ 30 degree ಆ್ಯಂಗಲಲ್ಲಿ ನೋಡ್ತಾ ಇದ್ದಾರಂತೆ. ಓಕೆ. ಫೈಂಡ್ ದ ಹೈಟ್ ಆಫ್ ದಿ ಟವರ್ ಆ್ಯಂಡ್ ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ ಆಫ್ ದಿ ಲೈಟ್ ಹೌಸ್ ಟು ದ ಟಾಪ್ ಆಫ್ ದಿ ಟವರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ಫಸ್ಟು ಹೈಟ್ ಆಫ್ ದಿ ಟವರ್ನ ಕಂಡುಹಿಡಿಯೋಕ್ಕೆ ಹೇಳ್ತಿದ್ದಾರೆ, ಇದನ್ನು ಕಂಡುಹಿಡಿಯೋಕ್ಕೆ ಹೇಳ್ತಾರೆ. ಮತ್ತೊಂದು ಏನು ಹೇಳ್ತಾ ಇದ್ದಾರೆ, ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ ಆಫ್ ದಿ ಲೈಟ್ ಹೌಸ್ ಟು ದ ಟಾಪ್ ಆಫ್ ದಿ ಟವರ್ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇದನ್ನು ಕೇಳ್ತಾ ಇದ್ದಾರೆ, ಇನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳ್ತಾ ಇದ್ದಾರೆ. ಅದಾದಮೇಲೆ ಆಲ್ಸೋ ಫೈಂಡ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್ ಫಾರ್ಮ್ಡ್ ಫ್ರಮ್ ದ ಟಾಪ್ ಆಫ್ ದಿ ಆ್ಯಂಗಲ್ ಹೌಸ್ ಆಫ್ ದಿ ಶಿಪ್ ಅಂತ ಹೇಳಿದ್ದಾರೆ. ಹಾಗಾದರೆ ಶಿಪ್ಪಿಂದ ಇಲ್ಲಿಗೆ ನೋಡ್ತಾ ಬರುವಂಥ ಆ್ಯಂಗಲ್ನು ಕೂಡ ಏನು ಮಾಡಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಮೂರನ್ನ ಏನು ಮಾಡ್ಬೇಕು, ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಫಸ್ಟ್ ಒಂದು ನೋಡೋಣ. ಏನದು, ಫಸ್ಟ್ ಏನದು, ಇ ಸಿ ಇಸ್ ಈಕ್ವಲ್ಸ್ ಟು ಏನಂತೀವಿ ನಾವು, ಇ ಡಿ ಪ್ಲಸ್ ಡಿ ಸಿ ಅಂತ ಹೇಳ್ಬೋದಾ. ಹೌದಾ ಮಕ್ಕಳೇ. ಹಾಗಾದರೆ ಡಿ ಸಿ ವ್ಯಾಲ್ಯೂ ಮತ್ತು ಎ ಬಿ ವ್ಯಾಲ್ಯೂ ಸೇಮ್ ಇದೆನಾ, ವೇರ್ ಎ ಬಿ ಇಸ್ ಈಕ್ವಲ್ಸ್ ಟು ಡಿ ಸಿ ಎಷ್ಟದು 10√3 ಅಂತ ಹೇಳ್ತೀವಿ ನಾವು. ಹೌದಾ. ಹಾಗಾದರೆ ಅದನ್ನು ಹಂಗೆ ಇಟ್ಕೊಳ್ಳೋಣ. ನಾ ಇವಾಗ ಏನು ಮಾಡ್ತೀನಿ ಅಂದರೆ tan 30 ಅಂತ ತೊಗೋತೀನಿ. ಯಾಕಂದರೆ ಎಲಿವೇಶನ್ ಅಂತ ಹೇಳಿದ್ದಾರೆ, ಈ ಟ್ರಯಾಂಗಲ್ ಬರುತ್ತೆ. ಹೌದಲ್ವಾ. ಹಾಗಾದರೆ tan 30 ನಿಮಗೆ ಗೊತ್ತು ಏನದು, ಅಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಆಗುತ್ತೆ. ಹಾಗಾದರೆ ಇ ಡಿ ಡಿವೈಡೆಡ್ ಬೈ ಏನಾಗುತ್ತೆ, ಎ ಬಿ ಅಂತ ಆಗುತ್ತೆ. ಹೌದಲ್ವಾ. ಹಾಗಿದ್ಮೇಲೆ ಇ ಡಿ ಅಂದರೆ ಎಷ್ಟು ಬಂತು ವ್ಯಾಲ್ಯೂ ನಿಮಗೆ ಗೊತ್ತಿಲ್ಲ ಮಕ್ಕಳೇ, ಜಸ್ಟ್ ಅದನ್ನು ಹಾಗೆ ಇಟ್ಕೊಳ್ಳೋಣ. ಹೌದಾ. ಅದೇ ರೀತಿ ನೆಕ್ಸ್ಟ್ ಏನಂತ ಹೇಳಿದ್ದಾರೆ, ಎ ಡಿ ಅಂತ ಕೇಳಿದ್ದಾರೆ. 1/√3
ಹೌದಾ. 1/√3 ಈಸ್ ಈಕ್ವಲ್ಸ್ ಟು ಇ ಡಿ ಡಿವೈಡೆಡ್ ಬೈ ಎ ಡಿ ಅಂದರೆ ಎಷ್ಟು ಕೊಟ್ಟಿದ್ದಾರೆ ನಮಗೆ? ಎ ಡಿ 30 ಮೀಟರ್ ಅಂತ ಕೊಡ್ತಾರೆ. ಬಿ ಸಿ ಎಷ್ಟು ಇರುತ್ತೆ? ಸೇಮ್ ಎ ಬಿನೂ ಅಷ್ಟು, ಎ ಡಿನೂ ಅಷ್ಟೇ ಇರುತ್ತೆ. ಹಾಗಾದರೆ ಇದು ಎಷ್ಟಾಯಿತು? 30 ಮೀಟರ್ ಆಯಿತು. ಸೇಮ್ ಇ ಡಿ ಈಸ್ ಈಕ್ವಲ್ಸ್ ಟು 30 ಡಿವೈಡೆಡ್ ಬೈ √3 ಅಂದರೆ ಏನು ಬಂತು? 10√3 ಮೀಟರ್ಸ್ ಅಂತ ಬಂತು. ಹೌದಾ. ಇದೇನಾಯಿತು? ಇ ಡಿ ವ್ಯಾಲ್ಯೂ ಸಿಕ್ತು. ನಮ್ಗೆ ಇವಾಗ ಏನು ಬೇಕಾಗಿದೆ ಅಂತ ಹೈಟ್ ಆಫ್ ದಿ ಟವರ್ ಅಂತ ಹೇಳಿದ್ದಾರೆ. ಹೈಟ್ ಆಫ್ ದಿ ಟವರ್ ಅಂದರೆ ಏನಾಗುತ್ತೆ? ಟೋಟಲ್ ಇದ್ರಿಷ್ಟುದು ಹೈಟ್ ಬೇಕು. ಹಾಗಾದರೆ ನಾ ಏನು ಮಾಡ್ತೀನಿ ಇವಾಗ? ಇಲ್ಲಿ ಫಸ್ಟಿಗೆ ತೊಗೊಂಡಿದ್ದೆ ನಾನು ಇ ಸಿ ಈಸ್ ಈಕ್ವಲ್ಸ್ ಟು ಇ ಡಿ ಪ್ಲಸ್ ಡಿ ಸಿ ಅಂತ ತೊಗೊಂಡಿದ್ದೆ. ಹೌದಾ. ಹಾಗಾದರೆ ಇ ಡಿ ವ್ಯಾಲ್ಯೂ ಎಷ್ಟು ಬಂತು? 10√3 ಅಂತ ಬಂತು. 10√3 ಪ್ಲಸ್ ಡಿ ಸಿ ವ್ಯಾಲ್ಯೂ ಅಂದರೆ ಎಷ್ಟು ಬರ್ಕೊಂಡಿದ್ದೀನಿ ನಾನು? 10√3 ಅಂತ ಬರ್ಕೊಂಡಿದ್ದೀನಿ. ಎರಡನ್ನೂ ಪ್ಲಸ್ ಮಾಡಿದ್ರೆ ಎಷ್ಟಾಗುತ್ತೆ? 20√3 ಮೀಟರ್ಸ್ ಅಂತ ಆಯಿತು. ಹೌದಾ. ನಮಗೆ ಫಸ್ಟ್ ಒನ್ ಆನ್ಸರ್ ಸಿಕ್ತು ಮಕ್ಕಳೇ. ಏನದು? ಹೈಟ್ ಆಫ್ ದಿ ಟವರ್. ಹೌದಾ. ನೆಕ್ಸ್ಟ್ ಏನು ಹೇಳಿದ್ದಾರೆ? ಡಿಸ್ಟೆನ್ಸ್ ಬಿಟ್ವೀನ್ ದ ಟಾಪ್ ಆಫ್ ದಿ ಲೈಟ್ ಹೌಸ್ ಟು ದ ಟಾಪ್ ಆಫ್ ದಿ ಟವರ್ ಅಂತ ಹೇಳಿದ್ದಾರೆ. ಹಾಗಂದರೆ ಇಲ್ಲಿಂದ ಇಲ್ಲಿಗಿರೋ ಡಿಸ್ಟೆನ್ಸ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಈಸಿ. ಹೇಗೆ ನೋಡೋಣ ಇವಾಗ. ಎ ಇನ ತೊಗೋಬೇಕಾಗಿತ್ತು ಅಂದರೆ ನಾವೇನಂತ ತೊಗೋಬೋದು ನೋಡಿ ಮಕ್ಕಳೇ? ಕಾಸ್ ಆಫ್ 30 ಅಂತ ತೊಗೋಬೋದಾ ನಾವು? ಕಾಸ್ ಆಫ್ 30, ಒಂದು ನಿಮಿಷ, ಕಾಸ್ ಆಫ್ 30 ಅಂತ ತೊಗೊಂಡ್ರೆ ಕಾಸ್ ಆಫ್ 30 ಅಂತ ತೊಗೊಂಡ್ರೆ ಏನು ಬರುತ್ತೆ ನಮಗೆ? ಆಪೋಸಿಟ್ ಡಿವೈಡೆಡ್ ಬೈ ಹೈಪೋಟನಸ್ ಅಂತ ಬರುತ್ತೆ. ಹಂಗಾದ್ರೂ ತೊಗೊಳ್ಳೋಣ, ಇಲ್ಲ ಡೈರೆಕ್ಟಾಗಿ ತೊಗೊಳ್ಳೋಣ. ಏನದು? ಕಾಸ್ ಆಫ್ 30 ಈಸ್ ಈಕ್ವಲ್ಸ್ ಟು ಅಡ್ಜಸೆಂಟ್ ಅಂತಲೂ ತೊಗೋಬೋದಲ್ಲ. ಅಡ್ಜಸೆಂಟ್ ಎಷ್ಟಿದೆ? 30 ಇದೆ. ಹಾಗಾದರೆ ಏನು ಬರುತ್ತೆ? ಎ ಡಿ ಡಿವೈಡೆಡ್ ಬೈ ಇನ್ನೊಂದು ಏನಂತ ಬರುತ್ತೆ? ಎ ಇ ಅಂತ ಬರುತ್ತೆ. ಹೌದಾ. ಕಾಸ್ ಆಫ್ 30 ಅಂದರೆ ಏನಂತೀವಿ? 2√2 ಡಿವೈಡೆಡ್ ಬೈ 3 ಅಂತೇನೋ ಬರುತ್ತೆ. ವ್ಯಾಲ್ಯೂಸ್ನ ಸಬ್ಸ್ಟಿಟ್ಯೂಟ್ ಮಾಡಿ ಎ ಡಿ ಅಂದರೆ ಎಷ್ಟು ಬರುತ್ತೆ ಮಕ್ಕಳೇ? 30. ಎ ಇ ಅಂದರೆ ಎಷ್ಟು ಬರುತ್ತೆ? ಎ ಇ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗಿರೋದು. ಎ ಇ ಈಸ್ ಈಕ್ವಲ್ಸ್ ಟು 30 ಡಿವೈಡೆಡ್ ಬೈ ಕಾಸ್ ಆಫ್ 60 ಅಂತ ತೊಗೊಳ್ಳಿ. ಹೌದಾ. ಕಾಸ್ ಆಫ್ 60 ಮಾಡಿದಾಗ 3 ಟೆನ್ಸ್ ಅಂತ ಕ್ಯಾನ್ಸಲ್ ಆಗುತ್ತೆ. 10 ಡಿವೈಡೆಡ್ ಬೈ √2 ಅಂತ ಏನೋ ಬರುತ್ತೆ ಆನ್ಸರ್. ಒಂದ್ಸತಿ ಕ್ರಾಸ್ ಚೆಕ್ ಮಾಡಿ. ಹೌದಾ. ಜಸ್ಟ್ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳೋದಷ್ಟೇ. ನೆಕ್ಸ್ಟ್ ಸೆಕೆಂಡ್ ಒನ್ ಏನು ಕೇಳಿದ್ದಾರೆ ಹೇಳಿ? ದ ಟಾಪ್ ಆಫ್ ದಿ ಟವರ್ ಅಂತ ಕೇಳಿದ್ದಾರೆ. ಹೌದಾ. ದ ಟಾಪ್ ಆಫ್ ದಿ ಲೈಟ್ ಹೌಸ್ ಟು ದ ಟಾಪ್ ಆಫ್ ದಿ ಟವರ್. ಥರ್ಡ್ ಒನ್, ಫೈಂಡ್ ದ ಆ್ಯಂಗಲ್ ಆಫ್ ಡಿಪ್ರೆಷನ್ ಫ್ರಮ್ ದ ಫಾರ್ಮ್ ಆಫ್ ದ ಲೈಟ್ ಹೌಸ್ ಆಫ್ ದಿ ಶಿಪ್ ಅಂತ ಕೇಳಿದ್ದಾರೆ. ಹೌದಾ. ಹಾಗಾದರೆ ಅದು ನೋಡೋಣ ಇವಾಗ. ಇಲ್ಲಿ ನೋಡಿ. ಹೌದಾ. ಹಾಗಾದರೆ ಆ್ಯಂಗಲ್ ಆಫ್ ಡಿಪ್ರೆಷನ್ ಅಂತ ಕೇಳಿದಾಗ ಏನು ಅನ್ಬಿಡೋದು? ಟ್ಯಾನ್ ಟೀಟಾ ಅಂತ ತೊಗೋತೀನಿ ನಾನು. ಹೌದಾ. ಟ್ಯಾನ್ ಟೀಟಾ ಈಸ್ ಈಕ್ವಲ್ಸ್ ಟು ಇದ್ರದ್ದು ಕಂಡು ಹಿಡಿಬೇಕಲ್ವಾ? ಅವಾಗ ಏನು ಮಾಡ್ಬೋದು? ಟ್ರಯಾಂಗಲ್. ಯಾವುದ್ರದ್ದು? ಇನ್ ಟ್ರಯಾಂಗಲ್ ಯಾವುದು? ಎ ಎಫ್ ಬಿ. ಹೌದಾ. ಹಾಗಾದರೆ ಇದನ್ನು ತೊಗೋಬೇಕಾಗಿತ್ತು ಅಂದರೆ ನಾವೇನು ಮಾಡ್ಬೋದು? ಎ ಬಿ ಡಿವೈಡೆಡ್ ಬೈ ಬಿ ಎಫ್ ಅಂತ ತೊಗೋಬೋದಾ? ಎ ಬಿ ಡಿವೈಡೆಡ್ ಬೈ ಬಿ ಎಫ್ ಅಂತ ತೊಗೋತೀನಿ ನಾನು. ಹೌದಲ್ವಾ. ಎ ಬಿ ವ್ಯಾಲ್ಯೂ ಎಷ್ಟಿದೆ ನೋಡಿ ಮಕ್ಕಳೇ? 10√3 ಅಂತ ಇದೆ. 10√3 ಡಿವೈಡೆಡ್ ಬೈ, ಹೌದಾ, ಎಷ್ಟು ಬರುತ್ತೆ? 10 ಅಂತ ಬರುತ್ತೆ. ಟ್ಯಾನ್ ಟೀಟಾ ಈಸ್ ಈಕ್ವಲ್ಸ್ ಟು 10 ಡಿವೈಡೆಡ್ ಬೈ 10 ಅಂತ ಬರುತ್ತೆ. 10 ಕ್ಯಾನ್ಸಲ್ ಆಗುತ್ತೆ. √3 ಅಂತ ಬರುತ್ತೆ. ಟೀಟಾ ಈಸ್ ಈಕ್ವಲ್ ಟು ಟ್ಯಾನ್ ಇನ್ವರ್ಸ್ ಆಫ್ √3 ಅಂತ ತೊಗೋಬೋದು. ಹೌದಾ. ಹಾಗಾದರೆ ಎಷ್ಟು ಬರುತ್ತೆ? ಟೀಟಾ ಈಸ್ ಈಕ್ವಲ್ಸ್ ಟು 60 ಅಂತ ಬರುತ್ತಾ? ಹೌದಲ್ವಾ. ಅಂದರೆ ಅವ್ರು ಏನು ಹೇಳಿದ್ದಾರೆ? ಇಲ್ಲಿಂದ ಮೇಲ್ಗಡೆ ನೋಡಬೇಕಾದ್ರೆ ಎಷ್ಟು ಡಿಗ್ರಿ ಆಫ್ ಆ್ಯಂಗಲಲ್ಲಿ ನಾವು ನೋಡಬೇಕು ಅಂತ ಕೇಳಿದ್ದಾರೆ. ಅದಕ್ಕೆ ಜಸ್ಟ್ ಏನು ಮಾಡೋದು, ನಾನು ಇದನ್ನು ಟೀಟಾ ಅಂತ ತೊಗೊಂಡಾಗ ಆಬ್ವಿಯಸ್ಸಾಗಿ ಏನು ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದು ಆ ಟ್ರಯಾಂಗಲ್ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಬರ್ಕೊಳ್ಳಿ. ಆಪೋಸಿಟ್ ಏನು ಬಂತು? 10√3 ಡಿವೈಡೆಡ್ ಬೈ 10 ಅಂತ ಬಂತು. 10 ಕ್ಯಾನ್ಸಲ್ ಆಯಿತು. √3 ಟ್ಯಾನ್ ಆಫ್ √3 ಅಂತಂದರೆ ಆಬ್ವಿಯಸ್ ನಿಮಗೆ ಗೊತ್ತು ಮಕ್ಕಳೇ, ಟೀಟಾ ಎಷ್ಟು ಬರುತ್ತೆ? 60 ಅಂತ ಬರುತ್ತೆ. ಹೌದಾ. ಹಾಗಾದರೆ ಅರ್ಥ ಆಯ್ತಲ್ವ ಮಕ್ಕಳೇ? ನೆಕ್ಸ್ಟ್ ಕ್ವಶನ್ ಹೋಗೋಣ. ದ ಸಮ್ ಆಫ್ ದಿ n ಟರ್ಮ್ಸ್, ಒಂದು ನಿಮಿಷ, ಓಕೆ. ದ ಸಮ್ ಆಫ್ ಫಸ್ಟ್ n ಟರ್ಮ್ಸ್ ಆಫ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಈಸ್ Sn ಈಸ್ ಈಕ್ವಲ್ಸ್ ಟು 3n² + 2n ಅಂತ ಹೇಳಿದ್ದಾರೆ. ಹೌದಾ. ಹಾಗಾದರೆ ಫೈಂಡ್ ದ nth ಟರ್ಮ್ ಆಫ್ ದಿ ಪ್ರೊಸೆಷನ್ ಅಂತ ಹೇಳಿದ್ದಾರೆ. nth ಟರ್ಮ್ ಕಂಡುಹಿಡಿಬೇಕು ಅಂದರೆ ನಾವು ಫಸ್ಟ್ ಏನು ಮಾಡಬೇಕು? ಫಾರ್ಮುಲಾ ಬರ್ಕೋಬೇಕು. an ಈಸ್ ಈಕ್ವಲ್ ಟು a + n - 1 × d ಅಂತ ಹೇಳಿದ್ದಾರೆ. ಇಲ್ಲಿ ನೋಡಿ, ನಮಗೆ ಎ ಅಂತ ಏನಂದ್ರೂ ಕೊಟ್ಟಿಲ್ಲ ಅವರು, ಡಿ ಅಂದರೆ ಏನಂತನೂ ಕೊಟ್ಟಿಲ್ಲ. ನೆಕ್ಸ್ಟ್ ನೋಡೋಣ. ಇಫ್ ದ ಪ್ರೊಸೆಷನ್ ಕನ್ಸಿಸ್ಟ್ ಆಫ್ 59 ಟರ್ಮ್ಸ್, ಮೇ ಬಿ ಅಷ್ಟು ಇರ್ಬೋದು. ಅಷ್ಟಿದ್ರೆ ದೆನ್ ಫೈಂಡ್ ದ ಸಮ್ ಆಫ್ ದಿ ಲಾಸ್ಟ್ 10 ಟರ್ಮ್ಸ್ ಅಂತ ಹೇಳಿದ್ದಾರೆ. ಅದನ್ನು ಅಂದರೆ S49 to S59 ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಅದನ್ನು ಲಾಸ್ಟಿಗೆ ನೋಡೋಣ.
ಫಸ್ಟ್ ಇದನ್ನು ಬೇಕಾಗಿತ್ತು ಅಂದರೆ ನಮಗೆ ಎ ಬೇಕು ಡಿ ಬೇಕು. ಎ ಮತ್ತು ಡಿ ಬೇಕು ಅಂದರೆ ನಾವು ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ಬೋದು, ನಮ್ಗೆ ಇನ್ನೊಂದು ಇದನ್ನು ಕೊಟ್ಟಿದ್ದಾರೆ, ಏನದು ಎಸ್ ಎನ್ ಇಸ್ ಈಕ್ವಲ್ಸ್ ಟು ಏನಂತ ಹೇಳಿದ್ದಾರೆ 3n² + 2n ಅಂತ ಹೇಳಿದ್ದಾರೆ. ಹೌದಲ್ವ ಮಕ್ಕಳೇ? ಹಾಗಾದರೆ ಫಸ್ಟ್ ಏನು ಮಾಡ್ತೀನಿ, S1 ಅಂತ ತೊಗೋತೀನಿ. S1 ಇಸ್ ಈಕ್ವಲ್ಸ್ ಟು 3 ಇಂಟು ಎನ್ ಇರೋ ಜಾಗದಲ್ಲಿ 1 ಹಾಕೋಣ, 2 ಇಂಟು 1 ಸಾರಿ ಪ್ಲಸ್, ಓಕೆ 3 + 2 ಇಸ್ ಈಕ್ವಲ್ಸ್ ಟು 5 ಅಂತ ಹೇಳ್ಬೋದು. ಇದನ್ನು ನಾನು ಏನು ಮಾಡ್ತೀನಿ, ಎ ಅಂತ ತೊಗೋತೀನಿ. ಯಾಕಂದರೆ ಸಮ್ ಆಫ್ ಫಸ್ಟ್ ಒನ್ ಟರ್ಮ್ ಅಂದರೆ ಏನು, ಬರೀ ಎ ಅಷ್ಟೇ ಇರುತ್ತೆ. ಇದನ್ನು ನಾನು ಏನು ಮಾಡ್ತೀನಿ, ಎ ಅಂತ ತೊಗೋತೀನಿ. ಹೌದಾ? ಹಾಗಾದರೆ ನಮಗೇನಾಯಿತು, ಎ ಇಸ್ ಈಕ್ವಲ್ಸ್ ಟು 5 ಅಂತ ಸಿಕ್ತು. ಸೇಮ್ S2 ಇಸ್ ಈಕ್ವಲ್ಸ್ ಟು ಏನದು 3 ಇಂಟು 2² + 2 ಇಂಟು 2 ಅಂತ ಹೇಳ್ಬೋದು ನಾವು. ಹೌದಾ? 2 2s ಅಂದರೆ 2² ಅಂದರೆ 4 ಆಗುತ್ತೆ. 4 3s 1 ನಿಮಿಷ, 2 2s 4 4 4 ಪ್ಲಸ್ 4 3s ಎಷ್ಟಾಯಿತು, 12 12 + 2 2s 4 ಅಂತ ಬಂತು. ಎಷ್ಟು ಬಂತು, 16 ಬಂತು. ಹೌದಲ್ವ ಮಕ್ಕಳೇ? 1 ನಿಮಿಷ, ಓಕೆ ಕರೆಕ್ಟ್ ಇದೆ, 16 ಅಂತ ಬಂತು. ಹೌದಾ? ಹಾಗಾದರೆ S2 ಅಂದರೆ ಎಷ್ಟಾಗುತ್ತೆ ಹೇಳಿ, S2 ಇಸ್ ಈಕ್ವಲ್ಸ್ ಟು ನಾವೇನಂತ ಹೇಳ್ತೀವಿ, ಸಾರಿ 1 ನಿಮಿಷ, S2 ಅಂತೀನಿ. ನಮಗೆ ಎಷ್ಟು ವ್ಯಾಲ್ಯೂ ಸಿಕ್ತು, ಆದರೆ ನಮಗೇನು ಬೇಕಾಗಿದೆ, ಸೆಕೆಂಡ್ ಟರ್ಮ್ ಬೇಕಾಗಿದೆ. ಸೆಕೆಂಡ್ ಟರ್ಮ್ ಯಾಕೆ ಕಂಡುಹಿಡಬೇಕು ಅಂದರೆ ನಮಗೆ ಡಿಫ್ರೆನ್ಸ್ ಗೊತ್ತಾಗಬೇಕು. ಡಿ ಕ್ಯಾಲ್ಕುಲೇಟ್ ಮಾಡಬೇಕಾಯ್ತು ಅಂದರೆ ಆಬ್ವಿಯಸ್ಸಾಗಿ ನಮಗೇನಾಗುತ್ತೆ, ಸೆಕೆಂಡ್ ಟರ್ಮ್ ಗೊತ್ತಾಗಬೇಕಾಗುತ್ತೆ. ಹಾಗಾದರೆ A2 ಇಸ್ ಈಕ್ವಲ್ಸ್ ಟು, ಮೊನ್ನೆ ಒಂದು ಫಾರ್ಮುಲಾ ಹೇಳಿದ್ದೆ, ಏನದು S2 - S1 ಅಂತ ಹೇಳಿದ್ದೆ. ಹೌದಾ? ಲಾಸ್ಟ್ ಟೈಮ್ ಹೇಳಬೇಕಾದ್ರೆ ಅದೇ SN ಇಸ್ ಈಕ್ವಲ್ಸ್ ಟು AN ಇಸ್ ಈಕ್ವಲ್ಸ್ ಟು SN - S ಆಫ್ n - 1 ಅಂತ ಹೇಳಿದ್ದೆ. ಹೌದಾ? ಆ ಫಾರ್ಮುಲಾ ನೆನ್ಪಿಟ್ಕೊಳ್ಳಿ. A2 ಇಸ್ ಈಕ್ವಲ್ ಟು S2 - S1 ಅಂತ ಆಗುತ್ತೆ. ಎಷ್ಟು ಬಂತು ನೋಡಿ, 16 ಬಂತು. S1 ಎಷ್ಟು ಬಂತು, 5 ಬಂತು. ಹಾಗಾದರೆ ಆನ್ಸರ್ ಎಷ್ಟು ಬರುತ್ತೆ, 11 ಬರುತ್ತೆ. ಹೌದಾ? ಎ ಎಷ್ಟು ಬಂತು, 5 ಬಂತು. A2 ಎಷ್ಟು ಬಂತು ಮಕ್ಕಳೇ, ನಮಗೆ 11 ಬಂತು. ಇವಾಗ ನಾನು ಡಿ ಕ್ಯಾಲ್ಕುಲೇಟ್ ಮಾಡಬೇಕು. ಡಿ ಇಸ್ ಈಕ್ವಲ್ಸ್ ಟು ಏನಂತೀವಿ ನಾವು, A2 - A ಅಂತ ಹೇಳ್ತೀವ. ಹೌದಾ? ಹಾಗಾದರೆ 11 - 5 ಆಬ್ವಿಯಸ್ಸಾಗಿ ಡಿ ವ್ಯಾಲ್ಯೂ ಎಷ್ಟು ಬಂತು, 6 ಬಂತು. ಹೌದಾ? ಎ ಇಸ್ ಈಕ್ವಲ್ಸ್ ಟು 5, A2 ಇಸ್ ಈಕ್ವಲ್ಸ್ ಟು 11, ಡಿ ಇಸ್ ಈಕ್ವಲ್ ಟು 6 ಅಂತ ಬಂತು. ಹಾಗಾದರೆ 3 ಸಿಕ್ತು. ನಮ್ಗೆ ಇವಾಗ ಏನು ಬೇಕು, AN ಬೇಕು. AN ಇಸ್ ಈಕ್ವಲ್ ಟು A + n - 1 ಇಂಟು ಡಿ. ಹೌದಾ? ನಿಮ್ಗೆ ಕನ್ಫ್ಯೂಷನ್ ಆಗುತ್ತೆ ಅಂದರೆ ಜಸ್ಟ್ ಇಲ್ಲೊಂದು ಲೈನ್ ಹಾಕಿರ್ತೀನಿ ನೋಡಿ, ಆಯಿತಾ? AN ಇಸ್ ಈಕ್ವಲ್ಸ್ ಟು ಎ ಟರ್ಮ್ ಏನಿದೆ 5 + 1 - 1 ಇಂಟು 6 ಅಂತ ಹೇಳ್ಬೋದಾ? ಅವಾಗೇನಾಯಿತು, 5 + 6n - 6 ಅಂತ ಹೇಳ್ತೀನಿ. ಅವಾಗೇನಾಯಿತು, 6n - 6 ಅಂದರೆ 6 - 5 ಅಂದರೆ ಏನು ಬರುತ್ತೆ, -1 ಅಂತ ಬರುತ್ತೆ ಆನ್ಸರ್. AN ಇಸ್ ಈಕ್ವಲ್ಸ್ ಟು 6n - 1 ಅಂತ ಬಂತು. ಲಾಸ್ಟ್ ಇನ್ನೊಂದು ಕೇಳಿದ್ದಾರೆ ಅವರು, ಏನದು ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಅಂತ ಕೇಳಿದ್ದಾರೆ. ಹಾಗಾದರೆ ಸಮ್ ಆಫ್ ಲಾಸ್ಟ್ 10 ಟರ್ಮ್ಸ್ ಅಂದರೆ ನಾವೇನು ಮಾಡ್ಬೋದು ಹೇಳಿ, S59 - S49 ಮಾಡಿದ್ರೆ ನಮ್ಗೆ ಆನ್ಸರ್ ಸಿಕ್ಬಿಡುತ್ತೆ. ಹೌದಾ? ಹಾಗಾದರೆ ಸಮ್ ಏನೋ ಬರುತ್ತೆ, ಫಾರ್ಮುಲಾ ಹೇಳಿ, n/2 ಬ್ರ್ಯಾಕೆಟ್ 2a + n - 1 ಇಂಟು ಡಿ. ಹೌದಾ? ಮೈನಸ್ ಆಫ್ n/2 ಇಂಟು 2a n - 1 ಇಂಟು ಡಿ. ಹೌದಲ್ವಾ? ಹಾಗಾದರೆ ಈಗ ಏನು ಮಾಡ್ತೀನಿ ಅಂದರೆ 59 ಡಿವೈಡೆಡ್ ಬೈ 2 ಇಂಟು ಎ ಅಂದರೆ ಎಷ್ಟಿದೆ, 5 ಇದೆ. 2 ಇಂಟು ಎ ಇಸ್ ಈಕ್ವಲ್ಸ್ ಟು ಅಂದರೆ 5 2s 10 ಪ್ಲಸ್ 49 - 1 ಅಂದರೆ ಏನಾಯಿತು, 48 ಡಿ ಎಷ್ಟಿದೆ, 6 ಇದೆ. ಅದನ್ನು ತೊಗೊಳ್ಳೋಣ. ಸೇಮ್ 1 ನಿಮಿಷ, ಓಕೆ 48 ಅಲ್ಲ ಮಕ್ಕಳ, ಇಲ್ಲಿ 1 ನಿಮಿಷ, 59 ತೊಗೊಂಡಿದ್ದೀನಲ್ಲ, ಫಸ್ಟ್ ಟರ್ಮ್ 59 ಇರುತ್ತೆ. 59 - 1 ಅಂದರೆ ಏನಿರುತ್ತೆ, 58 ಆಗುತ್ತೆ. 58 ಇಂಟು 6 ಅಂತ ಬರುತ್ತೆ. ಹೌದಾ? ಅದೇ ರೀತಿ ಸೇಮ್ -49 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ ಎ ಅಂತ ಹೇಳಿದ್ದಾರೆ. ಸೇಮ್ 10 2a ಪ್ಲಸ್ ಅಲ್ವಾ, ಇಲ್ಲಿ ಮಿಸ್ ಆಗಿರಬೇಕು, ಪ್ಲಸ್ ಇಲ್ಲಿ ನೋಡಿ ಇವಾಗ 49 - 1 ಅಂದರೆ 48 ಆಗುತ್ತೆ. 48 ಇಂಟು 6 ಅಂತ ಬರುತ್ತೆ. ಹೌದಲ್ವಾ? ಆಬ್ವಿಯಸ್ ಆಗಿ ನೆಕ್ಸ್ಟ್ ಏನು ಬರುತ್ತೆ, ಹಾಗಾದರೆ ಇದನ್ನೆಲ್ಲದನ್ನೂ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋದಾಗ ನಿಮಗೆ ಫೈನಲ್ ಔಟ್ಪುಟ್ ಸಿಗುತ್ತೆ. ಜಸ್ಟ್ ಇದನ್ನೇನು ಮಾಡಿ ಸಬ್ಸ್ಟಿಟ್ಯೂಟ್ ಮಾಡಿದ್ದೀನಿ ಮಕ್ಕಳೇ. ಲಾಸ್ಟ್ ಏನು 58 ಇಂಟು 6 ಮಾಡಿ, ಅಲ್ಲಿ 48 ಇಂಟು 6 ಮಾಡಿ, ಅದನ್ನು ಆ ಬಂದಿರೋ ಆನ್ಸರ್ನ ಈ ಬಂದಿರೋ ಆನ್ಸರಲ್ಲಿ ಎರಡರಲ್ಲಿ ಮೈನಸ್ ಮಾಡಿದ್ರೆ ನಿಮಗೆ ಫೈನಲ್ ಔಟ್ಪುಟ್ ಏನಾಗುತ್ತೆ, ಸಿಗುತ್ತೆ. ಅರ್ಥ ಆಯ್ತಲ್ವ ಮಕ್ಕಳೇ? ಜಸ್ಟ್ ನಿಮ್ಗೆ ಐಡಿಯಾ ಕೊಡಬೇಕಾಗುತ್ತೆ, ಈ ಥರ ಹೆಂಗೆ ಅಟೆಂಡ್ ಮಾಡಬೇಕು ಅಂತ ನಾನು ಐಡಿಯಾ ಕೊಟ್ಟಿದ್ದೀನಿ. ಫೈನಲ್ ಔಟ್ಪುಟ್ ನೀವು ಬರೆದು ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ.
ಇದು ಗ್ರಾಫ್ ಮಕ್ಕಳೇ, ಲಾಸ್ಟ್ ಟೈಮ್ ಹೇಳಿದೆ ಗ್ರಾಫ್ ಇಲ್ಲಿ ಮಾಡೋಕ್ಕಾಗಲ್ಲ. ಬೇಕಂದ್ರೆ ಒಂದು ಕ್ಲಾಸ್ ಕಂಪ್ಲೀಟ್ ಎಲ್ಲ ಗ್ರಾಫ್ಸ್ಗೋಸ್ಕರನೇ ಹಾಕಿ ಅಂದರೆ ಹಾಕೋಣ. ಇಲ್ಲಿ ನಾನು ಬಂದಿರೋ ಆನ್ಸರ್ನ ಏನು ಮಾಡಿದ್ದೀನಿ ಅಂದರೆ ಹಾಕಿದ್ದೀನಿ ಆಯಿತಾ. ನಿಮ್ಮ ಬೋರ್ಡ್ ಕಡೆಯಿಂದ ಬಂದಿರೋ ಆನ್ಸರೇ ಇದು, ಪ್ರಾಪರಾಗಿ ಹಾಕಿದ್ದೀನಿ. ಒಂದು ಸತಿ ನೀವೇನು ಮಾಡಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಫೈಂಡ್ ದ ಮೋಡ್ ಆಫ್ ದಿ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಹೇಳಿದ್ದಾರೆ. ಹಾಗಾದರೆ ನಿಮಗೆ ಗೊತ್ತು ಫಾರ್ಮುಲಾ ಏನಂತ ಕರಿತೀವಿ ನಾವು, ಮೋಡ್ದು. mod is equals to, ಒಂದು ನಿಮಿಷ, mod is equals to L plus bracket ಏನದು F1 minus F0 divided by 2 times of F1 minus F0 minus F2 into H ಅಂತ ಹೇಳ್ತೀವಿ. ಹೌದಾ? ಹಾಗಾದರೆ ಫಸ್ಟ್ ಏನು ಮಾಡ್ಬೇಕು ನಾವು, F1ನ ನೋಡ್ಬೇಕು. F1 is equals to ಯಾವುದು ಹೈಯೆಸ್ಟ್ ಫ್ರೀಕ್ವೆನ್ಸಿ ಯಾವುದಿರುತ್ತೆ ಫ್ರೀಕ್ವೆನ್ಸಿ ಟೇಬಲ್, ಅದನ್ನು ನಾವೇನು ಮಾಡ್ತೀವಿ F1 ಅಂತ ತೊಗೋತೀವಿ. ಇದನ್ನು ನಾನು ಏನು ಮಾಡ್ತೀನಿ F1, ಇದು F0, ಇದೇನಾಗುತ್ತೆ F2, ಇದ್ರದ್ದು ಕೆಳಗಡೆ ಲೋವರ್ ಲಿಮಿಟ್ ಏನಿರುತ್ತಲ್ಲ ಇದನ್ನು ಏನಂತ ಕರಿತೀನಿ, ಎಲ್ ಅಂತ ಕರಿತೀನಿ. ಹೌದಾ ಮಕ್ಕಳೇ? ಹಾಗಾದರೆ ಹೆಚ್ ಅಂದರೆ ಏನಂತ ಡಿಫ್ರೆನ್ಸ್ ಬಿಟ್ವೀನ್ ದಿ ಕ್ಲಾಸ್ ಇಂಟರ್ವೆಲ್ ಅಂತ ಹೇಳ್ತೀವಿ. ಎಷ್ಟಿದೆ 30 - 25 ಅಂದರೆ ಎಷ್ಟಾಗುತ್ತೆ 5 ಅಂತ ಬರುತ್ತೆ. ಆಬ್ವಿಯಸ್ F1 is equals to ಏನು ಬಂತು 15, F0 is equals to 9. ಹೌದಾ? ಸೇಮ್ F2 is equals to 9, ಸೇಮ್ L is equals to ಏನು ಬಂತು 25, H is equals to ಏನು ಬಂತು 5 ಬಂತು. ಹೌದಲ್ವಾ? ಜಸ್ಟ್ ಇದನ್ನ ಏನು ಮಾಡೋಣ, ಅದರಲ್ಲಿ ಕ್ಯಾಲ್ಕುಲೇಟ್ ಮಾಡೋಣ. ಓಕೆ, ಮೋಡ್ ಈಸ್ ಈಕ್ವಲ್ಸ್ ಟು ಎಲ್ ಅಂದರೆ ಎಷ್ಟು ಬಂತು ಮಕ್ಕಳೇ 25, 25 ಪ್ಲಸ್ F1 ಅಂದರೆ ಎಷ್ಟು ಕೊಟ್ಟಿದ್ದಾರೆ 15 ಅಂತ ಇದೆ. 15 ಮೈನಸ್ 9 ಡಿವೈಡೆಡ್ ಬೈ 2 ಟೈಮ್ಸ್ ಆಫ್ F1 ಅಂದರೆ ಎಷ್ಟು ಬರುತ್ತೆ 30, 30 ಮೈನಸ್ 9 ಮೈನಸ್ ಆಫ್ 9, ಯಾಕಂದರೆ F0 ಮೈನಸ್ F2 ಅಂತ ಹೇಳಿದ್ವಿ. ಅದು ಎರಡನ್ನೂ 9 ಇದೆ ಇಂಟು 5 ಅಂತ ಹೇಳ್ಬೋದು. ಹೌದಲ್ವಾ? ಹಾಗಾದರೆ ಏನು ಬಂತು 25 ಪ್ಲಸ್ 15ಅಲ್ಲಿ 9 ಹೋಯ್ತು ಅಂದರೆ ಎಷ್ಟು ಬರುತ್ತೆ ಮಕ್ಕಳೇ 6 ಬರುತ್ತೆ. ಸೇಮ್ 30 ಮೈನಸ್ 9 ಅಂದರೆ ಎಷ್ಟು ಬರುತ್ತೆಪ್ಪ 9 ಪ್ಲಸ್ 9 ಅಂದರೆ 18 ಆಗುತ್ತೆ. 18 ಮೈನಸ್ 13 ಅಂದರೆ ಎಷ್ಟಾಗುತ್ತೆ 12 ಅಂತ ಆಗುತ್ತೆ. 12 ಇಂಟು 5 ಅಂತ ಹೇಳ್ಬೋದು. 6 1 6 2 ಅಂತ ಬರುತ್ತೆ. ಆಬ್ವಿಯಸ್ಸಾಗಿ 25 ಪ್ಲಸ್ 5/2, 2 ಈ ಕಡೆ ಹೋಯಿತು ಅಂದರೆ 50 ಪ್ಲಸ್ 5 ಡಿವೈಡೆಡ್ ಬೈ 2 ಅಂತ ಹೋಗುತ್ತೆ. 55 ಡಿವೈಡೆಡ್ ಬೈ 2 ಅಂತ ಬರುತ್ತೆ. ಜಸ್ಟ್ ಏನು ಮಾಡಿ ಬೇಕಾದ್ರೆ ಡಿವೈಡ್ ಮಾಡೋಣ. 2 2 ಎಷ್ಟು ಬಂತು 15, 2 7 0.5, 27.5 ಅಂತ ಹೇಳ್ಬೋದು ನಾವು. ಅರ್ಥ ಆಯ್ತಲ್ವ ಮಕ್ಕಳೇ? ಹೌದಲ್ಲ? ಎಷ್ಟು ಈಸಿ ಇದೆ ನೋಡಿ. ಜಸ್ಟ್ ಫಾರ್ಮುಲಾ ಸ್ಟ್ಯಾಟಿಸ್ಟಿಕ್ಸಲ್ಲಂತೂ ಜಾಸ್ತಿ ಏನು ಕೇಳೋಕ್ಕೆ ಆಗಲ್ಲ. ಅದಕ್ಕೆ ನಾನು ಒಂದು ಶಾರ್ಟಲ್ಲಿ ಮಾಡಿಬಿಟ್ಟು ನಿಮ್ಗೆ ಹಾಕ್ಬಿಟ್ಟಿದ್ದೀನಿ. ಹೋಗಿ ಒಂದು ಸತಿ ವೀಡಿಯೋನ ಚೆಕ್ ಮಾಡಿ. ಅಲ್ಲಿ ಹೇಳಿರೋ ಕ್ವಶನ್ಸ್ನ ಬಿಟ್ಟು ಯಾವ ಕ್ವಶನ್ ಎಕ್ಸ್ಟ್ರಾ ನಿಮಗೆ ಕೇಳೋಕ್ಕೆ ಚಾನ್ಸೇ ಇಲ್ಲ. ಮಕ್ಕಳು ಬಿಟ್ಟರೆ ಮಾಡೆಲ್ ಕ್ವಶನ್ ಪೇಪರ್ಲು ಅದೇ ಥರದ ಕ್ವಶನ್ಸ್ನ ನಾನು ಸಾಲ್ವ್ ಮಾಡ್ತಾನೇ ಇದ್ದೀನಿ. ಒಂದು ಸತಿ ನೀವು ಕ್ರಾಸ್ ಚೆಕ್ ಮಾಡಿ ಆಯಿತಾ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಫೈನ್, ಫೈಂಡ್ ದ ಮೀನ್ ಫಾರ್ ದ ಫಾಲೋಯಿಂಗ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಹೇಳಿದ್ದಾರೆ. ಇಲ್ಲಿ ಮೀನ್ ಕೇಳಿದ್ದಾರೆ. ಇದು ಇಲ್ವಾ ಮೋಡ್, ಎರಡರಲ್ಲಿ ಒಂದು ಕೇಳಿರ್ತಾರೆ. ನೀವು ಯಾವುದಾದ್ರೂ ಒಂದು ಬರೀಬೇಕು. ಆರ್ ಕ್ವಶನ್ ಇದು. ಓಕೆನಾ? ಮೀನ್ದು ಫಾರ್ಮುಲಾ ಏನು ಬರುತ್ತಪ್ಪ, ಮೀನ್ ಈಸ್ ಈಕ್ವಲ್ಸ್ ಟು ನಾವೇನು ಕರಿತೀವಿ ಎಕ್ಸ್ ಬಾರ್ ಅಂತ ಕರಿತೀವಿ. ಇದನ್ನು ಸಮೇಷನ್ ಆಫ್ Fi ಇಂಟು XI ಡಿವೈಡೆಡ್ ಬೈ ಸಮೇಷನ್ ಆಫ್ Fi ಅಂತ ಹೇಳ್ತೀರ. ಹೌದಾ? ಹಾಗಾದರೆ ನಾನು ಫಸ್ಟ್ ಏನು ಮಾಡ್ತೀನಿ XIನ ಕ್ಯಾಲ್ಕುಲೇಟ್ ಮಾಡ್ತೀನಿ. XI ಈಸ್ ಈಕ್ವಲ್ಸ್ ಟು ಏನದು ಅಪ್ಪರ್ ಲಿಮಿಟ್ ಪ್ಲಸ್ ಲೋವರ್ ಲಿಮಿಟ್ ಡಿವೈಡೆಡ್ ಬೈ 2 ಅಂತ ಹೇಳ್ತೀವಿ. 10 ಪ್ಲಸ್ 0 ಇಸ್ ಈಕ್ವಲ್ಸ್ ಟು 10, 10 ಡಿವೈಡೆಡ್ ಬೈ 2 ಅಂದರೆ ಎಷ್ಟು ಬರುತ್ತೆ 5 ಬರುತ್ತೆ. ಸೇಮ್ 20 ಪ್ಲಸ್ 10 ಅಂದರೆ 30, 30 ಡಿವೈಡೆಡ್ ಬೈ 2 ಅಂದರೆ 15, 30 ಪ್ಲಸ್ 2 50, 50 ಡಿವೈಡೆಡ್ ಬೈ 2 ಅಂದರೆ 25, 40 ಪ್ಲಸ್ 30 ಅಂದರೆ 70, 70 ಡಿವೈಡೆಡ್ ಬೈ 2 ಅಂದರೆ 35. ಏನಾಯಿತು 40 ಪ್ಲಸ್ 50 ಅಂದರೆ 90, 90 ಡಿವೈಡೆಡ್ ಬೈ 2 ಅಂದರೆ 45. ಹೌದಾ? ಇದು ಸಮೇಷನ್ ಆಫ್ Fi ಇಂಟು XI. ಇದನ್ನು ಸಮ್ ಮಾಡೋದು. ಏನಪ್ಪ ಅದು 5 5 5 5 5 ಅಂತಿದೆ. 5 ಪ್ಲಸ್ 5 10, 10 ಪ್ಲಸ್ 5 15, 15 ಪ್ಲಸ್ 5 20, 20 ಪ್ಲಸ್ 5 ಅಂದರೆ 25. ಓಕೆನಾ? 4 ಪ್ಲಸ್ 2 ಅಂದರೆ 8, 8 9 10 11 12 13 14 ಅಂತ ಬರುತ್ತೆ. 145. ಇನ್ನೊಂದು ಸತಿ ಬೇಕಾದ್ರೆ ಚೆಕ್ ಮಾಡೋಣ ಮಕ್ಕಳೇ. 5 3 ಪ್ಲಸ್ 2 ಅಂದರೆ 5 ಬರುತ್ತೆ. 4 ಪ್ಲಸ್ 5 ಅಂದರೆ ಒಂದು ನಿಮಿಷ 1 ಪ್ಲಸ್ 2 ಅಂದರೆ ಎಷ್ಟು ಬರುತ್ತೆ 3 3 3 is 9 ಬರುತ್ತೆ. 9 10 11 12 13 14 15 ಅಂತ ಬರುತ್ತೆ. ಹೌದಲ್ವಾ? ಎಲ್ಲಾದರೂ ಮಿಸ್ಟೇಕ್ ಮಾಡೋದನ್ನ ಒಂದು ನಿಮಿಷ. 4 5 6 7 8 9 10 11 12 ಹಾಗಾದರೆ ಎಷ್ಟು ಬಂತು 125 ಬರುತ್ತೆ ಮಕ್ಕಳೇ. ಸಾರಿ, ಅದು ಅಕಸ್ಮಾತ್ ಏನೋ ಪ್ಲಸ್ ಮಾಡೋದ್ರಲ್ಲಿ ಹೆಚ್ಚು ಕಮ್ಮಿ ಆಗಿದ್ರೆ ನೋಡ್ಕೊಳ್ಳಿ. ಓ ಸಾರಿ ಮಕ್ಕಳೇ, ಒಂದು ನಿಮಿಷ
ಒಂದು ನಿಮಿಷ, ಅಷ್ಟಕ್ಕೂ ನಾನು ಕಂಡುಹಿಡಿದಿರೋದು ಎಕ್ಸ್ ಐ. ಇಲ್ಲಿ ಎಕ್ಸ್ ಐ ಇಂಟು ಎಫ್ ಐ ಮಾಡಬೇಕು. ಎಕ್ಸ್ ಐ ಇಂಟು ಎಫ್ ಐ ಅಥವಾ ಎಫ್ ಐ ಇಂಟು ಎಕ್ಸ್ ಐ ಮಾಡ್ಕೋಬೇಕು. ಹೌದಾ, ಅದನ್ನು ಫಸ್ಟ್ ಕ್ಯಾಲ್ಕುಲೇಟ್ ಮಾಡೋಣ. 5 4 ಏನಾಗುತ್ತೆ 20 ಅಂತ ಆಗುತ್ತೆ. 15 9 ಅಂದರೆ ಎಷ್ಟು ಬರುತ್ತೆ 135 ಏನೋ ಬರುತ್ತೆ. 135 25 ಇಂಟು 15. ಇದನ್ನೆಲ್ಲದನ್ನು ಏನು ಮಾಡಬೇಕು ಇಂಟು ಮಾಡಿ ಫೈನಲ್ ಆನ್ಸರ್ ಏನು ಬರುತ್ತಲ್ಲ ಅದನ್ನು ಏನು ಮಾಡಬೇಕು ಸಮೇಷನ್ ಆಫ್ ಎಫ್ ಐ ಇಂಟು ಎಕ್ಸ್ ಐ ಅಂತ ತೊಗೋತೀವಿ ನಾವು. ಎಲ್ಲನೂ ಮಲ್ಟಿಪ್ಲೈ ಮಾಡಿ ಆನ್ಸರ್ ಬರೀರಿ ಮಕ್ಕಳೇ. ಅದಾದಮೇಲೆ ಇಲ್ಲಿ ಬಂದಿರೋ ಆನ್ಸರ್ನ ಏನು ಮಾಡಬೇಕು ಅಂದರೆ ಫ್ರೀಕ್ವೆನ್ಸಿ ಟೇಬಲಲ್ಲಿ ಏನು ಸಮ್ ಬರುತ್ತಲ್ಲ, ಅಂದರೆ ಯಾವುದದು 15 + 4 + 8 ಅಂದರೆ 12 13 14 15 16 16 + 5 ಅಂದರೆ 21 ಅಂದರೆ 30 ಬರುತ್ತೆ. ಅಂದರೆ ಟೋಟಲ್ ಎಷ್ಟು ಬಂತು 40 ಡಿವೈಡೆಡ್ ಬೈ 50. ಒಂದು ನಿಮಿಷ 50 ಸಮೇಷನ್ ಆಫ್ ಎಫ್ ಐ ಡಿವೈಡ್ ಬೈ ಎಕ್ಸ್ ಐ ಅಂತ ಇರುತ್ತಲ್ಲ ಡಿವೈಡೆಡ್ ಬೈ 50 ಅಂತ ಮಾಡಿದ್ರೆ ನಮ್ಗೆ ಆನ್ಸರ್ ಬರುತ್ತೆ. ಈ ಆನ್ಸರ್ನ ಈ ಕ್ವಶನ್ನ ನಾವು ಮಾಡ್ತಾ ಇಲ್ಲ, ಜಸ್ಟ್ ನೀವೇ ಏನು ಮಾಡಿ ಅಂದರೆ ಸಾಲ್ವ್ ಮಾಡ್ಬಿಟ್ಟು ನಂಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಓಕೆನಾ, ಇದು ಆಲ್ರೆಡಿ ಎಷ್ಟೋ ಸತಿ ನಾನು ಸಾಲ್ವ್ ಮಾಡಿಬಿಟ್ಟಿದ್ದೀನಿ. ಜಸ್ಟ್ ನಾನು ಸ್ಟಾರ್ಟಿಂಗಲ್ಲಿ ಹೇಳ್ಬೇಕಾದ್ರೆ ಕನ್ಫ್ಯೂಸ್ ಆದೆ. ಎಫ್ ಐನ ಏನು ಮಾಡ್ತಾಯಿದ್ದೆ ನಾನು, ಎಕ್ಸ್ ಐನ ಏನು ಮಾಡ್ತಿದ್ದೆ ಸಮ್ ತೊಗೋತಾ ಇದ್ದೆ ನಾನು. ಎಕ್ಸ್ ಐ ಇಂಟು ಎಫ್ ಐನ ಮಾಡಿಬಿಟ್ಟು ಆಮೇಲೆ ಏನು ಮಾಡಿ ಸಮ್ನ ತೊಗೊಳ್ಳಿ. ಅರ್ಥ ಆಯ್ತಲ್ವಾ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಫೈನ್. ಅ ಬಾಕ್ಸ್ ಕಂಟೈನ್ಸ್ ಕಾರ್ಡ್ಸ್ ನಂಬರ್ ಫ್ರಮ್ 6 to 70 ಅಂತ ಹೇಳಿದ್ದಾರೆ. ಹಾಗಾದರೆ ಇಫ್ ಒನ್ ಕಾರ್ಡ್ ಇಸ್ ಡ್ರಾನ್ ಎಟ್ ರ್ಯಾಂಡಮ್ ಫ್ರಮ್ ದ ಬಾಕ್ಸ್ ಫೈಂಡ್ ದ ಪ್ರೊಬಾಬಿಲಿಟಿ ದಟ್ ದ ಕಾರ್ಡ್ ವಿ ವಿಲ್ ಹ್ಯಾವ್ ಅಂತ ಹೇಳಿದ್ದಾರೆ. ಫಸ್ಟ್ ಅವ್ರು ಏನು ಹೇಳಿದ್ದಾರೆ ಎನ್ ಆಫ್ ಎಸ್ ಅಂತ ಹೇಳು. ಎನ್ ಆಫ್ ಎಸ್ ಈಸ್ ಈಕ್ವಲ್ಸ್ ಟು ಏನು ಹೇಳಿ 60 to 70 ಅಂದರೆ ಎಷ್ಟು ಬರುತ್ತೆ ಕಾರ್ಡ್ಸ್? ಟೋಟಲ್ 65 ಕಾರ್ಡ್ಸ್ ಇದೆ ಅವ್ರ ಹತ್ರ. ಹೌದಾ, ಹಾಗಾದರೆ ಫಸ್ಟ್ ಒನ್ ಏನು ಕೊಟ್ಟಿದ್ದಾರೆ ನೋಡೋಣ. ಏನದು ಅ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್. ಹೌದಾ, 6 to 70ವರೆಗೂ ಬರೋಂಥ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಯಾವುದು ಅಂತ ಬರ್ಕೊಂಡು ಹೋಗೋಣ. ಯಾವುದದು 9, ನೆಕ್ಸ್ಟ್ ಏನು ಬರುತ್ತೆ 16 25, ಹೌದಾ 36 49 7 7 49 7 8 64 8 8 64. ಅದಾದಮೇಲೆ ಏನು ಬರುತ್ತೆ 9 9 81 ಬರುತ್ತೆ. ಅದು 17 ಎಕ್ಸೀಡ್ ಆಗುತ್ತೆ. ಹಾಗಾಗಿ ಏನು ಬರುತ್ತೆ 9 16 25 36 49 64. 3 ಸ್ಕ್ವೇರ್ 4 ಸ್ಕ್ವೇರ್ 5 6 7 8. ಹೌದಾ, ಹಾಗಾದರೆ ಎಷ್ಟು ಬಂತು 1 2 3 4 5 6. ಎನ್ ಆಫ್ ಎ ಇಸ್ ಎನ್ ಆಫ್ ಎ ಇಸ್ ಈಕ್ವಲ್ಸ್ ಟು ಏನು ಬಂತು 6 ಅಂತ ಬಂತು. ಹಾಗಾದರೆ ಎನ್ ಆಫ್ ಎ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಇದೇನಾಯಿತು ಪಿ ಆಫ್ ಎ ಅಂತ ಹೇಳ್ತೀವಿ ನಾವು. ಹೌದಾ, ಪಿ ಆಫ್ ಎ ಇಸ್ ಈಕ್ವಲ್ಸ್ ಟು 6 ಡಿವೈಡೆಡ್ ಬೈ ಎಷ್ಟಿದೆ 65 ಅಂತ ಇದೆ. ಇದು ಫಸ್ಟ್ ಒನ್. ಅರ್ಥ ಆಯ್ತಲ್ವ ಮಕ್ಕಳೇ? ಅದೇ ಥರ ಸೆಕೆಂಡ್ ಒನ್ ನೋಡೋಣ. ಏನದು ಸೆಕೆಂಡ್ ಒನ್ ಎನ್ ಆಫ್ ಬಿ ಅಂತ ಹೇಳ್ಬೋದು. ಎನ್ ಆಫ್ ಬಿ ಏನು ಬರ್ಬೋದು, ಆ ನಂಬರ್ ಡಿವಿಸಿಬಲ್ ಬೈ 5 ಅಂತ ಹೇಳಿದ್ದಾರೆ. 6ಇಂದ ಬರೋದು ಆದಮೇಲೆ ಹಾಗಾದ್ರೆ ಏನು ಬರುತ್ತೆ 10 15 20 25 30 35 40 45 50. ಹೌದಾ 55 60 65 70. ಹೌದಾ 10 15 20 25 30 35 40 45 50 55 60 65 70 70ವರೆಗೂ ಲಾಸ್ಟ್. ಹಾಗಾದರೆ ಎನ್ ಆಫ್ ಬಿ ಇಸ್ ಈಕ್ವಲ್ಸ್ ಟು ಕೌಂಟ್ ಮಾಡಿ 2 4 6 8 ನಿಮಿಷ 2 4 6 8 10 12 ಒಂದು 11 ಡಿವೈಡೆಡ್ ಬೈ 11 ಅಂತ ಬರುತ್ತೆ. ಹಾಗಾದರೆ ಪಿ ಆಫ್ ಬಿ ಇಸ್ ಈಕ್ವಲ್ಸ್ ಟು 11 ಡಿವೈಡೆಡ್ ಬೈ ಅಂತ 65 ಅಂತ ಬರುತ್ತೆ. ಹೌದಲ್ವ? ಕೌಂಟ್ ಮಾಡಬೇಕಿದ್ರೆ ಇನ್ನೊಂದು ಸತಿ 2 4 6 8 10 12 13 ಸಾರಿ ಮಕ್ಕಳೇ 13 ಬರುತ್ತೆ. ಓಕೆನಾ, ಎನ್ ಆಫ್ ಬಿ ಇಸ್ ಈಕ್ವಲ್ಸ್ ಟು ಏನಾಯಿತು 13. ಅವನೊಂದ್ಸತಿ ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ. ಅರ್ಥ ಆಯ್ತಲ್ವಾ? ಅದೇ ರೀತಿ ಥರ್ಡ್ ಒನ್ ಎನ್ ಆಫ್ ಸಿ ಇಸ್ ಈಕ್ವಲ್ಸ್ ಟು ಏನಾಯಿತು ಆ್ಯನ್ ಆಡ್ ನಂಬರ್ ಲೆಸ್ ದೆನ್ 30 ಅಂತ ಹೇಳಿದ್ದಾರೆ. ಲೆಸ್ ದೆನ್ 30 ಬರುವಂಥ ಎಲ್ಲ ಆಡ್ ನಂಬರ್ಸ್ ಬರ್ಕೊಳ್ಳಿ. ಏನದು 6ಇಂದ ಯಾವ್ದು 7 9 11 13 15. ಹೌದಾ 17 19 21 23 25 27 29. ಹೌದಾ, ಹಾಗಾದರೆ ಪಿ ಆಫ್ ಸಿ ಇಸ್ ಈಕ್ವಲ್ಸ್ ಟು ಎನ್ ಆಫ್ ಸಿ ಡಿವೈಡೆಡ್ ಬೈ ಎನ್ ಆಫ್ ಎಸ್ ಅಂತ ಹೇಳ್ತೀವಿ ನಾವು. ಎಷ್ಟಿದೆ ನೋಡಿ 2 4 6 8 10 12 12 ಡಿವೈಡೆಡ್ ಬೈ ಏನಾಗುತ್ತೆ
65 ಅಂತ ಬರುತ್ತೆ. ಹೌದಾ, ಬೇಕಿದ್ರೆ ಇದನ್ನೇನು ಮಾಡಿ 13 1s 13 5s ಅಂತಲೂ ಬರಿಬೋದು ಮಕ್ಕಳೇ, 1/5 ಅಂತಲೂ ಬರ್ಕೋಬೋದು, ಬೇಕಿದ್ರೆ ಬರ್ಕೊಳ್ಳಿ. ಇದೇನು ಬಂತು 12/65 ಅಂತ ಬಂತು. ಪಾಯಿಂಟಲ್ಲಿ ಬಂತು, ಪಾಯಿಂಟಲ್ಲಿ ಏನು ಬರೆಯೋಕೆ ಹೋಗ್ಬಿಡಿ ಪ್ರಾಬಬಿಲಿಟಿಲಿ, ಜಸ್ಟ್ ಫ್ರಾಕ್ಷನ್ ಫಾರ್ಮಲ್ಲೇ ಇಡಿ. ಓಕೆನಾ, ಫೈನಾ? ನೋಡಿ ಅರ್ಥ ಆಯ್ತಲ್ವ ಮಕ್ಕಳೇ, ಎಷ್ಟು ಈಸಿಯಾಗಿದೆ. ಫಸ್ಟ್ ಒನ್ ಎಷ್ಟು ಬರುತ್ತೆ 6/65 ಬರುತ್ತೆ. ಸೆಕೆಂಡ್ ಒನ್ ಏನು ಬರುತ್ತೆ 1/5 ಅಂದರೆ 13/65 ಬರುತ್ತೆ. ಥರ್ಡ್ ಒನ್ ಏನು ಬರುತ್ತೆ 12/65 ಅಂತ ಬರುತ್ತೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ ಹಾಗಾದರೆ. ಓಕೆ, ದ ಮಿನಿಟ್ ಹ್ಯಾಂಡ್ ಆಫ್ ದ ವಾಲ್ ಕ್ಲಾಕ್ ಈಸ್ 18 ಸೆಂಟಿಮೀಟರ್ ಲಾಂಗ್ ಅಂತ ಹೇಳಿದ್ರೆ ಆಬ್ವಿಯಸ್ ಆಗಿದೆ ಏನಂತ ಏರಿಯಾ ರಿಲೇಟೆಡ್ ಟು ಸರ್ಕಲ್. ಇದ್ರ ಮೇಲೆ ಒಂದು ಪ್ರಾಬ್ಲಮ್ನ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ, ಹೋಗಿ ಒಂದು ಸತಿ ನೀವು ಕ್ರಾಸ್ ಚೆಕ್ ಮಾಡಿ. ಅಲ್ಲಿ ಮಿನಿಟ್ ಹ್ಯಾಂಡ್ ಅಂತ ಕೊಟ್ಟಿದ್ದಾರೆ ಅಂದರೆ ಆಬ್ವಿಯಸ್ ಆಗಿ ಅದನ್ನು ಏನಂತ ತೊಗೋಬೇಕು ನೀವು, ರೇಡಿಯಸ್ ಅಂತ ತೊಗೋಬೇಕು. ಎಷ್ಟದು 18 ಸೆಂಟಿಮೀಟರ್ ಆಗುತ್ತೆ. ಫೈಂಡ್ ದ ಏರಿಯಾ ಸ್ವೆಫ್ಟ್ ಬೈ ದ ಮಿನಿಟ್ ಹ್ಯಾಂಡ್ ಇನ್ 35 ಮಿನಿಟ್ಸ್ ಅಂತ ಹೇಳಿದೆ. ಹಾಗಾದರೆ ಫಸ್ಟು 35 ಮಿನಿಟ್ಸ್ ಎಷ್ಟಾಗಿದೆ ಅಂತ ನೋಡೋಣ. 35 ಮಿನಿಟ್ಸ್ ಇಸ್ ಈಕ್ವಲ್ಸ್ ಟು ಎಷ್ಟು ಬರುತ್ತೆ 360 ಅಲ್ವಾ ಟೋಟಲ್ಲು. 360 ಡಿವೈಡೆಡ್ ಬೈ ಎಷ್ಟಾಯ್ತದು ಟೋಟಲ್ಲು 35 ಮಿನಿಟ್ಸ್ ಅಂದರೆ ಎಷ್ಟು ಬರುತ್ತೆ ಮಕ್ಕಳೇ? ಜಸ್ಟ್ ಎಷ್ಟು ಬರ್ಬೋದು, ಹಾಫ್ ದೆನ್ ಮೋರ್ ಅಂತಂದರೆ ಎಷ್ಟು ಬರುತ್ತೆ 360 ಡಿವೈಡೆಡ್ ಬೈ, ಒಂದು ನಿಮಿಷ, ಸಾರಿ ಮಕ್ಕಳೇ, 360 ಅಂತ ಇದೆ. 360 ಡಿವೈಡೆಡ್ ಪರ್ ಇದಕ್ಕಂದರೆ ಏನಾಗುತ್ತೆ 60 ಮಿನಿಟ್ಸ್ ಅಂತ ಆಗಿರುತ್ತೆ. ಹಾಗೆ 0 ಕ್ಯಾನ್ಸಲ್ ಆಗುತ್ತೆ, 6 ಆಗುತ್ತೆ. 35 ಇಂಟು 6 ಮಾಡಿ, 5 6 30, 6 3 18, 19 20 21, ಹಾಗಂದರೆ ಏನಂದರೆ 210 ಡಿಗ್ರಿ ಅಂತ ಬಂತು. ಅಷ್ಟೇನಾಗಿದೆ ಅಂದರೆ ಆಲ್ರೆಡಿ ಪಾಸ್ ಆಗಿದೆ. ಹಾಗಾದರೆ ಇದ್ರದ್ದು ಏನು ಮಾಡಬೇಕು, ಏರಿಯಾ ಕಂಡುಹಿಡಬೇಕು. ಹಾಗಾದರೆ ಏರಿಯಾ ಸ್ವೆಫ್ಟ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಟೀಟಾ ಡಿವೈಡೆಡ್ ಬೈ 360 ಇಂಟು ಪೈ ಆರ್ ಸ್ಕ್ವೇರ್ ಅಂತ ಬರುತ್ತೆ. ಹೌದಾ, ಟೀಟಾ ಅಂದರೆ ಎಷ್ಟು ಬಂದಿದೆ ಇಲ್ಲಿ ತೊಗೊಂಡಿದ್ವಲ್ಲ, ಇದೇ ಟೀಟಾ 210 ಡಿಗ್ರಿ. 210 ಡಿವೈಡೆಡ್ ಬೈ 360 ಇಂಟು 22/7 ಇಂಟು ಆರ್ ಅಂದರೆ ಎಷ್ಟಿದೆ 18 ಅಂತ ಇದೆ. 18 ಇಂಟು 18 ಹೌದಾ. 7 1s 7 3s 0 0 ಕ್ಯಾನ್ಸಲ್, 3 1s 3 12s ಹೌದಾ. 6 2s ಬರುತ್ತೆ, 6 3s ಬರುತ್ತೆ ಹೌದಾ. 2 1s 2 11s ಅವಾಗೇನಾಯ್ತು ಆನ್ಸರು 33 ಇಂಟು 18 ಅಂತ ಬರುತ್ತೆ ಆನ್ಸರ್ ಹೌದಾ. ಟೋಟಲ್ ಎಷ್ಟು ಬಂತು ಕ್ಯಾಲ್ಕುಲೇಟ್ ಮಾಡೋಣ. 13 ಇಂಟು 8, 8 3s 24, 8 3s 24, 25 26 ಪ್ಲಸ್ 3 ಅಂತ ಬರುತ್ತೆ. 1 9 5 591 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಹೇಳ್ತೀವಿ. ಒಂದು ಸತಿ ನೋಡಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಮಿಸ್ಟೇಕ್ ಇತ್ತು, ಸ್ಮಾಲ್ ಮಿಸ್ಟೇಕ್ ಅಂದರೆ ಜಸ್ಟ್ ಕರೆಕ್ಟ್ ಮಾಡ್ಕೊಳ್ಳಿ ಮಕ್ಕಳು. ಇಲ್ಲ ಅನ್ಕೋತೀನಿ, ಎಲ್ಲ ನಾರ್ಮಲಾಗಿ 33 ಇಂಟು 18 ಮಾಡಿದಾಗ ಎಷ್ಟು ಬರ್ಬೋದು ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಂಡು ಬರ್ಕೊಳ್ಳಿ ಆಯ್ತಲ್ವಾ. ಅದೇ ರೀತಿ ನೆಕ್ಸ್ಟ್ ಏನು ಹೇಳಿದ್ದಾರೆ, ಫೈಂಡ್ ದ ಲೆಂತ್ ಆಫ್ ದಿ ಆರ್ಕ್ ಅಂತ ಹೇಳಿದ್ದಾರೆ. ಇಲ್ಲಿ ಬರ್ಕೋತೀನಿ ನೋಡಿ, ಲೆಂತ್ ಆಫ್ ಆರ್ಕ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ ಟೀಟಾ ಡಿವೈಡೆಡ್ ಬೈ 360 ಇಂಟು 2πr ಅಂತ ಹೇಳ್ತೀವಿ ಹೌದಾ. 2πr ಟೀಟಾ ಅಂದರೆ ಎಷ್ಟು ಬಂತು 210 ಡಿಗ್ರಿ ಡಿವೈಡೆಡ್ ಬೈ 360 ಇಂಟು 2 ಪೈ ಅಂದರೆ ಎಷ್ಟು ಬರುತ್ತೆ 22/7 ಡಿವೈಡೆಡ್ ಬೈ 7 ಏನು ಆರ್ 2πr ಅಲ್ವಾ. 7 7 ಕ್ಯಾನ್ಸಲ್ ಆಗುತ್ತೆ, 0 0 ಹೋಗುತ್ತೆ. ಯಾವ್ದು ಬರುತ್ತಪ್ಪ ನೆಕ್ಸ್ಟು 3 12s ಬರುತ್ತೆ, 3 7s ಬರುತ್ತೆ ಹೌದಾ. 2 1s 2 6s ಬರುತ್ತೆ, 2 11s 2 3s ಅಂತ ಬರುತ್ತೆ. 77 ಡಿವೈಡೆಡ್ ಬೈ ಏನಾಗುತ್ತೆ 3 ಅಂತ ಬರುತ್ತೆ. ಏನು ಬರುತ್ತೆ 77 ಡಿವೈಡೆಡ್ ಬೈ 3 ಅಂತ ಬರುತ್ತೆ. ಏನಾಯಿತು 3 2s 6 17 ಆಗುತ್ತೆ, 3 5s 15, 3 5s 15, 3 6s 18, 3 7s 21 ಓಕೆ. 25.6 ಅಂತ ಏನೋ ಬರುತ್ತೆ ಮಕ್ಕಳೇ. ಇದು ನೋಡಿ ಒಂದು ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಆಯಿತಾ. ಬೇಕಾದರೆ ಇಲ್ಲ ಮಾಡಲ್ಲ. 77 ಡಿವೈಡೆಡ್ ಬೈ 3, 3 2s 6 ಅಂದರೆ ಎಷ್ಟು ಉಳಿತು 17 ಉಳಿತು. 3 5s 15 ಅಂದರೆ 2 ಉಳಿತು, 0.6 ಅಂತ ಬರುತ್ತೆ ಹೌದಾ. 25.6 ಅಂತ ಬರುತ್ತೆ. ಇಲ್ಲಿ ಬರಲ್ಲ ಲಾಸ್ಟಿಗೆ ಏರಿಯಾ ಲೆಂತ್ ಇಸ್ ಈಕ್ವಲ್ಸ್ ಟು 25.6 ಸೆಂಟಿಮೀಟರ್ ಅಂತ ಹೇಳ್ಬೋದು ಆನ್ಸರ್.
ಅರ್ಥ ಆಯ್ತಲ್ವಾ? ಫಸ್ಟ್ ಏನು ಮಾಡಿದೆ, ಏರಿಯಾ ಕ್ಯಾಲ್ಕುಲೇಟ್ ಮಾಡಿದೆ, ಅದೆಷ್ಟು ಬಂತು 33 × 18, ಅದು ನೋಡಿ 591 ಸೆಂಟಿಮೀಟರ್ ಕ್ಯೂಬ್ ಅಂತಲೇ ಏನು ಬರುತ್ತೆ, ಅದು ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ, ದ ಲೆಂತ್ ಆಫ್ ದಿ ಆರ್ಕ್ ಅಂದರೆ ಎಷ್ಟು ಬರುತ್ತೆ, 25.6 ಸೆಂಟಿಮೀಟರ್ ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ ಮಕ್ಕಳೇ? ನೆಕ್ಸ್ಟ್ ಕ್ವಶನ್ ಹೋಗೋಣ ಆಗಿದ್ರೆ, ಇಫ್ dash are the zeros of the quadratic polynomial p of x is equal to x square plus 3x plus 1, then find the value of ಎರಡರದ್ದು ಏನು ಮಾಡಿದ್ದಾರೆ, ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಿದ್ದಾರೆ. ಓಕೆ, ಹಾಗಾದರೆ ಫಸ್ಟ್ ಏನು ಮಾಡ್ತೀನಿ ಅಂದರೆ, ಅವರು ಏನು ಕೊಟ್ಟಿಲ್ಲ ಅಲ್ಲ. ಓಕೆ, ಫಸ್ಟ್ ಎಕ್ಸ್ ಸ್ಕ್ವೇರ್ ಪ್ಲಸ್ 3x ಪ್ಲಸ್ 1, ಹೌದಾ? ಇದ್ರದ್ದು ಏನು ಮಾಡಬೇಕು ಅಂತ ಹೇಳಿದರೆ, ಇದರಿಂದ ಬಂದು ಈ ವ್ಯಾಲ್ಯೂಸ್ನ, ಎರಡು ವ್ಯಾಲ್ಯೂಸ್ನ ಏನು ಮಾಡಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಫಸ್ಟು ಒಂದು ನಿಮಿಷ, ಎಕ್ಸ್ ಸ್ಕ್ವೇರ್ ಪ್ಲಸ್, ಇಲ್ಲಿ ಪ್ಲಸ್ ಬರಲ್ಲ, ನಮಗೇನು ಬರುತ್ತೆ ಹೇಳಿ, ಕ್ವಶನಲ್ಲಿ ಏನು ಬರುತ್ತೆ, ಎಕ್ಸ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಅಲ್ಫಾ ಇಂಟು ಬೀಟಾ ಅಂತ ಹೇಳ್ತೀವಿ, ಹೌದಾ? ಹಾಗಾದರೆ ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಏನೈತೆ, ಇಲ್ಲಿ 3 ಇದೆ, ಇಲ್ಲಿ -3 ಇದೆ, ಹಂಗಂದ್ರೆ ಏನಾಯ್ತು, -3 ಅಂತ ಬಂತು. ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು ಏನು ಬಂತು, 1 ಅಂತ ಬಂತು, ಹೌದಾ? ಹಾಗಾದರೆ ಫಸ್ಟ್ ಒನ್ ಏನಿದೆ, 1 ಪ್ಲಸ್ ಅಲ್ಫಾ ಡಿವೈಡೆಡ್ ಬೈ 1 ಪ್ಲಸ್ ಬೀಟಾ ಅಂತ ಇದೆ ಅಲ್ಲ, ಬೀಟಾನ ಈ ಕಡೆ ಕಳಿಸ್ತೀನಿ. ಬೀಟಾ ಪ್ಲಸ್ ಅಲ್ಫಾ ಇಸ್ ಈಕ್ವಲ್ಸ್ ಟು ಅಲ್ಫಾ ಇಂಟು ಬೀಟಾ ಅಂತ ಹೇಳ್ತೀವಿ, ಹೌದಾ? ಅಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟು ಬಂತು, -3 ಇದೆ, -3 ಡಿವೈಡೆಡ್ ಬೈ ಅಲ್ಫಾ ಇಂಟು ಬೀಟಾ ಅಂದರೆ ಎಷ್ಟಿದೆ, 1 ಅಂತ ಇದೆ. ಹಾಗಾದರೆ ಆನ್ಸರ್ ಎಷ್ಟು ಬಂತು, -3 ಅಂತ ಬಂತು, ಹೌದಾ? ಅದೇ ರೀತಿ ಸೆಕೆಂಡ್ ಹೋಗೋಣ, ಏನದು ಇಲ್ಲಿದೆ, ಅಲ್ಫಾ ಸ್ಕ್ವೇರ್ ಬೀಟಾ ಪ್ಲಸ್ ಅಲ್ಫಾ ಇಂಟು ಬೀಟಾ ಸ್ಕ್ವೇರ್ ಅಂತ ಹೇಳ್ತೀವಿ ನಾವು, ಹೌದಾ? ಹಾಗಿದ್ರೆ ಎರಡು ಕಡೆ ಏನು ಮಾಡ್ತೀನಿ ನಾನು, ಅಲ್ಫಾ ಮತ್ತು ಬೀಟಾನ ಕಾಮನ್ ತೆಗಿತೀನಿ, ಎರಡು ಕಡೆ ಇದೆ ಅಲ್ಲ, ಇಲ್ಲೇನು ಉಳಿಯುತ್ತೆ, ಅಲ್ಫಾ ಉಳಿಯುತ್ತೆ, ಅಲ್ಲೇನಿರುತ್ತೆ, ಬೀಟಾ ಅಂತ ಉಳಿಯುತ್ತೆ. ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು ಏನಂತ ಇದೆ ಆನ್ಸರ್, ಇಲ್ಲಿ 1 ಅಂತ ಇದೆ. ಸೇಮ್ ಅದೇ ಥರ ಅಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟಿದೆ, -3 ಅಂತ ಇದೆ. ಆನ್ಸರ್ ಎಷ್ಟು ಬಂತು, -3 ಅಂತ ಬಂತು. ಇದು ಏನಾಯಿತು, -3 ಅಂತ ಬಂತು, ಅದು ಕೂಡ ಏನಾಯಿತು, -3 ಅಂತ ಬಂತು. ನೋಡಿ ಎಷ್ಟು ಈಸಿಯಾಗಿದೆ ಅಲ್ಲ. ಅದಕ್ಕೆ ಹೇಳೋದು, ಕಾನ್ಸೆಪ್ಟ್ ಅರ್ಥ ಆಯಿತು ಅಂದರೆ ಯಾವ ಪ್ರಾಬ್ಲಮ್ ಕೂಡ ನಿಮ್ಗೆ ಅನ್ಸಲ್ಲ, ಟಫ್ ಅಂತ ಅನ್ಸಲ್ಲ. ಅರ್ಥ ಆಯ್ತಲ್ವ ಮಕ್ಕಳೇ? ನೆಕ್ಸ್ಟ್ ಕ್ವಶನ್ ಹೋಗೋಣ ಆಗಿದ್ರೆ, ಓಕೆ, ರೈಟ್ ದ ಕ್ವಾಡ್ರಾಟಿಕ್ ಪೊಲಿನಾಮಿಯಲ್ ಹೂ ಸಮ್ ಆ್ಯಂಡ್ ಪ್ರಾಡಕ್ಟ್ ಆಫ್ ದ ಝೀರೋಸ್ ಆರ್ 2 and -8 ರೆಸ್ಪೆಕ್ಟಿವ್ಲಿ ಆ್ಯಂಡ್ ಹ್ಯಾನ್ಸ್ ಫೈಂಡ್ ದ ಝೀರೋಸ್ ಆಫ್ ದಿ ಪೊಲಿನಾಮಿಯಲ್ ಅಂತ ಹೇಳಿದ್ದಾರೆ. ಓಕೆ, ಹಾಗಾದರೆ ಇಲ್ಲೇನು ಹೇಳಿದ್ದಾರೆ ಅಂದರೆ, ಅಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು 2, ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ಸ್ ಟು -8 ಅಂತ ಹೇಳಿದ್ದಾರೆ, ಹೌದಾ? ಹೆನ್ಸ್ ಫೈಂಡ್ ದ ಝೀರೋಸ್ ಆಫ್ ದಿ ಪೊಲಿನಾಮಿಯಲ್ ಅಂತ ಫಸ್ಟ್ ಪೊಲಿನಾಮಿಯಲ್ ಬರ್ಕೊಂಬಿಡೋಣ. ಏನದು, ಹೆಚ್ ಸ್ಕ್ವೇರ್ ಮೈನಸ್ ಅಲ್ಫಾ ಪ್ಲಸ್ ಬೀಟಾ ಇಂಟು ಅಲ್ಫಾ ಇಂಟು ಬೀಟಾ ಇಸ್ ಈಕ್ವಲ್ ಟು 0 ಅಂತ ಹೇಳ್ತೀವಿ ನಾವು, ಹೌದಾ? ಎಕ್ಸ್ ಸ್ಕ್ವೇರ್, ಇಲ್ಲಿ ಎಕ್ಸ್ ಬರುತ್ತೆ, ಮೈನಸ್ ಅಲ್ಫಾ ಇಂಟು ಬೀಟಾ ಅಂದರೆ ಎಷ್ಟು ಕೊಟ್ಟಿದ್ದಾರೆ, ಅಲ್ಫಾ ಪ್ಲಸ್ ಬೀಟಾ ಅಂದರೆ ಎಷ್ಟು ಕೊಟ್ಟಿದ್ದಾರೆ, 2 ಅಂತ ಕೊಟ್ಟಿದ್ದಾರೆ, 2x. ಇಲ್ಲೇನು ಕೊಡ್ತಾರೆ, ಅಲ್ಫಾ ಇಂಟು ಬೀಟಾ, ಇಲ್ಲಿಂದ -8 ಇಸ್ ಈಕ್ವಲ್ಸ್ ಟು ಏನಾಯಿತು, 0 ಅಂತ ಆಯಿತು. ಇದ್ರದ್ದು ಏನು ಮಾಡಬೇಕು ಇವಾಗ, ನಾವು ಝೀರೋ ಟರ್ಮ್ಸ್ನ ಕಂಡುಹಿಡಬೇಕು. ಏನಾಯಿತು, 8x ಸ್ಕ್ವೇರ್ ಮೈನಸ್ 8x ಸ್ಕ್ವೇರ್ ಅಂತ ಬಂತಾ? ಹಾಗಾದರೆ ಇಲ್ಲಿ ನೋಡಿ, 8 ಯಾವ ಇದರಲ್ಲಿ ಬರುತ್ತೆ ಟೇಬಲಲ್ಲಿ, 4x ಮತ್ತು 2x ಅಂತ ತೊಗೋತೀನಿ. ಆಬ್ವಿಯಸ್ಸಾಗಿ ಇಲ್ಲಿಂದ ಮೈನಸ್ ಇದೆ, ಮೈನಸ್ ಏನಾಗುತ್ತೆ, ಪ್ಲಸ್ ಆಗುತ್ತೆ, ಹೌದಲ್ವಾ? ಹಾಗಾದರೆ ಎಕ್ಸ್ ಸ್ಕ್ವೇರ್ ಮೈನಸ್ 4x ಪ್ಲಸ್ 2x -8 ಇಸ್ ಈಕ್ವಲ್ಸ್ ಟು 0. ಇಲ್ಲೇನು ಬಂತು, ಎಕ್ಸ್ ಕಾಮನ್ ತೊಗೋತೀನಿ, ಎಕ್ಸ್ -4 ಅಂತ ಬರುತ್ತೆ, ಪ್ಲಸ್ 2ನ ಕಾಮನ್ ತೊಗೋತೀನಿ, ಅವಾಗ ಏನಾಗುತ್ತೆ, ಎಕ್ಸ್ -4 ಇಸ್ ಈಕ್ವಲ್ಸ್ ಟು 0 ಅಂತ ಬರುತ್ತೆ, ಹೌದಾ? ಹಾಗಾದರೆ ಎಕ್ಸ್ ಪ್ಲಸ್ 2 ಹಾಗೆ ಎಕ್ಸ್ ಪ್ಲಸ್ 4 ಇಸ್ ಈಕ್ವಲ್ಸ್ ಟು 0. ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0. ಒಂದು ನಿಮಿಷ, ಎಕ್ಸ್ ಮೈನಸ್ ಇಲ್ಲಿ, ಓಕೆ, ಎಕ್ಸ್ -4 ಇಸ್ ಈಕ್ವಲ್ಸ್ ಟು 0. ಎಕ್ಸ್ -4 ಇಸ್ ಈಕ್ವಲ್ಸ್ ಟು 0 ಅಂದಮೇಲೆ ಎಕ್ಸ್ ಈಸ್ ಈಕ್ವಲ್ಸ್ ಟು -2, ಹೌದಾ? ಸೇಮ್ ಎಕ್ಸ್ ಈಸ್ ಈಕ್ವಲ್ಸ್ ಟು 4, ಹೌದಲ್ವ ಮಕ್ಕಳೇ? ಫಸ್ಟ್ ಏನಂತ ಹೇಳಿದ್ರು, ಅವರೇ ಏನು ಮಾಡಿದರು, ಪೊಲಿನಾಮಿಯಲ್ದು ಸಮ್ ಆ್ಯಂಡ್ ಪ್ರಾಡಕ್ಟ್ಸ್ ಅಂತ ಕೊಟ್ಟಿದ್ರು, ನಾವು ಬರ್ಕೊಂಡೆ. ಅದಾದಮೇಲೆ ಅದನ್ನೇನು ಮಾಡಿದೆ, ಈಕ್ವೇಷನ್ ಪೊಲಿನಾಮಿಯಲಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೆ. ಆ ಪೊಲಿನಾಮಿಯಲ್ ಯೂಸ್ ಮಾಡಿಕೊಂಡು ನಾವೇನು ಮಾಡಿದೆ, ಲಾಸ್ಟಿಗೆ ಝೀರೋಸ್ನ ಕ್ಯಾಲ್ಕುಲೇಟ್ ಮಾಡಿದೆ, ಹೌದಲ್ವಾ? ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಪ್ರೂವ್ ದ್ಯಾಟ್ sin theta divided by 1 minus cos theta plus tan theta divided by 1 minus cos theta is equals to cot theta plus sin theta into cosec theta ಅಂತ ಹೇಳಿದ್ದಾರೆ. ನೋಡೋಣ ಏನದು. ಫಸ್ಟ್ ಏನು ಮಾಡ್ತೀನಿ, LHS ಅಂತ ಬರ್ಕೋತೀನಿ.
ಸೈನ್ ಟೀಟಾ ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಟೀಟಾ, ಹೌದಾ ಮಕ್ಕಳೇ, ಪ್ಲಸ್ ಟ್ಯಾನ್ ಟೀಟಾ ಡಿವೈಡೆಡ್ ಬೈ 1 ಪ್ಲಸ್ ಕಾಸ್ ಟೀಟಾ, ಹೌದಲ್ವ ಮಕ್ಕಳೇ. ಹಾಗಾದರೆ ಇದನ್ನೇನು ಮಾಡ್ತೀನಿ, ಕಾಸ್ ಟೀಟಾನೇ ಈ ಕಡೆ ಹಾಕ್ತೀನಿ. ಸೈನ್ ಟೀಟಾ ಇಂಟು 1 ಪ್ಲಸ್ ಕಾಸ್ ಟೀಟಾ ಎರಡರದ್ದು ಏನು ಮಾಡ್ತಾಯಿದ್ದೀನಿ, ಎಲ್ ಸಿ ಎಮ್ ತೊಗೋತಾ ಇದ್ದೀನಿ. ಪ್ಲಸ್ ಟ್ಯಾನ್ ಟೀಟಾ ಇಂಟು ಇದು ಈ ಕಡೆ ಮಲ್ಟಿಪ್ಲೈ ಆಗುತ್ತೆ, ಏನಾಗುತ್ತೆ 1 ಮೈನಸ್ ಕಾಸ್ ಟೀಟಾ ಅಂತ ಆಗುತ್ತೆ, ಹೌದಾ. ಹೋಲ್ ಡಿವೈಡೆಡ್ ಬೈ ಏನು ಬಂತು, 1 ಮೈನಸ್ ಕಾಸ್ ಟೀಟಾ ಇಂಟು 1 ಪ್ಲಸ್ ಕಾಸ್ ಟೀಟಾ, ಹೌದಾ. ಏನು ಬಂತು ನೋಡಿ, ಸೈನ್ ಟೀಟಾ ಇಂಟು 1 ಅಂದರೆ ಸೈನ್ ಟೀಟಾ ಪ್ಲಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ, ಹೌದಾ, ಪ್ಲಸ್ ಟ್ಯಾನ್ ಟೀಟಾ ಮೈನಸ್ ಟ್ಯಾನ್ ಟೀಟಾ ಇಂಟು ಕಾಸ್ ಟೀಟಾ ಅಂತ ಹೇಳ್ತೀನಿ ನಾನು. ಡಿವೈಡೆಡ್ ಬೈ 1 ಮೈನಸ್ ಕಾಸ್ ಟೀಟಾ 1 ಪ್ಲಸ್ ಕಾಸ್ ಟೀಟಾ ಅಂದರೆ ಏನಾಗುತ್ತೆ, 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತ ಬರುತ್ತಾ, ಹೌದಲ್ವಾ. ಹಾಗಾದರೆ ಲಾಸ್ಟಿಗೆ ಇಲ್ಲಿ ಬರೀತೀನಿ ನೋಡಿ, ಏನದು ಸೈನ್ ಟೀಟಾ ಹಾಗೆ ಇಟ್ಕೋತೀನಿ ಪ್ಲಸ್ ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾ ಮೈನಸ್ ಆಫ್ ಟ್ಯಾನ್ ಟೀಟಾ ಅಂದರೆ ಏನು ಬರಿತೀವಿ ನಾವು, ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಅಂತ ಬರ್ಕೋತೀವಿ. ಹಾಗಾದರೆ ಕಾಸ್ ಟೀಟಾ ಕ್ಯಾನ್ಸಲ್ ಆಯಿತು, ಏನು ಉಳಿತೈತೆ ನಮಗಲ್ಲಿ, ಸೈನ್ ಟೀಟಾ ಅಂತ ಉಳಿಯುತ್ತೆ. ಡಿವೈಡೆಡ್ ಬೈ ಏನಾಯಿತು ನೋಡಿ ಮಕ್ಕಳೇ, ಒಂದು ನಿಮಿಷ, ಕಾಸ್ ಸ್ಕ್ವೇರ್ ಟೀಟಾ 1 ಸ್ಕ್ವೇರ್ ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಅಂತಂದರೆ ಆಬ್ವಿಯಸ್ಸಾಗಿ ಏನು ಬರುತ್ತೆ, ಫಾರ್ಮುಲಾ ಗೊತ್ತು ನಿಮಗೆ, ಏನದು 1 ಮೈನಸ್ 1 ಸ್ಕ್ವೇರ್ ಅಂದರೆ 1 ಅಂತಲೇ ಆಗುತ್ತೆ. 1 ಮೈನಸ್ ಕಾಸ್ ಸ್ಕ್ವೇರ್ ಟೀಟಾ ಇಸ್ ಈಕ್ವಲ್ಸ್ ಟು ಸೈನ್ ಸ್ಕ್ವೇರ್ ಟೀಟಾ ಅಂತ ಆಗುತ್ತೆ, ಹೌದಾ. ಸೈನ್ ಟೀಟಾ ಮೈನಸ್ ಸೈನ್ ಟೀಟಾ ಅಂದರೆ ಎರಡು ಕ್ಯಾನ್ಸಲ್ ಆಯಿತು. ಆಬ್ವಿಯಸ್ಸಾಗಿ ಆನ್ಸರ್ ಏನು ಬರುತ್ತೆ ಇಲ್ಲಿ, ಕಾಸ್ ಟೀಟಾ ಇಂಟು ಸೈನ್ ಟೀಟಾ ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಟೀಟಾ, ಸೇಮ್ ಈ ಕಡೆ ಪ್ಲಸ್ ಟ್ಯಾನ್ ಟೀಟಾ ಇಂಟು ಡಿವೈಡೆಡ್ ಬೈ ಸೈನ್ ಸ್ಕ್ವೇರ್ ಟೀಟಾ, ಹೌದಾ. ಇಲ್ಲಿ ನೋಡಿ, ಸ್ಕ್ವೇರ್ ಸೈನ್ ಕ್ಯಾನ್ಸಲ್ ಆಯಿತು, ಕಾಸ್ ಟೀಟಾ ಡಿವೈಡೆಡ್ ಬೈ ಸೈನ್ ಟೀಟಾ ಅಂದರೆ ಏನಾಗುತ್ತೆ, ಕಾಟ್ ಟೀಟಾ ಅಂತ ಆಗುತ್ತೆ. ಕಾಟ್ ಟೀಟಾ ಪ್ಲಸ್ ಟ್ಯಾನ್ ಟೀಟಾನ ಏನಂತ ಬರ್ಕೋತೀನಿ ನಾನು, ಒಂದು ನಿಮಿಷ, ಏನಂತ ಹೇಳ್ತೀವಿ, ಸೈನ್ ಟೀಟಾ ಡಿವೈಡೆಡ್ ಬೈ ಕಾಸ್ ಟೀಟಾ ಡಿವೈಡೆಡ್ ಬೈ ಏನಂತೀವಿ, ಸೈನ್ ಸ್ಕ್ವೇರ್ ಟೀಟಾ ಅಂತ ಇದೆ, ಹೌದಾ. ಇದು ಕ್ಯಾನ್ಸಲ್ ಆಯಿತು. ಹಾಗಾದರೆ ನಮಗೆ ಆನ್ಸರ್ ಏನು ಬರುತ್ತೆ, 1 ಡಿವೈಡೆಡ್ ಬೈ ಕಾಸ್ ಟೀಟಾ ಮತ್ತು ಏನಾಯಿತು 1 ಡಿವೈಡೆಡ್ ಬೈ ಸೈನ್ ಟೀಟಾ ಅಂತ ಬರುತ್ತೆ. ಆಬ್ವಿಯಸ್ಸಾಗಿ ಏನು ಬಂತು, ಕಾಟ್ ಟೀಟಾ ಹಂಗೆ ಉಳಿತು, ಕಾಟ್ ಟೀಟಾ ಪ್ಲಸ್ 1 ಬೈ ಕಾಸ್ ಅಂದರೆ ಏನಂತೀವಿ, ಸೆಕ್ ಅಂತೀವಿ, ಸೆಕ್ ಟೀಟಾ. 1 ಬೈ ಸೈನ್ ಅಂದರೆ ಏನು ಬರ್ತೀವಿ, ಕೊಸೆಕ್ ಟೀಟಾ, ಹೌದಲ್ವಾ. ಅಯ್ಯೋ ಒಂದು ನಿಮಿಷ ಮಕ್ಕಳೇ, ಹೌದಾ. ಕಾಟ್ ಟೀಟಾ ಅಲ್ಲಿ ಕ್ಯಾನ್ಸಲ್ ಮಾಡಿದಾಗ ನಮಗೇನು ಬಂದಿತ್ತು, 1 ಬೈ ಕಾಸು ಮತ್ತು 1 ಬೈ ಸೈನ್ ಅಂತ ಬಂದಿತ್ತು. 1 ಬೈ ಕಾಸ್ ಅಂದರೆ ಸೆಕ್ ಅಂತ ಕರಿತೀವಿ, 1 ಬೈ ಸೈನ್ ಅಂದರೆ ಏನು ಬಂತು, ಕೊಸೆಕ್ ಅಂತ ಕರಿತೀವಿ, ಹೌದಾ. ಹಾಗಾದರೆ ಇದೇನಾಯಿತು, ಈಸ್ ಈಕ್ವಲ್ಸ್ ಟು RHS ಅಂತ ಬಂತು, ಹೌದಾ. ನೋಡಿ ಆನ್ಸರ್ RHS ಅಲ್ಲಿ ಅದೇ ಇದೆ, ಪ್ರೂವ್ ಆಯ್ತಲ್ವ ಮಕ್ಕಳೇ. ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಜಸ್ಟು ನೋಡ್ತಾ ಹೋಗಬೇಡಿ, ನೀವು ಏನು ಮಾಡಿ ಅಂದರೆ ಜೊತೆಗೆ ಸಾಲ್ವ್ ಮಾಡ್ತಾ ಹೋಗಿ, ಅವಾಗ ನಿಮಗೂ ಕೂಡ ಏನಾಗುತ್ತೆ, ಈಸಿಯಾಗಿ ಏನಾಗುತ್ತೆ, ಕನೆಕ್ಟ್ ಆಗೋಕ್ಕೆ ನಮ್ಮ ಜೊತೆ ಕಂಫರ್ಟಬಲ್ ಆಗುತ್ತೆ. ಅಂದರೆ ನಿಮ್ಗೆ ಏನಾದರೂ ಕ್ವಶನ್ ಗೊತ್ತಾಗಲಿ, ಯಾವುದೇ ಸ್ಟ್ರಕ್ ಆದರೆ ಅಂದರೆ ಇಮಿಡಿಯೇಟ್ ನಿಮಗೆ ಕ್ಯಾಚ್ ಆಗುತ್ತೆ ಅಲ್ಲಿಗೆ ಆನ್ಸರ್, ಓಕೆನಾ. ಫೈನ್. ಪ್ರೂವ್ ದ್ಯಾಟ್ secant A into 1 minus sin A, secant A plus tan A is equal to square root of 1 plus cos A 1 minus cos A into cosec square A ಅಂತ ಹೇಳಿದ್ದಾರೆ. ಹಾಗಾದರೆ ಇದನ್ನು ಸಪ್ರೇಟಾಗೆ ಮಾಡ್ಕೊಂಡು ಹೋಗ್ತೀನಿ. ಸೈನ್ ಎ ಅಂದರೆ ಏನು ಮಾಡಿದ್ದೆ ನಾನು, ಸೈನ್ ಎ ಇಂಟು 1 ಅಂದರೆ ಸೈನ್ ಎ ಆಗುತ್ತೆ, ಮೈನಸ್ ಸಿಕೆಂಟ್ ಎ ಇಂಟು ಸೈನ್ ಎ. ನಾನೇನು ಮಾಡ್ತಾಯಿದ್ದೀನಿ, ಸೈನ್ನ ಇದ್ರ ಜೊತೆಗೆ ಏನು ಮಾಡ್ತಾಯಿದ್ದೀನಿ, ಮಲ್ಟಿಪ್ಲೈ ಮಾಡ್ತಾಯಿದ್ದೀನಿ, ಓಕೆನಾ. ಫೈನ್. ಇದನ್ನು ಹಂಗೆ ಇಡ್ತೀನಿ, ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ, ಹೌದಾ, ಈಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ಕಾಸ್ ಎ 1 ಮೈನಸ್ ಕಾಸ್ ಎ ಅಂದರೆ ಏನಾಗುತ್ತೆ, 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಬರುತ್ತಾ, ಕಾಸ್ ಸ್ಕ್ವೇರ್ ಎ ಇಂಟು ಕೊಸೆಕ್ ಎ, ಹೌದಲ್ವಾ. ಹಾಗಾದರೆ ಸಿಕೆಂಟ್ ಎ ಇಂಟು ಟ್ಯಾನ್ ಎ ಅಂದರೆ ಏನಾಯ್ತು, 1 ಬೈ ಕಾಸ್ ಅಂತ ಹೇಳ್ತೀವಿ ನಾವು. ಸೆಕ್ ಅಂದರೆ ಏನಾಗ್ತೀವಿ, 1 ಬೈ ಕಾಸ್ ಅಂತ ಹೇಳ್ತೀವಿ. ಸೈನ್ ಎ ಡಿವೈಡ್ ಬೈ ಕಾಸ್ ಎ ಅಂದರೆ ಟ್ಯಾನ್ ಅಂತ ಆಗುತ್ತೆ. ಆಬ್ವಿಯಸ್ಸಾಗಿ ಏನಾಯಿತು, ಸಿಕೆಂಟ್ ಎ ಮೈನಸ್ ಟ್ಯಾನ್ ಎ, ಇದೇನಾಯಿತು ಸೇಮ್, ಸಿಕೆಂಟ್ ಎ
ಪ್ಲಸ್ ಟ್ಯಾನ್ ಎ. ಹೌದಲ್ವಾ? ಹಾಗಾದರೆ ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಸ್ಕ್ವೇರ್ ಎ ಅಂತ ಇದೆ. ಹಾಗಾದರೆ ಏನು ಬರುತ್ತೆ? ಸ್ಕ್ವೇರ್ ರೂಟ್ ಆಫ್ 1 ಮೈನಸ್ ಕಾಸ್ ಅಂದರೆ ಏನು ಬರುತ್ತೆ? ಸೈನ್ ಸ್ಕ್ವೇರ್ ಎ ಅಂತ ಬರುತ್ತೆ. ಸೈನ್ ಸ್ಕ್ವೇರ್ ಎ ಇಂಟು ಕೊಸೆಕ್ ಎ ಅಂತ ಹೇಳ್ತೀವ. ಹೌದಾ? ಹಾಗಾದರೆ ಸಿಕೆಂಟ್ ಎ ಮೈನಸ್ ಟ್ಯಾನ್ ಎ ಇಂಟು ಸಿಕೆಂಟ್ ಎ ಪ್ಲಸ್ ಟ್ಯಾನ್ ಎ ಅಂದರೆ ಏನಾಗುತ್ತೆ? ಸಿಕೆಂಡ್ ಸ್ಕ್ವೇರ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಇಸ್ ಈಕ್ವಲ್ಸ್ ಟು ಸೈನ್ ಸ್ಕ್ವೇರ್ ಎ ಇಂಟು ಸ್ಕ್ವೇರ್ ರೂಟ್ ಅಂದರೆ ಏನಾಗುತ್ತೆ? ಇದೆರಡು ಕ್ಯಾನ್ಸಲ್ ಆಗುತ್ತೆ. ಏನು ಉಳಿಯುತ್ತೆ ಇಲ್ಲಿ? ಸೈನ್ ಎ ಇಂಟು ಕೊಸೆಕ್ ಎ ಅಂತ ಉಳಿಯುತ್ತೆ. ಹೌದಲ್ವಾ? ನಿಮಗೆ ಗೊತ್ತು ಸೆಕೆಂಡ್ ಎ ಮೈನಸ್ ಟ್ಯಾನ್ ಸ್ಕ್ವೇರ್ ಎ ಅಂದರೆ ಏನಾಗುತ್ತೆ? 1 ಅಂತ ಹೇಳ್ತೀವಿ ನಾವು ಇದನ್ನು. ಇಸ್ ಈಕ್ವಲ್ ಟು ಸೈನ್ ಎ ಕಾಸ್ ಎನ್ ಏನು ಬರಿತೀವಿ? 1 ಸೈನ್ ಎ ಅಂತ ಬರಿತೀವಿ ನಾವು. ಇದೇನಾಯ್ತು? ಕ್ಯಾನ್ಸಲ್ ಆಯಿತು. ಇದು ಕ್ಯಾನ್ಸಲ್ ಆಯಿತಾ? ಸೈನ್ ಎ ಮತ್ತು ಸೈನ್ ಎ ಕ್ಯಾನ್ಸಲ್ ಆಯಿತು. ಆಬ್ವಿಯಸ್ಲಿ 1 ಈಸ್ ಈಕ್ವಲ್ಸ್ ಟು 1. ದೇರ್ ಫೋರ್ ಏನಾಯಿತು? LHS ಇಸ್ ಈಕ್ವಲ್ ಟು ಏನಾಯಿತು? RHS ಅಂತ ಹೇಳ್ಬೋದು. ನೋಡಿ, ಎರಡನ್ನೂ ಏನು ಮಾಡಿಬಿಟ್ಟೆ ನನ್ನ ಜೊತೆಗೆ ಸಾಲ್ವ್ ಮಾಡ್ಕೊಂಡು ಹೋಗಿದೆ. ಬೇಕಿದ್ರೆ ಹಿಂಗೂ ಮಾಡ್ಬೋದು, ಬೇಡ ಅಂದರೆ ನೀವೇನು ಮಾಡಿದ್ರೆ ಲಾಸ್ಟ್ ಟೈಮ್ ನಾವು ಮಾಡಿದ್ನಲ್ಲ ಒಂದು ಕಡೆಯಿಂದ ನೀಟಾಗಿ ಬಿಡಿಸ್ಕೊಂತಂದ್ರೆ ನೀವು ಇನ್ನೊಂದು ಕಡೆಯಲ್ದು ಬರೋ ಹಾಗೆ ಏನು ಮಾಡಬೇಕು? ಅದನ್ನು ಟ್ರೈ ಮಾಡ್ತಾ ಹೋಗಬೇಕು. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ. ಫೈನ್. ದ ಏಜಸ್ ಆಫ್ 2 ಸ್ಟೂಡೆಂಟ್ಸ್ ಎ ಆ್ಯಂಡ್ ಬಿ ಆರ್ 19 years and 15 years ರೆಸ್ಪೆಕ್ಟಿವ್ಲಿ. ಹೌದಾ? ಫೈಂಡ್ ಹೌ ಮೆನಿ ಇಯರ್ಸ್ ಇಟ್ ವಿಲ್ ಟೇಕ್ ಸೊ ದಟ್ ಪ್ರೊಡಕ್ಟ್ ಆಫ್ ದೇರ್ ಏಜಸ್ ಬಿಕಮ್ ಈಕ್ವಲ್ಸ್ ಟು 480 ಅಂತ ಹೇಳಿದ್ದಾರೆ. ಅಂದರೆ 2 ಹುಡುಗರು ಇದ್ದಾರೆ, ಅವ್ರದ್ದು ಒಂದು ಏಜ್ ಏನಿದೆ 15 ಇದೆ, ಇನ್ನೊಬ್ರದ್ದು 19 ಇದೆ. ಎಷ್ಟು ವರ್ಷ ಆದಮೇಲೆ ಅವರಿಬ್ಬರು ವಯಸ್ಸನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ? 480 ಬರುತ್ತೆ ಅಂತ ಕೇಳ್ತಾ ಇದ್ದಾರೆ. ನೋಡೋಣ. ಹಾಗಿದ್ರೆ ನಾನು ಏನು ಮಾಡ್ತೀನಿ ಇಲ್ಲಿ? 19 ಪ್ಲಸ್ ಎಕ್ಸ್ ಸೇಮ್ ಅಲ್ಲ, 15 ಪ್ಲಸ್ ಎಕ್ಸ್ ಅಂತ ತೊಗೋತೀನಿ. ಎರಡೂ ಏನು ಮಾಡಬೇಕು? ಪ್ರಾಡಕ್ಟ್ ಅಂತ ಹೇಳಿದರೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಆಬ್ವಿಯಸ್ ಆಗಿ ಏನಾಯಿತು? 480 ಅಂತ ಬರಬೇಕು ನಮಗೆ. ಹೌದಾ? ಹಾಗಾದರೆ ಮಲ್ಟಿಪ್ಲೈ ಮಾಡಿ. 19 ಇಂಟು 15 ಮಾಡೋಣ. 19 ಇಂಟು 15, 9 5 ಸ 45, 5 1 ಸ 5, 5 ಪ್ಲಸ್ 9 ಪ್ಲಸ್ 9 1 5 8 285. ನೋಡಿ ಒಂದ್ಸತಿ ಕ್ರಾಸ್ ಚೆಕ್ ಮಾಡೋಣ. 5 6 7 8 9 1 9 ಸ 1 1 ಸ ಅಂತ ಬಂತು. 285. ಅವಾಗೇನು ಬಂತಿಲ್ಲಿ? 19 ಇಂಟು 15 ಈಸ್ ಈಕ್ವಲ್ಸ್ ಟು 285 ಪ್ಲಸ್ 19x ಪ್ಲಸ್ 15x ಪ್ಲಸ್ ಏನಾಗುತ್ತೆ? ಎಕ್ಸ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 480 ಅಂತ ಬರುತ್ತೆ. ಹೌದಾ? ಹಾಗಾದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 19 ಪ್ಲಸ್ 15 ಅಂದರೆ ನೋಡೋಣ, ಪ್ಲಸ್ ಮಾಡೋಣ. 34 ಅಂತ ಬರುತ್ತೆ. ಹಾಗಾದರೆ 34x. ಹೌದಲ್ವ ಮಕ್ಕಳೇ? 285. ಇಲ್ಲಿ ಒಂದು ಆನ್ಸರ್ ಇದೆ. ಏನದು? ಮೈನಸ್ 480. ಇದು ಪ್ಲಸ್ ಇದೆ, ಈ ಕಡೆ ಕಳಿಸಿದ್ರೆ ಏನಾಗುತ್ತೆ? ಮೈನಸ್ ಆಗುತ್ತೆ. ಪ್ಲಸ್ 285 ಅಂತ ಮಾಡ್ಕೋತೀನಿ. ಇಸ್ ಈಕ್ವಲ್ಸ್ ಟು ಏನು ಬಂತು? 0 ಅಂತ ಬಂತು. ಹೌದಾ? ಎಕ್ಸ್ ಸ್ಕ್ವೇರ್ ಪ್ಲಸ್ 34x. ಇಲ್ಲೇನು ಬಂತು? 480 285. 5 5 ಕ್ಯಾನ್ಸಲ್ ಆಯಿತು. ಇಲ್ಲೇನು ಉಳಿಯುತ್ತೆ? 9 ಉಳಿಯುತ್ತೆ. 195 ಅಂತ ಉಳಿಯುತ್ತೆ. ಮೈನಸ್ 195 ಇಸ್ ಈಕ್ವಲ್ಸ್ ಟು 0 ಅಂತ ಬಂತು. ಹೌದಾ? ಹಾಗಾದರೆ 195ನ ನಾವೇನು ಅಂತ ಮಾಡ್ಬೋದಪ್ಪ? ಡಿವೈಡ್ ಮಾಡಿದ್ರೆ ನನಗೆ ಎಷ್ಟು ಬರುತ್ತೆ ಅಂದರೆ ಎಕ್ಸ್ ಸ್ಕ್ವೇರ್ ಪ್ಲಸ್ 39x ಮೈನಸ್ 5x ಮೈನಸ್ 195 ಇಸ್ ಈಕ್ವಲ್ಸ್ ಟು 0 ಅಂತ ಬರುತ್ತೆ. 195ನ ನಾನು ಏನು ಮಾಡಿದೆ ಅಂದರೆ ಡಿವಿಷನ್ ಮಾಡಿದೆ. ಮೊದಲೇ ಮಾಡಿದೆ ಮಕ್ಕಳೇ. ಡಿವಿಷನ್ ಮಾಡಿದಾಗ ನಾವೇನು ಮಾಡ್ಬೋದು? 39 ಇಂಟು 5 ಅಂತ ಡಿವೈಡ್ ಮಾಡ್ಕೋಬೋದು. ಡಿವೈಡ್ ಮಾಡ್ಕೊಂಡೆ ಇಲ್ಲೇ ಬೇಕಾದ್ರೆ ಮಾಡ್ತೀನಿ. 195. ಹೌದಾ? 5 ಎಷ್ಟು? 5 3 ಸ 15 ಆಗುತ್ತೆ. ಆಮೇಲೆ ಏನು ಉಳಿಯುತ್ತೆ ನಮಗೆ? 45 ಉಳಿಯುತ್ತೆ. 5 9 ಸ ನೋಡಿ ಎರಡೇ ವರ್ಡ್ ಬರುತ್ತೆ. 39 ಕೂಡ ಏನಾಗುತ್ತೆ? ಪ್ರೈಮ್ ನಂಬರ್ ಆಗುತ್ತೆ. 5 ಕೂಡ ಪ್ರೈಮ್ ನಂಬರ್ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೆ? ಡೈರೆಕ್ಟಾಗಿ ತೊಗೊಂಡಿದ್ದೆ. ಓಕೆನಾ? ಫೈನ್. ಹಾಗಿದ್ರೆ ಇವಾಗ ಆನ್ಸರ್ ಬಂತು. ಇವಾಗ ಏನು ಮಾಡ್ತೀನಿ? ಎಕ್ಸ್ ಏನು ಮಾಡಿದೆ? ಕಾಮನ್ ತೊಗೊಂಡೆ. ಎಕ್ಸ್ ಪ್ಲಸ್ 39. ಹೌದಾ? ಇನ್ನೊಂದು ಕಡೆ ಏನಾಗುತ್ತೆ? ಮೈನಸ್ 5ನ ಕಾಮನ್ ತೊಗೊಂಡ್ರೆ ಎಕ್ಸ್ ಪ್ಲಸ್ 39 ಇಸ್ ಈಕ್ವಲ್ಸ್ ಟು 0 ಅಂತ ಆಯಿತು. ಅವಾಗೇನಾಯಿತು? ಎಕ್ಸ್ ಮೈನಸ್ 5 ಇನ್ನೊಂದು ಕಡೆ ಎಕ್ಸ್ ಪ್ಲಸ್ 39 ಇಸ್ ಈಕ್ವಲ್ಸ್ ಟು 0 ಆಯಿತು. ಎಕ್ಸ್ ಈಸ್ ಈಕ್ವಲ್ಸ್ ಟು 5, ಎಕ್ಸ್ ಈಸ್ ಈಕ್ವಲ್ಸ್ ಟು 39. ಅದು ಎಷ್ಟು? ಮೈನಸ್ 39 ಅಂತ ಬಂತು. ಆಬ್ವಿಯಸ್ಸಾಗಿ ಏಜ್ ಏನಾಗಲ್ಲ, ಮೈನಸಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ. ರೈಟ್ ಆನ್ಸರ್ ಎಷ್ಟು ಬರುತ್ತೆ? 5. ಆಫ್ಟರ್ ಏನಂತ ಬರಿಬೋದು? ಆಫ್ಟರ್ 5 years ದ ಪ್ರಾಡಕ್ಟ್ ಆಫ್ ದೇರ್ ಏಜ್ ವಿಲ್ ಬಿ ಎಷ್ಟು? 480 ಅಂತ ಹೇಳ್ಬೋದು. ಅದೊಂದು ಲೈನ್ನ ಲಾಸ್ಟ್ ನೀವು ಬರೆಯಂಗಿದ್ರೆ ಬರೀರಿ. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಕ್ವೆಶನ್ ಹೋಗೋಣ.
ಓಕೆ. An express train takes 1 hour less than a passenger train to travels a distance of 132 ಕಿಲೋಮೀಟರ್ ಅಂತ ಹೇಳಿದ್ದಾರೆ. ಹಾಗಾದರೆ ಏನು ಮಾಡಿದ್ರು, ಒಂದು ಎಕ್ಸ್ಪ್ರೆಸ್ ಟ್ರೈನ್ ಇದೆಯಲ್ಲ ಅದೆಷ್ಟು ಮಾಡಿದ್ರು 132 ಎಕ್ಸ್ ಅಂತ ತೊಗೋತೀನಿ. ಸೇಮ್ ದ ಆವ್ರೇಜ್ ಸ್ಪೀಡ್ ಆಫ್ ದಿ ಎಕ್ಸ್ಪ್ರೆಸ್ ಟ್ರೈನ್ ಈಸ್ 12 ಕಿಲೋಮೀಟರ್ ಪರ್ ಅವರ್ ಮೋರ್ ದೆನ್ ದ ಪ್ಯಾಸೆಂಜರ್ ಟ್ರೈನ್ ಅಂತ ಹೇಳಿದ್ದಾರೆ. ಹಾಗಾದರೆ ಪ್ಯಾಸೆಂಜರ್ ಟ್ರೈನ್ಗಿಂತ ಏನಾಗಿದೆ ಮೋರ್ 132 ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 11 ಅಂತ ತೊಗೋತೀನಿ ನಾನು. ಹೌದಾ? ಫೈಂಡ್ ದ ಆವ್ರೇಜ್ ಸ್ಪೀಡ್ ಆಫ್ ದಿ ಅಂತ ಹೇಳಿದ್ದಾರೆ. ಎರಡ್ರದ್ದು ಏನು ಮಾಡಬೇಕು, 1 ಅಂತ ಬರಬೇಕು. 1 ನಿಮಿಷ. ಮೈನಸ್ ಅಂತ ತೊಗೋತೀನಿ. ಹೌದಾ? ಹಾಗಾದರೆ ಇದೇನಾಗುತ್ತೆ, ಇದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀನಿ. ಎಕ್ಸ್ ಇಂಟು ಅಲ್ಲ, 1 ನಿಮಿಷ. ಎಕ್ಸ್ ಪ್ಲಸ್ 11 ಇಂಟು 132 ಮೈನಸ್ 132 ಇಂಟು ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಎಕ್ಸ್ ಇಂಟು ಎಕ್ಸ್ ಪ್ಲಸ್ 11 ಅಂತ ಬರುತ್ತೆ. ಹೌದಲ್ವಾ? ಅವಾಗ ಏನಾಯಿತು, 132 ಎಕ್ಸ್ ಪ್ಲಸ್ 132 ಇಂಟು 11 231 ಪ್ಲಸ್ 231 ಎಷ್ಟಾಯಿತು, 2541 1452. ಹೌದಲ್ಲ? ಮೈನಸ್ 132 ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ 11x ಅಂತ ಹೇಳ್ತೀವಿ ನಾವು. ಹೌದಾ? ಹಾಗಾದರೆ ಏನಾಯಿತು, ಇದು ಕ್ಯಾನ್ಸಲ್ ಆಯಿತು. ಎಷ್ಟು ಉಳಿತು ನಮಗೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 11x ಮೈನಸ್ 1452 ಇಸ್ ಈಕ್ವಲ್ಸ್ ಟು 0 ಅಂತ ಬರುತ್ತೆ. ಹೌದಾ? ಹಾಗಾದರೆ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಇದನ್ನು ಡಿವೈಡ್ ಮಾಡ್ತೀನಿ. ಎಷ್ಟು ಬರುತ್ತೆ, 1 ನಿಮಿಷ. 13 231 2541 ಹೌದಲ್ವಾ? ಹಾಗಿದ್ರೆ 1 ನಿಮಿಷ. 1452 ಅಂತ ಇದೆಲ್ಲ, ಇದನ್ನು ಏನು ಮಾಡ್ತೀನಿ ಅಂದರೆ ಫಸ್ಟು ಪ್ರೈಮ್ ಫ್ಯಾಕ್ಟ್ರೈಸೇಷನ್ ಮಾಡ್ಕೋತೀನಿ. 11 1 11 4 1 ನಿಮಿಷ. 11 1 11 ಆಗುತ್ತೆ. 11 3 ಬರುತ್ತೆ ವಾಪಸ್. 11 3 11 2 ಬರುತ್ತೆ. ಸೇಮ್ 11 1 11 2 ಬರುತ್ತೆ. ನೆಕ್ಸ್ಟ್ ಏನು ಬರುತ್ತೆ, 3 4 ನೆಕ್ಸ್ಟ್ ಏನು ಬರುತ್ತೆ, 2 2 ಹೌದಾ? ಹಾಗಾದರೆ ಏನು ಮಾಡ್ತೀನಿ, 11 ಇಂಟು 3 ಮಾಡ್ತೀನಿ. 11 ಇಂಟು 2 ಇಂಟು 2 ಅಂತ ಮಾಡ್ತೀನಿ. ಅಂದರೆ 44 ಮತ್ತು 33 ಅಂತ ತೊಗೋಬೋದು. ಅವಾಗ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 44x ಮೈನಸ್ 33x ಮೈನಸ್ 1452 ಇಸ್ ಈಕ್ವಲ್ಸ್ ಟು 0 ಅಂತ ಬರುತ್ತೆ. ಹೌದಾ? ಹಾಗಾದರೆ ಎಕ್ಸ್ ಏನು ಮಾಡ್ತೀನಿ, ಕಾಮನ್ ತೊಗೋತೀನಿ. ಅವಾಗ ಏನು ಉಳಿಯುತ್ತೆ, ಎಕ್ಸ್ ಪ್ಲಸ್ 44 ಅಂತ ಉಳಿಯುತ್ತೆ. ಇನ್ನೊಂದು ಕಡೆ ಏನು ಮಾಡ್ತೀನಿ, 33 ಮೈನಸ್ 33 ಕಾಮನ್ ತೊಗೊಂಡ್ರೆ ಸೇಮ್ ಎಕ್ಸ್ ಪ್ಲಸ್ 44 ಇಸ್ ಈಕ್ವಲ್ಸ್ ಟು 0 ಅಂತ ಉಳಿಯುತ್ತೆ. 1 ನಿಮಿಷ. ಇಸ್ ಈಕ್ವಲ್ಸ್ ಟು 0. ಎಕ್ಸ್ ಮೈನಸ್ 33 ಮತ್ತು ಎಕ್ಸ್ ಪ್ಲಸ್ 44 ಇಸ್ ಈಕ್ವಲ್ಸ್ ಟು 0 ಅಂತ ಆಗುತ್ತೆ. ಎಕ್ಸ್ ಇಸ್ ಈಕ್ವಲ್ಸ್ ಟು 33 ಮತ್ತು ಎಕ್ಸ್ ಇಸ್ ಈಕ್ವಲ್ಸ್ ಟು ಏನಾಯಿತು, ಮೈನಸ್ 44 ಅಂತ ಆಯಿತು. ಹಾಗಾದರೆ ನಮಗೇನಾಯಿತು, ಎರಡು ಟರ್ಮ್ದು ವ್ಯಾಲ್ಯೂ ಏನಾಯಿತು, ಸಿಕ್ತು. ಹೌದಲ್ವಾ? ಫೈಂಡ್ ದ ಎವರೇಜ್ ಸ್ಪೀಡ್ ಆಫ್ ದಿ ಟ್ರೈನ್ ಅಂತ ಹೇಳಿದ್ದಾರೆ. ಹಾಗಾದರೆ ಸ್ಪೀಡ್ ಏನಾಗಿರಲ್ಲ, ಮೈನಸಲ್ಲಿ ಇರೋಕ್ಕೆ ಚಾನ್ಸ್ ಇಲ್ಲ. ಆಬ್ವಿಯಸ್ಸಾಗಿ ಏನಾಯಿತು, ಇದರಲ್ಲೇ ಇರುತ್ತೆ. ಅವ್ರು ಫಸ್ಟಿಗೆ ಹೇಳ್ಬಿಟ್ಟಿದ್ದಾರೆ, ಆ್ಯನ್ ಎಕ್ಸ್ಪ್ರೆಸ್ ಟ್ರೈನ್ ಟೇಕ್ಸ್ 1 hour ಲೆಸ್ ದೆನ್ ಪ್ಯಾಸೆಂಜರ್ ಟ್ರೈನ್ ಅಂತ ಹೇಳಿದ್ದಾರೆ. ಹಾಗಾದರೆ ಕಡಿಮೆ ತೊಗೊಳುತ್ತೆ ಅಂದರೆ ಆಬ್ವಿಯಸ್ಸಾಗಿ ಏನಾಯಿತು, ಎಕ್ಸ್ಪ್ರೆಸ್ ಟ್ರೈನು 33 ಕಿಲೋಮೀಟ್ರ್ ಪರ್ ಅವರ್ ಹೋಯಿತು ಅಂದರೆ ಪ್ಯಾಸೆಂಜರ್ ಟ್ರೈನ್ ಏನಾಗುತ್ತೆ ಅಂದರೆ ಎಕ್ಸ್ಪ್ರೆಸ್ ಟ್ರೈನ್ ಏನಾಗುತ್ತೆ ಅಂದರೆ 1 ನಿಮಿಷ ಇಲ್ಲಿ ಬರೀತೀನಿ. ಪ್ಯಾಸೆಂಜರ್ ಟ್ರೈನು 33 ಕಿಲೋಮೀಟರ್ ಪರ್ ಅವರ್ ಹೋಯಿತು ಅಂದರೆ ಆಬ್ವಿಯಸ್ಸಾಗಿ ಏನಾಗುತ್ತೆ, ಎಕ್ಸ್ಪ್ರೆಸ್ ಟ್ರೈನ್ ಏನಾಗುತ್ತೆ ಇದಕ್ಕಿಂತ ಜಾಸ್ತಿ 33 ಪ್ಲಸ್ ಎಕ್ಸ್ ಅಂತ ಆಗುತ್ತೆ. ಎಷ್ಟಾಗುತ್ತೆ, ಆಬ್ವಿಯಸ್ಸಾಗಿ 44 ಕಿಲೋಮೀಟರ್ ಪರ್ ಅವರ್ ಅಂತ ಆಗುತ್ತೆ. ಎಕ್ಸ್ 1 ನಿಮಿಷ. ಹೌದಾ? ನಾ ಇಲ್ಲಿ ಏನು ಮಾಡಿದ್ದೀನಿ, ಎಕ್ಸ್ ಇಸ್ ಈಕ್ವಲ್ಸ್ ಟು 33 ಅಂತ ಬಂತು. ಅದನ್ನು ಪ್ಯಾಸೆಂಜರ್ ಟ್ರೈನಿಗೆ ಕಂಪೇರ್ ಮಾಡಿದ್ರೆ ಇದೇನಾಗಿದೆ 11 ಕಿಲೋಮೀಟರ್ ಪರ್ ಅವರ್, ಸ್ವಲ್ಪ ಜಾಸ್ತಿನೇ ಹೋಗಿದೆ. ಹಾಗಾಯಿತು ಟೋಟಲ್ ಏನಾಗುತ್ತೆ 44 ಕಿಲೋಮೀಟರ್ ಪರ್ ಅವರ್ ಆಗುತ್ತೆ. ಪ್ಯಾಸೆಂಜರ್ 33 ಕಿಲೋಮೀಟರ್ ಪರ್ ಹೋದರೆ ಎಕ್ಸ್ಪ್ರೆಸ್ ಟ್ರೈನ್ ಆಗುತ್ತೆ 44 ಕಿಲೋಮೀಟರ್ ಪರ್ ಅವರ್ ಹೋಗುತ್ತೆ. ಅರ್ಥ ಆಯ್ತಲ್ವ ಮಕ್ಕಳೇ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. 1 ನಿಮಿಷ. ಓಕೆ, ಇದು ಲಾಸ್ಟ್ ನನ್ನ ಥರ್ಡ್ ಮಾಡಲ್ ಕ್ವಶನ್ ಪೇಪರ್ ಹಾಕಿದಾಗಲೂ ಈ ಕ್ವಶನ್ ಹೇಳಿದ್ದೆ ನಾನು. ಏನದು ಸರ್ಕಲ್ ಲೆಸನಿಂದ ಬಂದಿರೋಂಥ ಏನದು ಔಟ್ಸೈಡ್ ಅಂದರೆ ಟ್ಯಾಂಜೆಂಟ್
ದ ಲೆಂತ್ ಆಫ್ ದಿ ಟ್ಯಾಂಜೆಂಟ್ಸ್ ಡ್ರಾನ್ ಫ್ರಮ್ ದಿ ಸರ್ಕಲ್ ಫ್ರಮ್ ದ ಎಕ್ಸ್ಟರ್ನಲ್ ಪಾಯಿಂಟ್ ಅಂತ ಹೇಳಿದೆ. ಪಕ್ಕಾ ಕ್ವಶನ್ ಮಕ್ಕಳೇ, ಹಾಗಾಗಿ ನಾನು ಸರ್ಕಲ್ ಲೆಸನ್ ಮಾಡಬೇಕಾದ್ರು ಹೇಳಿದ್ದೀನಿ ಇದನ್ನು. ಆಬ್ವಿಯಸ್ಸಾಗಿ ಈ ಕ್ವಶನ್ ಬಂದೇ ಬರುತ್ತೆ 3 ಮಾರ್ಕ್ಸಿಗೆ. ದಯವಿಟ್ಟು ಏನು ಮಾಡಿ ಅಂದರೆ ಪ್ರಾಕ್ಟೀಸ್ ಮಾಡಿ. ಆದಷ್ಟು ಪ್ರಾಕ್ಟೀಸ್ ಮಾಡಿದಷ್ಟು ಏನಾಗುತ್ತೆ ಅಂದರೆ ನಿಮಗೆ ಪರ್ಫೆಕ್ಟ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ನೆಕ್ಸ್ಟ್ ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಸೆಂಟರ್ ಆಫ್ ದಿ ಸರ್ಕಲ್ ಪಾಸಿಂಗ್ ಥ್ರೂ ದ ಪಾಯಿಂಟ್ಸ್ A -3,0, B 0,2 ಆ್ಯಂಡ್ C 0,3 ಅಂತ ಹೇಳಿದ್ದಾರೆ. ನಾನು ಈಗ ತೊಗೋತೀನಿ ಒಂದು ಸರ್ಕಲ್ ತೊಗೊಳ್ಳ. ಓಕೆ, ಒಂದು ಸರ್ಕಲ್ ತೊಗೋತೀನಿ. ಒಂದು ನಿಮಿಷ ಮಕ್ಕಳೇ. ಓಕೆ, ಒಂದು ಸರ್ಕಲ್ ತೊಗೊಂಡೆ, ಹೌದಾ? ಹಾಗಾದರೆ ಈ ಸರ್ಕಲಲ್ಲಿ ಏನು ಮಾಡಿದ್ದೀನಿ ಅಂದರೆ ಒಂದು ಮಿಡಲ್ ಪಾಯಿಂಟ್ ಇದೆ. ಈ ಮಿಡಲ್ ಪಾಯಿಂಟ್ನ ನಾವು ಓ ಅಂತ ತೊಗೊಂಡ್ರೆ ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟ್ ಅಂದರೆ A B C ಅಂತ ಇರುತ್ತೆ, ಹೌದಾ? ಹಾಗಾದರೆ ಇಲ್ಲಿ ಎ ಏನಿದೆ ನೋಡಿ ಮಕ್ಕಳೇ, -3,0 ಅಂತ ಇದೆ. B ಏನಿದೆ 0,2 ಅಂತ ಇದೆ. C ಏನಿದೆ 0,-3 ಅಂತ ಇದೆ. ಎಲ್ಲ ಪಾಯಿಂಟ್ಸ್ ಏನಾಗಿದೆ ಅಂದರೆ ಮಿಡ್ ಆಫ್ ದಿ ಸರ್ಕಲಿಂದ ಏನಾಗಿದೆ, ರೇಡಿಯಸ್ ಆಫ್ ದಿ ಸರ್ಕಲ್ ಹೋಗಿದೆ. ಹಾಗಾದರೆ ಆಬ್ವಿಯಸ್ಸಾಗಿ ಎಲ್ಲವೂ ಏನಿರುತ್ತೆ, ರೇಡಿಯಸ್ ಇರುತ್ತೆ. ಎಲ್ಲದೇನಿದೆ ಒಂದಕ್ಕೊಂದು ಈಕ್ವಲ್ ಇದ್ದೇ ಇರುತ್ತೆ. ಏನಾಯಿತು, AO = OB = OC ಅಂತ ಹೇಳ್ತೀವಿ ನಾವು, ಹೌದಾ? ಎಲ್ಲದು ಈಕ್ವಲ್ ಆಯಿತು. ಫಸ್ಟ್ ಒನ್ ಏನಂತೆ, ಫಸ್ಟ್ ಕಂಡೀಷನಲ್ಲಿ ನಾನು ಏನು ತೊಗೋತೀನಿ, OA = OB ಅಂತ ತೊಗೋತೀನಿ ನಾನು, ಹೌದಾ? ಡಿಸ್ಟೆನ್ಸ್ ಫಾರ್ಮುಲಾ ಹಾಕೋಣ. ಏನದು, ಎಕ್ಸ್ ಪ್ಲಸ್ ಆಫ್ ಮೈನಸ್ ಅಂದರೆ ಏನಾಗುತ್ತೆ, ಪ್ಲಸ್ ಆಗುತ್ತೆ. X-3 ಈ ಕಡೆ ಬಂತು ಅಂದರೆ y ಏನೂ ಇಲ್ಲ, ಇದು ಸ್ಕ್ವೇರ್ ಆಗುತ್ತೆ, ಪ್ಲಸ್ y² = B ಕಡೆ ನೋಡೋಣ. ಬಿದಲ್ಲಿ ಎಕ್ಸ್ ಇಲ್ಲ, ಹಾಗಾಗಿ ಏನಾಗುತ್ತೆ X² ಇಲ್ಲೇನು ಬರುತ್ತೆ, ಪ್ಲಸ್ ಒಂದು ನಿಮಿಷ -y-2 ಸ್ಕ್ವೇರ್ ಅಂತ ಹೇಳ್ಬೋದು ನಾವು. ಅಂದರೆ ಫಸ್ಟು x+3 ಹೋಲ್² ಪ್ಲಸ್ y² X² ಪ್ಲಸ್ y-2 ಹೋಲ್² ಅಂತ ತೊಗೊಂಡಿದ್ದೀನಿ. X² + 9, ಹೌದಾ? ಏನಂತ ಹೇಳ್ತೀವಿ, 2 × 3 = 6 ಆಗುತ್ತೆ. 6 × x ಅಂದರೆ ಎಷ್ಟಾಗುತ್ತೆ, 6x ಪ್ಲಸ್ y² X² ಪ್ಲಸ್ y² ಪ್ಲಸ್ 4 -2 2s 4, 4 × y = 4y ಅಂತ ಆಗುತ್ತೆ, ಹೌದಲ್ವಾ? ಹಾಗಾದರೆ ಈ x² ಕ್ಯಾನ್ಸಲ್ ಆಯಿತು, y² ಕ್ಯಾನ್ಸಲ್ ಆಯಿತು, ಹೌದಾ? ಏನು ಬರುತ್ತೆ ನಮಗೆ, ಒಂದು ನಿಮಿಷ, 6x ಪ್ಲಸ್ 4y, 4ನ ಈ ಕಡೆ ಕಳಿಸ್ತೀನಿ, ಎಷ್ಟಾಗುತ್ತೆ ಪ್ಲಸ್ 5 = 0 ಆಗುತ್ತೆ. ಯಾಕಂದರೆ ಅಲ್ಲಿದೆ 4 ಇದೆ, ಆಬ್ವಿಯಸ್ಲಿ ಈ ಕಡೆ ಕಳಿಸಿದ್ರೆ ಏನಾಗುತ್ತೆ 5 = 0. ಇದನ್ನ ಇಕ್ವೇಷನ್ ನಂಬರ್ ಏನು ಮಾಡ್ತೀನಿ ನಾನು, 1 ಅಂತ ತೊಗೋತೀನಿ, ಹೌದಾ? ಅದೇ ರೀತಿ ನಾನು ಏನು ಮಾಡ್ತಿದ್ದೀನಿ ಅಂದರೆ OB = OC ಅಂತ ತೊಗೋತೀನಿ, ಹೌದಾ? ಅವಾಗ ಏನಾಗುತ್ತೆ ನೋಡೋಣ. ಈ ಕಡೆ ಏನಾಗುತ್ತೆ, X² ಸೇಮ್ ಅಲ್ಲೇನು ಬರ್ಕೊಂಡಿದ್ವಿ, ಪ್ಲಸ್ y-2 ಹೋಲ್² = X² ಪ್ಲಸ್ y+3 ಹೋಲ್² ಅಂತ ಬರುತ್ತೆ, ಹೌದಾ? X² ಪ್ಲಸ್ y² ಪ್ಲಸ್ 4 -4y = ಈ ಕಡೆ ಏನು ಬರುತ್ತೆ, X² ಪ್ಲಸ್ y² ಪ್ಲಸ್ 9, 2 3s ಏನಾಗುತ್ತೆ 6 ಆಗುತ್ತೆ, 6y ಅಂತ ಬರುತ್ತೆ, ಹೌದಾ? ಹಾಗಾದರೆ ಏನಾಯ್ತು, X² ಕ್ಯಾನ್ಸಲ್ ಆಯಿತು, y² ಕ್ಯಾನ್ಸಲ್ ಆಯಿತು. ಆಬ್ವಿಯಸ್ಸಾಗಿ ನಮಗೇನಿತ್ತು 6y ಅಂತ ಇದೆ. 6y - 4y = 9. ಅದನ್ನು ಆ ಕಡೆ ಕಳಿಸ್ತೀನಿ ಬೇಕಿದ್ರೆ, 4 - 9 ಅಂತ ಆಗುತ್ತೆ. ಏನಾಗುತ್ತೆ, 2y = -5, y = -5/2 ಅಂತ ಆಗುತ್ತೆ. ಹಾಗಾದರೆ -5/2 ಅಂತ ಬಂತು. ಆ ಕಡೆ ಮೇಲೆ ನೋಡೋಣ, ಏನದು, ಇದನ್ನು ವಾಯ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ ಈಕ್ವೇಷನ್ ನಂಬರ್ 1 ಹಾಕ್ತೀನಿ. ಆವಾಗ ಏನಾಗುತ್ತೆ ನೋಡೋಣ. ಅಂದರೆ ಇಲ್ಲಿ ನೋಡಿ, 6x ಪ್ಲಸ್ 4 × -5/2 ಪ್ಲಸ್ 5 = 0. 2 1s 2 2s, ಹೌದಾ? 6x -10 ಪ್ಲಸ್ 5 = 0. 6x - 5 = 0. x = 5/6 ಅಂತ ಬರುತ್ತೆ. ಒಂದ್ಸರಿ ಕ್ರಾಸ್ ಚೆಕ್ ಮಾಡಿ ಮಕ್ಕಳೇ, ಇಲ್ಲಿ ಕರೆಕ್ಟಾಗಿ ಬಂತಾ ಅಂತ ನೋಡ್ಕೊಳ್ಳಿ. ಏನಂದರೆ 9 ಅಂತ ಇತ್ತು, 9 ಅಂದರೆ ಈ ಕಡೆ ಬಂದರೆ ಏನಾಗುತ್ತೆ -5 ಆಗುತ್ತೆ. ಇದು ಆ ಕಡೆ ಹೋಯಿತು ಅಂದರೆ 6 ಆಗುತ್ತೆ. ಒಂದು ನಿಮಿಷ, ಸಾರಿ, ಇಲ್ಲಿ ಮಿಸ್ಟೇಕ್ ಆಗಿದೆ, ಅದಕ್ಕೆ ಅನ್ಕೋತೀನಿ. ಒಂದು ನಿಮಿಷ ಮಕ್ಕಳೇ. ಓಕೆ, ಇಲ್ಲಿ ನೋಡಿ, ಇದು 6, ಇಲ್ಲಿ -4 ಇದೆ, ಇದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ನಾನು ಮತ್ತೆ ಮೈನಸ್ ಅಂತ ತೊಗೊಂಡಿದ್ದೀನಿ. ಅವಾಗ ಏನಾಗುತ್ತೆ
10y ಅಂತ ಆಗುತ್ತೆ. 10y ಇಸ್ ಈಕ್ವಲ್ಸ್ ಟು ಏನಾಗುತ್ತೆ -5 ಅಂತ ಆಗುತ್ತೆ. y ಇಸ್ ಈಕ್ವಲ್ಸ್ ಟು ಏನಾಯಿತು -1/2 ಅಂತ ಬಂತು. ಹೌದಾ, ಅದೇ ರೀತಿ ಇದನ್ನೇನು ಮಾಡ್ತಾ ಇದ್ದೀನಿ ಅಂದರೆ ಈ ಕಡೆ ಇಕ್ವೇಷನ್ನ ತೊಗೋತಾ ಇದ್ದೀನಿ ನಾನು. ಫಸ್ಟ್ ಇಕ್ವೇಷನಲ್ಲಿ ತೊಗೊಂಡಾಗ ಏನಾಯಿತು 6x ಅಂತ ಬಂದಿತ್ತಲ್ಲ, 6x ಪ್ಲಸ್ 4y ಅಂದರೆ ಎಷ್ಟು ಬಂತು -1/2 ಅಂತ ಬಂತು, ಪ್ಲಸ್ 5 ಇಸ್ ಈಕ್ವಲ್ಸ್ ಟು 0. 2 1s 2 2s ಅಂತ ಬರುತ್ತೆ. ಹೌದಾ, 6x - 2 + 5 ಇಸ್ ಈಕ್ವಲ್ಸ್ ಟು 0 ಅಂತ ಬಂತು. ಏನು ಬಂತು 6x ಇಸ್ ಈಕ್ವಲ್ಸ್ ಟು -3 ಅಂತ ಆಗುತ್ತೆ. ಯಾಕಂದರೆ 5ಅಲ್ಲಿ 2 ಹೋಯಿತು ಅಂದರೆ 3 ಉಳಿಯುತ್ತೆ. 3ನ ಆ ಕಡೆ ಕಳಿಸಿದ್ರೆ ಮೈನಸ್ ಆಗುತ್ತೆ. ಆಬ್ವಿಯಸ್ಸಾಗಿ x ಈಸ್ ಈಕ್ವಲ್ ಟು -3/6 ಅಂದರೆ ಎಷ್ಟು ಬಂತು -1/2 ಅಂತಲೇ ಬಂತು. ಹೌದಾ, ಹಾಗಾದರೆ ನಮಗೇನಾಯಿತು ಇಲ್ಲಿ ಬರಿತೀನಿ ನೋಡಿ, y ಈಸ್ ಈಕ್ವಲ್ಸ್ ಟು -1/2, x ಈಸ್ ಈಕ್ವಲ್ಸ್ ಟು ಏನಾಯಿತು -1/2 ಅಂತ ಬಂತು. ಅರ್ಥ ಆಯ್ತಲ್ವ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ. ಜಸ್ಟ್ ಕ್ವಶನ್ನ ಅರ್ಥ ಮಾಡ್ಕೊಂಡ್ರೆ ನಿಮ್ಗೇನಾಗುತ್ತೆ ಸಾಲ್ವ್ ಮಾಡೋಕ್ಕೆ ಪ್ರಾಬ್ಲಮ್ ಇದು ಈಸಿ ಆಗುತ್ತೆ. ಇಲ್ಲಿ ಪ್ಲಸ್ ಮತ್ತು ಮೈನಸ್ನ ಸ್ವಲ್ಪ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ. ಕ್ವಾಡ್ರೆಟಿಕ್ ಈಕ್ವೇಷನ್ ಅಲ್ಲ, ಈ ಕೋಆರ್ಡಿನೇಟ್ಸ್ ಜಾಮೆಟ್ರಿ ಎಲ್ಲದರಲ್ಲೂ ಸ್ವಲ್ಪ ಪ್ರಾಬ್ಲಮ್ ಮಾಡೋದೇ ಈ ಪ್ಲಸ್ ಆ್ಯಂಡ್ ಮೈನಸ್. ಆ ಕಡೆ ಈ ಕಡೆ ಕಳಿಸ್ಬೇಕಾದ್ರೆ ಸ್ವಲ್ಪ ಹುಷಾರಾಗಿರಿ, ಇಲ್ಲಾಂದರೆ ಆನ್ಸರೇ ಬೇರೆ ಬರುತ್ತೆ. ಇಲ್ಲಿ ನೋಡಿ ನಾನು ಫಸ್ಟ್ ಮಾಡ್ಬೇಕಾದ್ರೆ ಏನು ಮಾಡಿದೆ, ಪ್ಲಸ್ನ ಈ ಕಡೆ ತೊಗೊಂಡೆ, ಇದು ಪ್ಲಸ್ ಅಂತಲೇ ತೊಗೋಬೇಕಾಯ್ತು, ಮೈನಸ್ ಅಂತ ತೊಗೊಂಡೆ. 4y + y ಇಸ್ ಈಕ್ವಲ್ಸ್ ಟು 10y ಆಗುತ್ತೆ. 4 - 9 ಇಸ್ ಈಕ್ವಲ್ಸ್ ಟು -5 ಆಗಿ ಆನ್ಸರ್ ಬರುತ್ತೆ. ಅರ್ಥ ಆಯ್ತಲ್ವ ಮಕ್ಕಳೇ? ಇದನ್ನು ಕರೆಕ್ಟಾಗಿ ಗಮನ ಇಟ್ಟು ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ಹೋಗೋಣ ಆಗಿದ್ರೆ. ಓಕೆ, ಏನದು ಇನ್ ದ ಫಿಗರ್ CP ಆ್ಯಂಡ್ CQ ಆರ್ ದ ಟ್ಯಾಂಜೆಂಟ್ಸ್ ಆಫ್ ದಿ ಸರ್ಕಲ್ ಅಂತ ಹೇಳಿದ್ದಾರೆ. ಹೌದು, ಏನದು CP ಮತ್ತು CQ ಏನು ಟ್ಯಾಂಜೆಂಟ್ಸ್ ಆಫ್ ದಿ ಸರ್ಕಲ್ ವಿತ್ ಸೆಂಟರ್ O ಅಂತ ಹೇಳಿದ್ದಾರೆ. ARB ಈಸ್ ಅದರ್ ಟ್ಯಾಂಜೆಂಟ್ ಅಂತ ಹೇಳಿದ್ದಾರೆ. ARB ಅನ್ನೋದು ಇನ್ನೊಂದು ಟ್ಯಾಂಜೆಂಟ್. ಶೋ ದಟ್ ದ ಪೆರಿಮೀಟರ್ ಆಫ್ ದಿ ಸರ್ಕಲ್ CAB ಅಂದರೆ ಈ ಟ್ರಯಾಂಗಲ್ದು ಪೆರಿಮೀಟರು ಇಸ್ ಟ್ವೈಸ್ ದ ಲೆಂತ್ ಆಫ್ ದಿ ಟ್ಯಾಂಜೆಂಟ್ CP ಅಂತ ಹೇಳಿದ್ದಾರೆ. CPಗಿಂತ 2ರಷ್ಟು ಏನಾಗಿದೆ ದೊಡ್ಡದಾಗಿದೆ ಅಂತ ತೋರಿಸ್ಬೇಕು ಅಂತ ಹೇಳಿದ್ದಾರೆ. ಹಾಗಾದರೆ ನಾನು ಏನು ಮಾಡ್ತೀನಿ, ಪೆರಿಮೀಟರ್ ಬರ್ಕೋತೀನಿ. ಟ್ರಯಾಂಗಲ್ ಪೆರಿಮೀಟರ್ ಅಂದರೆ ಏನು ಬರ್ಕೋಬೋದು ನಾವು, CP + AB + CB ಅಂತ ಬರ್ಕೋತೀನಿ. ಹೌದಾ, ಎಲ್ಲ ಸೈಡ್ಸ್ನ ಏನು ಮಾಡಬೇಕು ಪ್ಲಸ್ ಮಾಡಿದ್ರೆ ನಮಗೆ ಪೆರಿಮೀಟರ್ ಸಿಗುತ್ತೆ. ಆಬ್ವಿಯಸ್ ಆಗಿ ಫಸ್ಟ್ ಏನು ಮಾಡ್ತೀನಿ, CP ಇಸ್ ಈಕ್ವಲ್ಸ್ ಟು ಏನಂತ ಬರ್ಕೋತೀನಿ ನಾನು. CP ಇಸ್ ಈಕ್ವಲ್ಸ್ ಟು ಏನದಪ್ಪ, CA + AP ಅಂತ ಬರ್ಕೋಬೋದಾ ನಾವು, CA + AP ಅಂತ ಬರ್ಕೋಬೋದಾ? ಹೌದಾ, ಅದೇ ರೀತಿ AB ಇಸ್ ಈಕ್ವಲ್ಸ್ ಟು ಏನಂತ ಬರ್ಕೋಬೋದು ನಾವು, AB ಇಸ್ ಈಕ್ವಲ್ಸ್ ಟು AR + BR ಅಂತ ಬರ್ಕೋಬೋದಾ? ಹೌದಲ್ವಾ, ಅದೇ ರೀತಿ CB ಇಸ್ ಈಕ್ವಲ್ಸ್ ಟು ಏನಂತ ಹೇಳ್ತೀನಿ ನಾನು, ಒಂದು ನಿಮಿಷ. CB ಇಸ್ ಈಕ್ವಲ್ಸ್ ಟು ಇಲ್ಲಿ ತಪ್ಪು ತೊಗೊಂಡೆ ಅನಿಸುತ್ತೆ ಮಕ್ಕಳೇ, CA ಅಂತಲೇ ಇಲ್ಲೇ ತೊಗೋಬೇಕಾಗಿತ್ತು. ಒಂದು ನಿಮಿಷ, ಇಲ್ಲಿ ನೋಡಿ ಸೈಡ್ಸ್ ಬರ್ಕೊಳ್ಳೋಣ. CA ಪೆರಿಮೀಟರ್ ಆಫ್ ದಿ ಟ್ರಯಾಂಗಲ್ ಇಸ್ ಈಕ್ವಲ್ ಟು CA + AB + CB ಅಂತ ತೊಗೊಳ್ಳೋದು. ಹೌದಾ, CA ಇಸ್ ಈಕ್ವಲ್ಸ್ ಟು ಏನಾಯಿತು CP - AP. ಹೌದಾ, AB ಇಸ್ ಈಕ್ವಲ್ಸ್ ಟು ಏನಂತ ಹೇಳ್ತೀವಿ ನಾವು, AR + BR. ನೆಕ್ಸ್ಟ್ CB ಇಸ್ ಈಕ್ವಲ್ಸ್ ಟು ಏನಂತ ಹೇಳ್ತೀವಿ ನಾವು, CQ - QB. ಹೌದಲ್ವಾ, ಹಾಗಾದರೆ ನಾನು ಇದನ್ನೇನು ಮಾಡ್ತೀನಿ, ಜಸ್ಟ್ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡು ಹೋಗ್ತೀನಿ. CA ಇಸ್ ಈಕ್ವಲ್ಸ್ ಟು CP - AP ಪ್ಲಸ್ AB ಜಾಗದಲ್ಲೇನಿದೆ AR + BR. ಹೌದಾ, ಅದೇ ರೀತಿ ಪ್ಲಸ್ CB ಜಾಗದಲ್ಲೇನಿದೆ CQ - QB. ಹೌದಲ್ವಾ, ಇಲ್ಲಿ ನೋಡಿ ಯಾವುದಾದ್ರೂ ಇಲ್ಲಿ ಕ್ಯಾನ್ಸಲ್ ಅಥವಾ ಮೈನಸ್ ಆಗೋ ಚಾನ್ಸಸ್ ಇದೆನಾ? ಇಲ್ಲ. ಇಲ್ಲಿ ನೋಡಿ AP ಇಸ್ ಈಕ್ವಲ್ಸ್ ಟು AR ಅಂತ ಹೇಳ್ಬೋದಾ? ಎರಡರದ್ದು ಡಿಸ್ಟೆನ್ಸ್ ಸೇಮ್ ಆಗಿದೆ ಅಲ್ವಾ? ಯಾಕಂದರೆ ಟ್ಯಾಂಜೆಂಟ್ ವಿಚ್ ಈಸ್ ದ ಎಕ್ಸ್ಟರ್ನಲ್ ಪಾಯಿಂಟಿಂದ ಬರುವಂಥ ಇಲ್ಲಿ ಬರುವಂಥ ಟ್ಯಾಂಜೆಂಟು ಮತ್ತು ಇಲ್ಲಿಗೆ ಹೋಗುವಂಥ ಟ್ಯಾಂಜೆಂಟ್ ಎರಡರದ್ದು ಡಿಸ್ಟೆನ್ಸ್ ಏನಾಗಿರುತ್ತೆ, ಸೇಮ್ ಆಗಿರುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ ಇಲ್ಲಿ, ಏನಪ್ಪ ಅದು AP ಇಸ್ ಈಕ್ವಲ್ಸ್ ಟು ಏನಂತ ತೊಗೋತೀನಿ, AR ಅಂತ ತೊಗೋತೀನಿ. ಸೇಮ್ ಅದೇ ಥರ ಏನು ಮಾಡ್ತೀನಿ, BQ ಇಸ್ ಈಕ್ವಲ್ಸ್ ಟು BR ಅಂತ ತೊಗೋತೀನಿ. ಹೌದಲ್ವಾ, ಹಾಗಾದರೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡೋಣ. CP - AP ಅಂದರೆ ಏನಂತೀವಿ, AR + AR + BR + CQ ಅಂತ ಹೇಳಿದ್ದಾರೆ. ಇನ್ನೊಂದು CQ ಇಸ್ ಈಕ್ವಲ್ಸ್ ಟು CP, ಯಾಕಂದರೆ ಎರಡೂ ಕೂಡ ಟ್ಯಾಂಜೆಂಟ್ಸ್ ಆಬ್ವಿಯಸ್ಸಾಗಿ ಏನಿರುತ್ತೆ, ಸೇಮ್ ಲೆಂತಲ್ಲೇ ಇರುತ್ತೆ. ನಾನು ಏನು ಮಾಡ್ತೀನಿ ಇಲ್ಲಿ CP ಇಸ್ ಈಕ್ವಲ್ಸ್ ಟು CQ ಅಂತ ತೊಗೋತೀನಿ. ಹಾಗಾದರೆ CQ ಜಾಗದಲ್ಲಿ ಏನು ಮಾಡೋಣ, CP ಅಂತ ಬರ್ಕೊಳ್ಳೋಣ. -QB ಅಥವಾ BQ ಇಸ್ ಈಕ್ವಲ್ಸ್ ಟು BR ಅಂತ ಹೇಳಿದ್ದೆ. ಹೌದಲ್ವಾ, ಹಾಗಾದರೆ AR ಇಲ್ಲಿ ಕೂಡ R ಇದೆ, ಒಂದು ನಿಮಿಷ
ಬರಿಬೇಕಾದ್ರೆ ಮಿಸ್ಟೇಕ್ ಆಯಿತು. ಎ ಆರು ಮತ್ತು ಎ ಆರ್ ಕ್ಯಾನ್ಸಲ್ ಆಯಿತು, ಬಿ ಆರು ಕ್ಯಾನ್ಸಲ್ ಆಯಿತು, ಸಿ ಪಿ ಮತ್ತು ಸಿ ಪಿ ಮಾತ್ರ ಏನಾಯಿತು ಉಳ್ಕೊಂತು. ಇದು ಯಾಕಂದರೆ ಇದು ಪ್ಲಸ್ ಇದೆ, ಇದು ಮೈನಸ್ ಇತ್ತು, ಇದು ಪ್ಲಸ್ ಇತ್ತು, ಇದು ಮೈನಸ್ ಇತ್ತು. ಆಬ್ವಿಯಸ್ಸಾಗಿ ಏನಾಯಿತು ಕ್ಯಾನ್ಸಲ್ ಆಯಿತು. ಲಾಸ್ಟಿಗೆ ಉಳಿದು 2 ಟೈಮ್ಸ್ ಆಫ್ ಸಿ ಪಿ ಅಂತ ಹೇಳ್ಬೋದು ನಾವು. ಹೌದಾ? ಸಿ ಪಿ ಅಂದರೆ ಏನಂತೆ ಟ್ಯಾಂಜೆಂಟ್ ಅಂತ ಕೇಳಿದ್ವಿ. ಆಬ್ವಿಯಸ್ಸಾಗಿ ಏನಾಯಿತು ಟ್ವೈಸ್ ಆಫ್ ದಿ ಲೆಂತ್ ಆಫ್ ದಿ ಟ್ಯಾಂಜೆಂಟ್ ಸಿ ಪಿ ಅಂತ ಹೇಳಿದೆ. ಸಿ ಪಿದು ಟ್ವೈಸ್ ಇರೋದೇ ಏನು ಪೆರಿಮೀಟರ್ ಆಫ್ ದಿ ಟ್ರಯಾಂಗಲ್ ಅಂತ ಹೇಳ್ಬೋದು. ಪ್ರೂವ್ ಮಾಡಿದ್ವಲ್ಲ ನಾವು, ಇಷ್ಟೇ ಆನ್ಸರು. ನಾವಿಲ್ಲಿ ಯಾವುದಕ್ಕೆ ಈಕ್ವಲ್ ಆಗಿ ತೊಗೋತೀವಿ ಅನ್ನೋದೇ ಇಂಪಾರ್ಟೆಂಟ್ ಮಕ್ಕಳೇ. ಅದನ್ನು ಜಸ್ಟ್ ಕರೆಕ್ಟಾಗಿ ನೀವು ಅರ್ಥ ಮಾಡ್ಕೊಂಡ್ರಿ ಅಂದರೆ ನಿಮಗೆ ಇಡೀ ಕಂಪ್ಲೀಟಾಗಿರೋಂಥ ಟಾಪಿಕ್ ಏನಾಗುತ್ತೆ ಅರ್ಥ ಆಗುತ್ತೆ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಫೈನ್. ಇನ್ ದ ಫಿಗರ್ ಫೈಂಡ್ ದ ವ್ಯಾಲ್ಯೂ ಆಫ್ ಟ್ಯಾನ್ ಪಿ ಆ್ಯಂಡ್ ಕಾಸ್ ಆರ್ ಅಂತ ಹೇಳಿದ್ದಾರೆ. ಫಸ್ಟು ಟ್ಯಾನ್ ಪಿ ಅಂತ ಹೇಳಿದಾರಲ್ವ ಇದು. ಓಕೆ, ಟ್ಯಾನ್ ಪಿ ಈಸ್ ಈಕ್ವಲ್ಸ್ ಟು ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಅಂತ ಹೇಳ್ತೀವಿ. ಆಪೋಸಿಟ್ ಎಷ್ಟಿದೆ? 5 ಇದೆ. 5 ಡಿವೈಡೆಡ್ ಬೈ 12 ಅಂತ ಹೇಳ್ಬೋದು. ಸೇಮ್ ಕಾಸ್ ಆರ್ ಅಂದರೆ ಇದು ಬರುತ್ತೆ. ಕಾಸ್ ಆರ್ ಅಂದರೆ ಏನಾಗುತ್ತೆ? ಅಡ್ಜಸೆಂಟ್ ಡಿವೈಡೆಡ್ ಬೈ ಹೈಪೋಟೆನಸ್ ಅಂತ. ಅಡ್ಜಸೆಂಟ್ ಎಷ್ಟಿದೆ? 5 ಇದೆ, ಡಿವೈಡೆಡ್ ಬೈ ಹೈಪೋಟೆನಸ್ 13 ಅಂತ ಇದೆ. ನೋಡಿ ಎಷ್ಟು ಈಸಿಯಾಗಿದೆ. ನೀವು ಬೇಕಿದ್ರೆ ಒಂದು ಸತಿ ಬರೀರಿ ಆಪೋಸಿಟ್ ಡಿವೈಡೆಡ್ ಬೈ ಅಡ್ಜಸೆಂಟ್ ಆ ಥರ ಎಲ್ಲ ಬರ್ಕೊಳ್ಳಿ. ಬೇಡ ಅನ್ನಂಗಿದ್ರೆ ಡೈರೆಕ್ಟಾಗಿ ಬರೀರಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಫೈಂಡ್ ಪ್ರಾಡಕ್ಟ್ ಆಫ್ ಎಚ್ ಸಿ ಎಫ್ ಆ್ಯಂಡ್ ಎಲ್ ಸಿ ಎಮ್ ಆಫ್ 2 ನಂಬರ್ಸ್ ಈಸ್ 216. ಅಂದರೆ ಎಚ್ ಸಿ ಎಫ್ ಮತ್ತು ಎಲ್ ಸಿ ಎಮ್ ಮಾಡಿದಾಗ ಅದ್ರ ಪ್ರಾಡಕ್ಟ್ ಎಷ್ಟು ಬಂದಿದೆ? 2016 ಬಂದಿದೆ. ಇಫ್ ಒನ್ ಆಫ್ ದ ನಂಬರ್ ಈಸ್ 42, ಅದರಲ್ಲಿ ಒನ್ ನಂಬರ್ ಎಕ್ಸಾಂಪಲ್ ಈಗ ಎ ಇಂಟು ಬಿ ಅಂತ ಮಾಡಿದಾಗ ಅವ್ರಿಗೆ ಆನ್ಸರ್ ಎಷ್ಟು ಬಂದಿದೆ? 2016 ಅಂತ ಬಂದಿದೆ. ಅದರಲ್ಲಿ ಒನ್ ನಂಬರ್ ಅಂದರೆ ಈಗ ಎಕ್ಸಾಂಪಲ್ ಈ ನಂಬರ್ 42 ಅಂತ ಇತ್ತು ಅಂದರೆ ಇನ್ನೊಂದು ನಂಬರ್ ಏನಂತ ಹೇಳಿದ್ದಾರೆ? ಫೈಂಡ್ ದ ಅದರ್ ನಂಬರ್. ಇನ್ನೊಂದು ನಂಬರ್ ಏನು ಅಂತ ಕೇಳಿದರೆ ಮತ್ತೆ ಆಬ್ವಿಯಸ್ ಆಗಿ ಆಲ್ಸೋ ಫೈಂಡ್ ದ ಎಚ್ ಸಿ ಎಫ್ ಆಫ್ ದೋಸ್ 2 ನಂಬರ್ಸ್ ಅಂತ ಹೇಳಿದ್ದಾರೆ. ಅದ್ರದ್ದು ಎಚ್ ಸಿ ಎಫ್ನ ಕಂಡಿಡ್ರಿ ಯಾವಾಗ? ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡಿಂದ ಅಂತ ಹೇಳಿದ್ದಾರೆ. ಓಕೆ, ಎ ಈಸ್ ಈಕ್ವಲ್ ಟು 2016 ಡಿವೈಡೆಡ್ ಬೈ 42 ಅಂತ ಮಾಡು. ಏನು ಬರುತ್ತೆ ಆನ್ಸರು? 2 1 2 2 21 1008 ಅಂತ ಬರುತ್ತೆ. ಆಬ್ವಿಯಸ್ಸಾಗಿ ಏನು ಬರುತ್ತೆ? ಓಕೆ, ಹಾಗಾದರೆ ಏನು ಬರುತ್ತೆ? 48 ಅಂತ ಬರುತ್ತೆ ಆನ್ಸರ್ ಇನ್ನೊಂದು. ಓಕೆನಾ? ಹಾಗಾದರೆ ಇವಾಗ ಏನು ಮಾಡಬೇಕು? ಎಚ್ ಸಿ ಎಫ್ ಆಫ್ ಫಸ್ಟ್ ಯಾವುದ್ರ ಕಂಡುಹಿಡಿತೀನಿ? 42 ಕಂಡುಹಿಡಿತೀನಿ. 42 ಎಚ್ ಸಿ ಎಫ್ ಆಫ್ 42 ಈಸ್ ಈಕ್ವಲ್ಸ್ ಟು ಏನು ಬರುತ್ತೆ? 2 ಇಂಟು 2 7 2 14. 42 ಇಲ್ಲಿ ಮಾಡಲೇಬೇಕಿದ್ರೆ 42 1 7 3 ಹೌದಲ್ವಾ? 2 ಇಂಟು 7 ಇಂಟು ಏನಾಯಿತು? 3 ಅಂತ ಬಂತು. ಸೇಮ್ ಅದೇ ಥರ ಏನಾಗುತ್ತೆ? 48 ಬರುತ್ತೆ. 2 ಇಂಟು 2 ಇಂಟು 2 ಹೌದಲ್ವಾ? 2 2 4 4 2 8 ಆಗುತ್ತೆ. 8 3 24. 8 3 24. 24 ಇಂಟು 2 ಒಂದ್ಸತಿ ಕ್ರಾಸ್ ಚೆಕ್ ಮಾಡಲಾ? 48 2 1 2 2 2 6 2 3 ಓಕೆ, ಕರೆಕ್ಟಾಗಿ ಬಂದಿದೆ. ಹೌದಾ? ಹಾಗಾದರೆ ಇವಾಗ ಏನಾಯಿತು? ಈ 2 ಟರ್ಮ್ಸು ಮತ್ತು ಈ 2 ಟರ್ಮ್ಸು ಸೇಮ್ ಆಗಿದೆ. ಹಾಗಾದರೆ ಎಚ್ ಸಿ ಎಫ್ ಆಫ್ 42 ಆ್ಯಂಡ್ 48 ಈಸ್ ಈಕ್ವಲ್ಸ್ ಟು 6 ಅಂತ ಹೇಳ್ಬೋದು ನಾವು. 3 ಇಂಟು 2 ಈಸ್ ಈಕ್ವಲ್ ಟು 6 ಅಂತ ಹೇಳ್ಬೋದು. ನೋಡಿ ಎಷ್ಟು ಈಸಿಯಾಗಿದೆ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಫೈನ್. ಇದಂತೂ ಇರ್ಯಾಷನಲ್ ನಂಬರ್. ಇದು ಕೂಡ ಪರ್ಫೆಕ್ಟ್ ಒಂಥರ ಇದ್ದೇ ಇರುತ್ತೆ ಮಕ್ಕಳು. 2 ಮಾರ್ಕ್ಸಿಗೆ ಕಂಪಲ್ಸರಿ ಕ್ವಶನು. ಯಾವುದೇ ಕಾರಣಕ್ಕೂ ಮಿಸ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ಅದಕ್ಕೆ ಏನು ಮಾಡಿ ಡೈರೆಕ್ಟಾಗಿ ಫೋಟೋನೇ ಹಾಕ್ಬಿಟ್ಟಿದ್ದೀನಿ. ಜಸ್ಟ್ ರೆಫರ್ ಮಾಡ್ಕೊಳ್ಳಿ, ನೋಡ್ಕೊಳ್ಳಿ, ಹೋಗ್ತಾ ಇರಿ ಆಯಿತಾ? ಜಾಸ್ತಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡೋದು ಏನಿಲ್ಲ. ಎಲ್ಲದರಲ್ಲಿ ಏನಾಗುತ್ತೆ? ಬರೀ ನಂಬರ್ಸ್ ಮಾತ್ರ ಚೇಂಜ್ ಆಗುತ್ತೆ. ಉಳಿದಿದ್ದು ಎಲ್ಲದು ಏನಿರುತ್ತೆ ಹಾಗೇ ಇರುತ್ತೆ. ಓಕೆನಾ? ಫೈನ್. ಆಗಿದ್ರೆ ನೆಕ್ಸ್ಟ್ ಕ್ವಶನ್ ಹೋಗೋಣ. ಎಕ್ಸ್ಪ್ರೆಸ್ ದ ಕ್ವಾಡ್ರೆಟಿಕ್ ಈಕ್ವೇಷನ್ 2x + 3 ಇಂಟು x ಇಸ್ ಈಕ್ವಲ್ ಟು x² + 1 ಇನ್ ದ ಸ್ಟ್ಯಾಂಡರ್ಡ್ ಫಾರ್ಮ್ ಅಂತ ಹೇಳಿದ್ದಾರೆ. ಓಕೆ, ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ತೊಗೊಳ್ಳೋಣ. 2x + 3 ಇಂಟು x ಇಸ್ ಈಕ್ವಲ್ ಟು x² + 1 ಅಂತ ಹೇಳಿದ್ದಾರೆ. ಏನು ಮಾಡ್ತೀನಿ? 2x² + 3x ಇಸ್ ಈಕ್ವಲ್ಸ್ ಟು x² + 1. ಎಕ್ಸ್ನ ಏನು ಮಾಡಿದೆ ನಾನು? 2 ಜೊತೆನೂ ಮಲ್ಟಿಪ್ಲೈ ಮಾಡಿದೆ. ಹೌದಾ? ಹಾಗಾದರೆ 2x + 3x ಮೈನಸ್ x² ಪ್ಲಸ್ ಅಲ್ಲ -1 ಇಸ್ ಈಕ್ವಲ್ಸ್ ಟು 0 ಅಂತ ಹೇಳ್ತೀವಿ. ಅವಾಗೇನಾಗುತ್ತೆ? 2x + 3 2x² ಮೈನಸ್ x² ಅಂದರೆ ಇರುತ್ತೆ x² + 3x -1 ಇಸ್ ಈಕ್ವಲ್ಸ್ ಟು ಏನಾಯಿತು? 0 ಅಂತ ಬರುತ್ತೆ. ಅವರು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರೀರಿ ಅಂತ ಹೇಳಿದ್ರು, ನಾವು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಸಿಕ್ಕಿದೆ. ಹೌದಲ್ವ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ. ಹೌದಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಫೈಂಡ್ ದ ಕೋಆರ್ಡಿನೇಟ್ಸ್ ಆಫ್ ದ ಪಾಯಿಂಟ್ಸ್ ವಿಚ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ ದ ಪಾಯಿಂಟ್ಸ್ 1, 6, 4, 3 ಇನ್ ದ ರೇಷಿಯೋ 1:3
2 ಇನಿಷಿಯಲಿ ಅಂತ ಹೇಳಿದ್ದಾರೆ. ಜಸ್ಟ್ ಇದನ್ನ ಏನು ಮಾಡ್ತೀನಿ, ಐಡಿಯಾ ಕೊಡ್ತೀನಿ ನಾನು. ಏನದು x1 y1, ಇದು x2 y2 ಆಗುತ್ತೆ. ಇದನ್ನು m1 m2 ಅಂತಂದ್ರೂ ತೊಗೊಳ್ಳಿ, ಇಲ್ಲ m ಮತ್ತು n ಅಂತನಾದರೂ ತೊಗೊಳ್ಳಿ. ಯಾವ್ದು ತೊಗೋತೀರ ನೋಡಿ, ಫಾರ್ಮುಲಾ ತೊಗೊಳ್ಳಿ. ಏನದು m1 ಇಂಟು x2 ಪ್ಲಸ್ m1 ಇಂಟು x1 ಡಿವೈಡೆಡ್ ಬೈ m+1. ಸೇಮ್ ಅದೇ ಥರನೇ ಈ ಕಡೆ ಏನು ತೊಗೋಬೇಕು, y2 ಇಂಟು m1 ಪ್ಲಸ್ y1 ಇಂಟು m1 ಡಿವೈಡ್ ಬೈ m1 ಪ್ಲಸ್ m2 ಅಂತ ತೊಗೊಂಡ್ರೆ ನಿಮಗೇನಾಗುತ್ತೆ, ಉತ್ತರ ಸಿಗುತ್ತೆ. ಇದನ್ನು ನಿಮಗೆ ಮಾಡೋಕ್ಕೆ ಬಿಡ್ತಾಯಿದ್ರಿ, ಯಾಕಂದರೆ ಪ್ರತಿ ಇದರಲ್ಲೂ ನಾನು ಏನು ಮಾಡಿ ಸಾಲ್ವ್ ಮಾಡಿದ್ದೀನಿ. ನಿಮಗೆ ಜಸ್ಟ್ ನೀವು ಒಂದ್ಸತಿ ಸಾಲ್ವ್ ಮಾಡಿ ಇದು ನಿಮ್ಗೇನು ಬರುತ್ತೆ ಆನ್ಸರ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಲಿ ಅಂತ ಬಿಟ್ಟಿದ್ದೀನಿ. ಈ ಆನ್ಸರ್ನ ನೀವೇ ಮಾಡಿಬಿಟ್ಟು ಏನು ಮಾಡಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ ಮಕ್ಕಳೇ. ಓಕೆನಾ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಫೈನ್. ಗಿವನ್ ಸಾಲ್ವ್ ದ ಗಿವನ್ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಯೂಸಿಂಗ್ ಸೂಟೇಬಲ್ ಮೆಥಡ್ ಅಂತ ಹೇಳಿದ್ರೆ, ಯಾವ ಮೆಥಡಲ್ಲಿ ಬೇಕಾದ್ರೂ ನೀವು ಮಾಡ್ಬೋದು. ಎಲಿಮಿನೇಷನ್ ಮೆಥಡು, ಸಬ್ಸ್ಟಿಟ್ಯೂಷನ್ ಮೆಥಡ್, ನಿಮ್ಮ ಇಷ್ಟ. ನಾನು ಜಸ್ಟ್ ಇಲ್ಲಿ ಎಲಿಮಿನೇಷನ್ ಮೆಥಡ್ ತೊಗೋತಾ ಇದ್ದೀನಿ, ಯಾಕಂದರೆ ಇಲ್ಲಿ y ಮತ್ತು y ಒಂದೊಂದೇ ಕಾಮನ್ ಟರ್ಮ್ಸ್ ಇದೆ, ಈಸಿಯಾಗಿ ಕ್ಯಾನ್ಸಲ್ ಆಗಿಬಿಡುತ್ತೆ. ಅದಕ್ಕೆ 2x + y = 8, 3x - y = 7 ಅಂತ ಹೇಳ್ಬೋದು. ಸೈನ್ ಚೇಂಜ್ ಮಾಡೋ ಅವಶ್ಯಕತೆನೇ ಇಲ್ಲ, ಯಾಕಂದರೆ ಇಲ್ಲಿ ಒಂದೊಂದು ಟರ್ಮ್ಸು ಪ್ಲಸ್ ಮತ್ತು ಮೈನಸ್ ಅಲ್ಲೇ ಇದೆ. ಹಾಗಾಗಿ ಇವೆರಡು ಏನಾಗುತ್ತೆ, ಕ್ಯಾನ್ಸಲ್ ಆಗುತ್ತೆ. ಏನಾಯಿತು, 5x = 15 ಅಂತ ಬಂತು, x = 3 ಅಂತ ಬರುತ್ತೆ. ಹೌದಾ? ಹಾಗಾದರೆ y ಏನು ಬರುತ್ತೆ, ಈಕ್ವೇಷನ್ ನಂಬರ್ 1ಅಲ್ಲಿ ಹಾಕ್ತೀನಿ ಎಕ್ಸ್ನ. ಅವಾಗೇನಾಗುತ್ತೆ, 2 × 3 + y = 8 ಅಂತ ಆಗುತ್ತೆ. ಒಂದು ನಿಮಿಷ. y = 8 - 3 2s 6 ಅಂತ ಬಂತು. ಎಷ್ಟು ಬಂತು, 2 ಅಂತ ಬರುತ್ತೆ. x = 3, y = ಏನಾಯಿತು, 2 ಅಂತ ಆಯಿತು. ಹೌದಲ್ವಾ? ನೋಡಿ ಮಕ್ಕಳು, ಎಷ್ಟು ಈಸಿಯಾಗಿದೆ. ಜಸ್ಟ್ ಏನು ಮಾಡಿ, ಎಲಿಮಿನೇಷನ್ ಮೆಥಡ್ ಆದರೂ ತೊಗೊಳ್ಳಿಲ್ಲ, ಸಬ್ಸ್ಟಿಟ್ಯೂಷನ್ ತೊಗೋತೀನೋ ಸಬ್ಸ್ಟಿಟ್ಯೂಷನ್ ಮೆಥಡ್ ಆದರೂ ತೊಗೊಳ್ಳಿ. ನಿಮ್ಗೆ ಯಾವ್ದು ಈಸಿ ಅನ್ಸುತ್ತೆ ಆ ಮೆಥಡ್ನ ತೊಗೊಂಬಿಟ್ಟು ಏನು ಮಾಡಿ. ಆದರೆ ಪರ್ಟಿಕ್ಯುಲರಾಗಿ ಕೆಲವೊಂದು ಸತಿ ಅವರು ಎಲಿಮಿನೇಷನ್ ಮೆಥಡಲ್ಲೇ ಮಾಡಿ, ಸಬ್ಸ್ಟಿಟ್ಯೂಷನ್ ಮೆಥಡಲ್ಲೇ ಮಾಡಿ ಅಂದಾಗ ಅದೇ ಫಾರ್ಮೆಟಲ್ಲೇ ಮಾಡಬೇಕು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಫೈಂಡ್ ದ discriminant of the quadratic equation 2x + 3x - 7 = 0 and determine the nature of roots ಅಂತ ಹೇಳಿದ್ದಾರೆ. ನಿಮಗೆ ಗೊತ್ತು ಏನದು, 2x² + 3x - 7 = 0. ಅದರಲ್ಲಿ ಏನಾಗುತ್ತೆ, a = 2, b = 3, c = -7 ಅಂತ ಬರುತ್ತೆ. ನಿಮಗೆ ಗೊತ್ತು ಫಾರ್ಮುಲಾ ಏನದು, b², ಒಂದು ನಿಮಿಷ, b² - 4ac = 0 ಅಂತ ಬರುತ್ತೆ. ಏನು ಬರುತ್ತೆ ನೋಡೋಣ. b² ಅಂದರೆ ಎಷ್ಟು ಬಂತಪ್ಪ, 3 3s 9 - 4 × 2 × 7 = 0 ಅಂತ ಹೇಳ್ತೀವಿ. ಹೌದಾ? 9 ಪ್ಲಸ್ ಒಂದು ನಿಮಿಷ -7 ಅಂತ ಇದೆಯಲ್ಲ, ಎರಡನ್ನು ಇದನ್ನು ಮಾಡಿ, ಮೈನಸ್ ಇಂಟು ಮೈನಸ್ = ಪ್ಲಸ್ ಅಂತ ಆಗುತ್ತೆ. -7 × ಮೈನಸ್ ಅಂದರೆ 4 2s 8, 8 7s 56 ಅಂತ ಹೇಳ್ಬೋದು. = 0 ಅಂತ ಬರುತ್ತೆ. ಆಬ್ವಿಯಸ್ಸಾಗಿ ಏನು ಬರುತ್ತೆ, 65 ವಿಚ್ ಈಸ್ ಗ್ರೇಟರ್ ದೆನ್ 0. ಅಲ್ಲಿಗೇನಂತ ಹೇಳುತ್ತೆ, ಆನ್ಸರ್ ಇಷ್ಟನ್ನ ಮಾಡಿ ಫೈನಲಾಗಿ ಏನು ಬರಿಬೋದು ಅಂದರೆ ನಾವು b² - 4ac ಈಸ್ ಗ್ರೇಟರ್ ದೆನ್ 0, ದೇರ್ ಫೋರ್ ದ ರೂಟ್ಸ್ ಆರ್ ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂತ ಬರೆದ್ರೆ ಇಲ್ಲಿ ಉತ್ತರ ಮುಗೀತು. ಅರ್ಥ ಆಯ್ತಲ್ವ ಮಕ್ಕಳೇ? ಲಾಸ್ಟ್ ಟೈಮ್ ಇದೇ ಥರದ್ದು ಸೇಮ್ ಒಂದು ಕ್ವಶನ್ ಕೇಳಿದ್ರು, ಅಲ್ಲೂ ಕೂಡ ನಮಗೇನಾಗಿತ್ತು, ರಿಯಲ್ ಆ್ಯಂಡ್ ಡಿಸ್ಟಿಂಕ್ಟ್ ಅಂತಲೇ ಬಂದಿತ್ತು. ಯಾವುದರಲ್ಲಿ, 3rd ಮಾಡಲ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ನಲ್ಲ ಅದರಲ್ಲಿ. ಓಕೆನಾ? ಹಾಗಾದರೆ ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದು, ಇನ್ ಆನ್ ಅರ್ಥಮೆಟಿಕ್ ಪ್ರೋಗ್ರೆಷನ್ ಇಫ್ S20 = 820 ಆ್ಯಂಡ್ ಒಂದು ನಿಮಿಷ, ಕ್ವಶನ್ ಏನೋ ಪ್ರಾಬ್ಲಮ್ ಆಗಿದೆ ಮಕ್ಕಳೇ, ಒಂದ್ಸತಿ ನೋಡ್ಕೋತೀನಿ. ಒಂದ್ಸತಿ ಕ್ವಶನ್ ಏನೋ ಪ್ರಾಬ್ಲಮ್ ಆಗಿದೆ. ಬೇಕಿದ್ರೆ ಅಲ್ಲಿವರೆಗೂ ನೀವು ಲಾಸ್ಟ್ ಕ್ವಶನ್ ನಾನು ನೋಡ್ಕೋತೀನಿ ಅಂದರೆ ನೋಡ್ಕೊಳ್ಳಿ, ಆಯಿತಾ? ಒಂದು ನಿಮಿಷ ಚೆಕ್ ಮಾಡಿಬಿಡ್ತೀನಿ. ಓಕೆ, ಅದು ಕ್ವಶನ್ ಸಿಗ್ತಾ ಇಲ್ಲ ಮಕ್ಕಳೇ. ಜಸ್ಟ್ ಏನು ಮಾಡಿ ಅಂದರೆ ನೀವೇ ಈ ಕ್ವಶನ್ನ ಕರೆಕ್ಟಾಗಿ ನೋಡಿಕೊಂಡು ಅರ್ಥಮೆಟಿಕ್ ಪ್ರೋಗ್ರೆಷನ್ ಮೇಲಿದೆ, ಫಸ್ಟ್ ಟರ್ಮ್ನ ಕಂಡುಹಿಡಿಬೇಕು ಅಂತ ಇದೆ. ಮೋಸ್ಟ್ ಪ್ರಾಬಬ್ಲಿ ಏನಂತ ಇರುತ್ತೆ, S20 ಮತ್ತು A20 ವ್ಯಾಲ್ಯೂ ಕೊಟ್ಟಿರ್ತಾರೆ. ಅಲ್ಲಿಂದ ನೀವೇನು ಮಾಡ್ಬೋದು, ಡಿ ಮತ್ತು ಎನ ಕ್ಯಾಲ್ಕುಲೇಟ್ ಮಾಡಿಕೊಂಡು ಹೊರಗಡೆ ತೊಗೋಬೋದು. ಆ ಕ್ವಶನೇ ಇರುತ್ತೆ. ನಿಮಗೆ ಸಿಕ್ತು ಅಂದರೆ ಮಾಡಿ, ಇಲ್ಲ ಅಕಸ್ಮಾತ್ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಯಾವುದಾದ್ರೂ ವೀಡಿಯೋ ಮಾಡ್ಬೇಕಾದ್ರೆ ನಾನು ಏನು ಮಾಡ್ತೀನಿ, ಆ ಕ್ವಶನ್ನ ಸಾಲ್ವ್ ಮಾಡಿ ಹಾಕ್ತೀನಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಹೌ ಮೆನಿ ನಂಬರ್ ಬಿಟ್ವೀನ್ 201 ಆ್ಯಂಡ್ 401 ಆರ್ ಡಿವಿಸಿಬಲ್ ಬೈ 6 ಅಂತ ಕೇಳಿದ್ದಾರೆ. ಇಲ್ಲಿ ಕೂಡ ಸೇಮ್ ಬರುತ್ತೆ.
ಫಸ್ಟು 201 ಯಾವ ನಂಬರು ಡಿವಿಸಿಬಲ್ ಬೈ 6 ಅಂತ ಬರುತ್ತೆ. 201 ಹೋಗಲ್ಲ, 202 ಹೋಗಲ್ಲ, 203 ಹೋಗಲ್ಲ, 204 4 + 2 = 6 ಹಾಗಂದರೆ ಹೋಗುತ್ತೆ. A = ಏನು ಬರುತ್ತೆ 204 ಅಂತ ಬರುತ್ತೆ. ಆಬ್ವಿಯಸ್ D = ಏನಾಗುತ್ತೆ 6 ಅಂತ ಆಗುತ್ತೆ. ಹೌದಾ? ಹೌ ಮೆನಿ ನಂಬರ್ಸ್ ಅಂತ ಕೇಳಿದ್ದಾರೆ. ಹಾಗಾಗಿ ನಾವೇನು ಕಂಡುಹಿಡಬೇಕು, n ಟರ್ಮ್ಸ್ನ ಕಂಡುಹಿಡಬೇಕು. n = ಕ್ವಶನ್ ಮಾರ್ಕ್ ಅಂತ ಹೇಳ್ಬೋದು. 401 ಅಂತ ಹೇಳಿದರೆ 401 ಅಂದರೆ ಹಿಂದೆ ಎಷ್ಟು ಬರುತ್ತೆ 400, ಇದು ಹೋಗಲ್ಲ. 399 ಹೋಗಲ್ಲ, 398, 8, 9, 10, 11, 12, 13, 14, 9 + 3 ಅಂದರೆ 12 ಬರುತ್ತೆ. 12 + 8 ಅಂದರೆ 20 ಅಂತ ಬರುತ್ತೆ. ಆಬ್ವಿಯಸ್ಸಾಗಿ ಹೋಗಲ್ಲ. ನೆಕ್ಸ್ಟ್ ಏನು ಬರುತ್ತೆ 396 ನೋಡೋಣ. 6 + 3 ಅಂದರೆ 9, 9 + 9 ಅಂದರೆ 18 ಅಂತ ಬರುತ್ತೆ. ಲಾಸ್ಟ್ ಟರ್ಮ್ ಅಂದರೆ L = ಏನು ಬರುತ್ತೆ 396 ಅಂತ ಬರುತ್ತೆ. SN = ಬೇಡ, ನಮಗೆ ಸಮ್ಮೆ ಬೇಡ ಅಲ್ಲ, ಲಾಸ್ಟ್ ಟರ್ಮ್ ಬಂದಿದೆ ನಮಗೆ 396 ಅಂತ ಬಂದಿದೆ. ನಾನು ಹಾಗಾದರೆ ಏನು ಮಾಡ್ತೀನಿ, AN = A + n - 1 × D ಅಂತ ತೊಗೋತೀನಿ. ಹೌದಾ ಮಕ್ಕಳೇ? ಹಾಗಾದರೆ ಏನು ಬರುತ್ತೆ ನೋಡಿ, A ಅಂದರೆ ಎಷ್ಟು ಬಂತು 204 ಪ್ಲಸ್ n - 1 ಅಂದರೆ ಹಾಗೆ ಇಡ್ತೀನಿ. D = 6. nth ಟರ್ಮ್ ಅಂದರೆ 396, ಲಾಸ್ಟ್ ಟರ್ಮ್ ನಾವು ಕ್ಯಾಲ್ಕುಲೇಟ್ ಮಾಡಿದ್ದೀವಿ. ಹಾಗಾದರೆ ಏನು ಬರುತ್ತೆ 396 - 204 = 6n - 6 ಅಂತ ಬರುತ್ತೆ. 396 ಅಂದರೆ ಎಷ್ಟು ಬರುತ್ತೆ 192 = 6n - 6 ಅಂತ ಬರುತ್ತೆ. ಇದನ್ನು ಈ ಕಡೆ ಕಳಿಸ್ತೀನಿ. ಅವಾಗ ಏನಾಗುತ್ತೆ 186 = 6n ಅಂತ ಬರುತ್ತೆ. 6 1s 6 3s 6 1s n = 31. ಟೋಟಲ್ ಎಷ್ಟಿದೆ, ದೇರ್ ಆರ್ 31 ನಂಬರ್ಸ್ ಅಂತ ಹೇಳ್ತಾರೆ. ಬಿಟ್ವೀನ್ 201 to 401 ವಿಚ್ ಇಸ್ ಡಿವಿಸಿಬಲ್ ಬೈ 6 ಅಂತ ಹೇಳ್ಬೋದು. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಓಕೆ, ಟ್ರಯಾಂಗಲ್ ABC, ಟ್ರಯಾಂಗಲ್ PQR, BC and PQ are corresponding sides where angle QB is equals to 80 degree and 40 degree. Then what is the measure of P ಅಂತ ಹೇಳಿದ್ದಾರೆ. ಆಬ್ವಿಯಸ್ ಆಗಿ ಒಂದು 80 ಇದೆ, ಇನ್ನೊಂದು 40 ಇದೆ ಅಂದರೆ ನೆಕ್ಸ್ಟ್ ಇನ್ನೊಂದು ಯಾವುದು ಇರುತ್ತೆ ಮಕ್ಕಳೇ, ಬಿನೂ ಕೊಟ್ಟಿದ್ದಾರೆ, ಸಿನೂ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇನ್ನೊಂದು ಇರುತ್ತೆ 80 + 40 ಅಂದರೆ ಎಷ್ಟು ಬರುತ್ತೆ 120 ಅಂತ ಬರುತ್ತೆ. ಟೋಟಲ್ ಎಷ್ಟಾಗುತ್ತೆ 120 ಡಿಗ್ರಿ. ಹೇಗೆ 80 + 40, ಇದನ್ನೇನು ಮಾಡ್ತೀನಿ ನಾನು 180 - 120 ಅಂತ ಹೋಗ್ತೀನಿ. ಆಬ್ವಿಯಸ್ಸಾಗಿ ಏನು ಬರುತ್ತೆ ಆ್ಯಂಗಲ್ 60 ಅಂತ ಬರುತ್ತೆ. ಹೌದಾ? ಆ್ಯಂಗಲ್ A = 60 ಬಂದ್ರೆ ಆಬ್ವಿಯಸ್ ಆ್ಯಂಗಲ್ P = 60ನೇ ಬರುತ್ತೆ. ಯಾಕಂದರೆ ಟ್ರಯಾಂಗಲ್ ABC = ಟ್ರಯಾಂಗಲ್ PQR ಅಂತ ಹೇಳ್ತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇಫ್ ದ ಝೀರೋಸ್ ಆಫ್ ದ ಪೊಲಿನಾಮಿಯಲ್ P of x = x² + 3x + k ಆರ್ ರೆಸಿಪ್ರೋಕಲ್ ಟು ಈಚ್ ಅದರ್, ದೆನ್ ಫೈಂಡ್ ದ ವ್ಯಾಲ್ಯೂ ಆಫ್ k ಅಂತ ಹೇಳಿದ್ದಾರೆ. x² + 3x + k ಆರ್ ರೆಸಿಪ್ರೋಕಲ್ ಅಂತ ಹೇಳಿದ್ದಾರೆ. ಹಾಗಿದ್ರೆ ಈ ವ್ಯಾಲ್ಯೂಸ್ ಇಲ್ಲಿ ಬರುತ್ತೆ. ಆಬ್ವಿಯಸ್ಸಾಗಿ ಏನು ಮಾಡ್ಬೋದು, ಎರಡನ್ನೂ ಮಲ್ಟಿಪ್ಲೈ ಮಾಡಿದಾಗ ನಮ್ಗೆ ಯಾವ ಆನ್ಸರ್ ಬೋದು, x² ಅಂದರೆ ಎಷ್ಟು ಬರುತ್ತೆ x² + 3x + 4 ಅಂತ ತೊಗೊಂಡು ಇದನ್ನು ಈಕ್ವಲ್ಸ್ ಟು ಈಚ್ ಅದರ್ ಅಂದರೆ ರೆಸಿಪ್ರೋಕಲ್ ಆಗಿ ತೊಗೊಳ್ಳಿ. ಉಲ್ಟಾ ಮಾಡಿದಾಗ ನಮ್ಗೆ ಅದೇ ಆನ್ಸರ್ ಬರಬೇಕಾಗಿತ್ತು ಅಂದರೆ ಜಸ್ಟ್ ಏನು ಮಾಡ್ಬೋದು, ಝೀರೋಸ್ನ ಏನು ಮಾಡ್ಬೋದು ಆಚೆ ಈಚೆ ಮಾಡಿದಾಗ ನಮ್ಗೆ ಏನಾಗುತ್ತೆ ಸೇಮ್ ಇಂಟೀಜರೇ ಬರುತ್ತೆ. ಇದನ್ನೇನು ಮಾಡಿ ಅಂದರೆ ನಿಮಗೆ ಕೆ ವ್ಯಾಲ್ಯೂಸ್ದು ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೇಳಬೇಕು ಅಂದರೆ ಅದೇ ಒಂದು ವೀಡಿಯೋ ಮಾಡ್ತಿದ್ದೀನಿ ಮಕ್ಕಳೇ. ಜಸ್ಟ್ ಅಲ್ಲೇ ಏನು ಮಾಡ್ತೀನಿ ನಿಮ್ಗೆ ಹೇಳ್ತೀನಿ, ಇಲ್ಲ ಲೈವ್ ಕ್ಲಾಸಲ್ಲಿ ಏನು ಮಾಡ್ತೀನಿ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ಬಿಟ್ಟು ತೋರಿಸ್ತೀನಿ. ಓಕೆನಾ? ಇನ್ನು ನಾನು ಅರ್ಥಮೆಟಿಕ್ ಪ್ರೋಗ್ರೆಷನ್ ದ 7th ಟರ್ಮ್ ಈಸ್ 12 more than ಇಟ್ಸ್ 4th ಟರ್ಮ್, ಫೈಂಡ್ ದ ಕಾಮನ್ ಡಿಫ್ರೆನ್ಸ್ ಅಂತ ಹೇಳಿದ್ದಾರೆ. ಸೇಮ್ ಇಲ್ಲಿ ನೋಡಿ, ಅರ್ಥಮೆಟಿಕ್ ಪ್ರೋಗ್ರೆಷನ್ 7th ಟರ್ಮ್ ಎಷ್ಟಿದೆ 12 ಅಂತ ಇದೆ. ಓಕೆ, 7th A7 ಟರ್ಮ್ ಈಸ್ 12 more than the 4th ಟರ್ಮ್ ಅಂತ ಹೇಳಿದ್ದಾರೆ. ಹಾಗಾದರೆ 12 ಪ್ಲಸ್ ಏನಾಗುತ್ತೆ A4 ಟರ್ಮ್ಗಿಂತ 12 ಏನಾಗಿದೆ ಜಾಸ್ತಿ ಆಗಿದೆ ಅಂತ ಹೇಳಿದ್ದಾರೆ. ಹಾಗಾದರೆ ಡಿ ಏನಿರಬೇಕು ಕಂಡುಹಿಡಿಬೇಕು ನಾವು. ಓಕೆ, A + n - 1 × D = ಏನಾಗುತ್ತೆ ಇಲ್ಲಿ A + n - 1 × D +12 ಅಂತ ಹೇಳ್ತೀವಿ. ಹೌದಾ? ಹಾಗಾದರೆ ಒಂದು ನಿಮಿಷ, +12 ಅಂತ ಹೇಳ್ತೀವಿ. A + 7 - 1 ಅಂದರೆ 6D ಅಂತ ಬರುತ್ತೆ. ಇಲ್ಲಿ A + 3D +12 ಅಂತ ಹೇಳ್ತೀವಿ. ಹೌದಾ? ಹಾಗಾದರೆ ಇಲ್ಲಿ A ಮತ್ತು A ಕ್ಯಾನ್ಸಲ್ ಆಗುತ್ತೆ. ಆಬ್ವಿಯಸ್ಸಾಗಿ 6D - 3D ಏನು ಬರುತ್ತೆ 12 ಅಂತ ಬರುತ್ತೆ. D ಏನು ಬರುತ್ತೆ 4 ಅಂತ ಬರುತ್ತೆ.
ಹೌದಲ್ವಾ? ಅವ್ರು ಕೇಳಿರೋದು ಕೂಡ ಏನು ಕಾಮನ್ ಡಿಫ್ರೆನ್ಸ್, ನಮಗೆ ಕೊಟ್ಟರೆ ಸಿಕ್ಕಿರೋದು ಕೂಡ ಏನು ಕಾಮನ್ ಡಿಫ್ರೆನ್ಸ್. ಜಸ್ಟ್ ಅಷ್ಟೇ ಸಬ್ಸ್ಟಿಟ್ಯೂಟ್ ಮಾಡಿ ವ್ಯಾಲ್ಯೂಸ್ನ ಹಾಕಿ ನೀವು ಫೈನಲ್ ಔಟ್ಪುಟ್ ಸಿಗುತ್ತೆ. ಅರ್ಥ ಆಯ್ತಲ್ವ ಮಕ್ಕಳೇ? ನೆಕ್ಸ್ಟ್ ಕ್ವಶನ್ ಹೋಗೋಣ. ಇನ್ ದ ಫಿಗರ್ ಅ ಕೋನ್ ವಿತ್ ಅ ರೇಡಿಯಸ್ ಆರ್ ಆ್ಯಂಡ್ ಸ್ಲ್ಯಾಂಟ್ ಹೈಟ್ L is mounted on a hemisphere with a radius r, where write the formula to the total surface area of the solid formed ಅಂತ ಹೇಳಿದ್ದಾರೆ. ಏನಿಲ್ಲ, ಟಿ ಎಸ್ ಎ ಆಫ್ ಕೋನು ಮತ್ತು ಪ್ಲಸ್ ಹೆಮಿಸ್ಪಿಯರ್ದು ವ್ಯಾಲ್ಯೂಮ್ ಎರಡರದ್ದು ಬರೆದ್ರೆ ನಮಗೇನಾಗುತ್ತೆ ಅಂದರೆ ಟೋಟಲ್ ಫಾರ್ಮುಲಾ ಆಫ್ ದಿ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿ ಸಾಲಿಡ್ ಅಂತ ತೊಗೋಬೋದು. ಮೇಲೆ ಕೋನ್ ತೊಗೋಬೇಕು, ಕೆಳಗಡೆ ಏನಾಗಬೇಕು ಹೆಮಿಸ್ಪಿಯರ್ ಅಥವಾ ಹಾಫ್ ಸರ್ಕಲ್ ಅಂತ ಏನಂತಿರಲ್ಲ ಅದ್ರದ್ದು ತೊಗೊಂಡ್ರೆ ನಿಮ್ಗೆ ಏನಾಗುತ್ತೆ ಫೈನಲ್ ಔಟ್ಪುಟ್ ಸಿಗುತ್ತೆ. ಜಸ್ಟ್ ಇದನ್ನು ನೀವೇ ಮಾಡ್ತಾರೆ. ಯಾಕೆ ಇದನ್ನು ಮಾಡ್ತಾ ಇಲ್ಲ ಅಂದರೆ ಮಕ್ಕಳೇ, ನಿಮಗೆ ಫಾರ್ಮುಲಾಸ್ ಬ್ಯಾಟ್ ಹಾಕಬೇಕು. ನಾನು ಫುಲ್ ಫಾರ್ಮುಲಾಸ್ ಇಲ್ಲಿ ಬರೆದ್ರೆ ನೀವು ಹೋಗಿ ವಾಪಸ್ ಆ ಫಾರ್ಮುಲಾ ಬುಕ್ ತೆಗೆದೇ ನೋಡಲ್ಲ. ಅದಕ್ಕೆ ಹೇಳ್ತಾ ಇರೋದು ಫಾರ್ಮುಲಾಸ್ನ ಹೋಗಿ ಒಂದ್ಸರಿ ಚೆಕ್ ಮಾಡಿ. ನಾನು ಹೇಳ್ದಂಗೆ ಇರುತ್ತೆ, ಸಿ ಎಸ್ ಆಫ್ ಎ ಕೋನ್ ಪ್ಲಸ್ ಹೆಮಿಸ್ಪಿಯರ್ದೇ ಇರುತ್ತೆ. ಎರಡನ್ನೂ ಪ್ಲಸ್ ಮಾಡಿದ್ರೆ ನಿಮ್ಗೆ ಏನು ಉತ್ತರ ಬರುತ್ತೆ ಅಂತ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ದ ಸರ್ಕಂಫರೆನ್ಸ್ ಆಫ್ ದ ಬೇಸ್ ಆಫ್ ದ ಸಿಲಿಂಡರ್ ಇಸ್ 10 cm ಆ್ಯಂಡ್ ಹೈಟ್ ಇಸ್ 25 cm. ಫೈಂಡ್ ಇಟ್ ಕರ್ಡ್ ಸರ್ಫೇಸ್ ಏರಿಯಾ ಅಂತ ಹೇಳಿದ್ದಾರೆ. ಆಬ್ವಿಯಸ್ಸಾಗಿ ಇದು ಕೂಡ ಏನಾಗುತ್ತೆ ಅದೇ ಬರುತ್ತೆ. ಸಿಲಿಂಡರ್ ಅಂತ ಹೇಳಿದ ತಕ್ಷಣ ಏನಾಗುತ್ತೆ, ಒಂದು ನಿಮಿಷ, πr² ಅಂತ ಹೇಳ್ತೀವಿ. ಟಿ ಎಸ್ ಎ ಅಂತಂದರೆ ಏನಾಗುತ್ತೆ, ಬೇಸ್ನ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಾವು 10 ಅಂತ ತೊಗೊಬಿಟ್ಟು ಹೈಟ್ನ ಹಾಕೋಬೇಕು. ಪೈನ ಕ್ಯಾಲ್ಕುಲೇಟ್ ಮಾಡಿದಾಗ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಬರುತ್ತೆ. ಕೆಳಗಡೆದು ಮತ್ತು ಮೇಲ್ಗಡೆದು ಬಿಡಬೇಕು. ಯಾಕಂದರೆ ಅವ್ರು ಏನು ಹೇಳಿದ್ದಾರೆ, ಕರ್ಡ್ ಸರ್ಫೇಸ್ ಏರಿಯಾ ಅಂದರೆ ಬರೀ ಸುತ್ತಲದು ಮಾತ್ರ ಹೇಳಿದ್ದಾರೆ. ಅಲ್ಲಿಗೆ ಮಾತ್ರ ತೊಗೊಂಡ್ರೆ 2πr ಅಂತ ತೊಗೊಂಡು ಜಸ್ಟ್ ಬೇಸ್ ವ್ಯಾಲ್ಯೂನ ಅಲ್ಲಿಗೆ ಏನು ಮಾಡಬೇಕು ಹಾಕಿ, ನೆಕ್ಸ್ಟ್ ಹೈಟ್ನ 25 ಅಂತ ಹಾಕಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನಿಮ್ಗೆ ಏನಾಗುತ್ತೆ ಆನ್ಸರ್ ಸಿಗುತ್ತೆ. ಸೇಮ್ ರೈಟ್ ದ ವ್ಯಾಲ್ಯೂ ಆಫ್ ಪಿ ಆಫ್ ಇ ಇಂಟು ಪಿ ಬಾರ್ ಆಫ್ ಇ ಅಂತ ಹೇಳಿದರೆ ಸೇಮ್ ಪಿ ಆಫ್ ಇ ಪ್ಲಸ್ ಪಿ ಬಾರ್ ಆಫ್ ಇ ಇಸ್ ಈಕ್ವಲ್ಸ್ ಟು ಏನಂತ 1 ಅಂತ ಹೇಳ್ತೀವಿ. ಇದು ಡೈರೆಕ್ಟ್ ಕ್ವಶನ್ ಮಕ್ಕಳೇ, 1 ಮಾರ್ಕಿಗೆ ಕೇಳ್ತಾರೆ. ಆಬ್ವಿಯಸ್ ಪ್ರಾಬಬಿಲಿಟಿಯಿಂದ ಕೇಳೋದಾದ್ರೆ ಇದನ್ನು ಕೇಳ್ತಾರೆ. ಎಲ್ಲಂದ್ರೆ ಸಬ್ಸ್ಟಿಟ್ಯೂಟ್ ಮಾಡಿ ಎನ್ ಆಫ್ ಎಸ್ ಏನೋ ಕೊಟ್ಬಿಟ್ಟು ಎನ್ ಆಫ್ ಎ ಕೇಳ್ತಾರೆ, ಇಲ್ಲ ಎನ್ ಆಫ್ ಎ ಕೊಟ್ಟು ಪಿ ಆಫ್ ಎ ಕೊಟ್ಟು ಎನ್ ಆಫ್ ಎಸ್ ಕೇಳ್ತಾರೆ. ಇದು ಈ ಥರ ಸಿಂಪಲ್ ಕ್ವಶನ್ಸ್ನ ಕೇಳ್ತಾರೆ ಪ್ರಾಬಬಿಲಿಟಿಲಿ. ಓಕೆನಾ? ನೆಕ್ಸ್ಟ್, ಹೌ ಮೆನಿ ಸೊಲ್ಯೂಷನ್ ಡಸ್ ದ ಪೇರ್ ಆಫ್ ಲೀನಿಯರ್ ಇಕ್ವೇಷನ್ ಇನ್ 2 ವೇರಿಯೇಬಲ್ಸ್ ಹ್ಯಾವ್ ಇಫ್ ದೇ ಆರ್ ಇನ್ಕನ್ಸಿನಿಯಂಟ್ ಅಂತ ಹೇಳ್ತಾರೆ. ಅಕಸ್ಮಾತ್ ಎರಡೂ ಲೈನ್ಸು ಬಂದು ಒಂದಕ್ಕೊಂದು ಟಚ್ ಆಗಿರಲಿಲ್ಲ ಅಂದರೆ ಅಲ್ಲಿ ಎಷ್ಟು ಸೊಲ್ಯೂಷನ್ಸ್ ಇರುತ್ತೆ ಅಂತ ಕೇಳಿರ್ತಾರೆ. ದೆರ್ ಈಸ್ ನೋ ಎನಿ ಸೊಲ್ಯೂಷನ್ಸ್. ಅವಾಗೇನು ಬರೀಬೋದು, ನೋ ಸೊಲ್ಯೂಷನ್ಸ್ ಅಂತ ಬರೀರಿ ಆನ್ಸರ್. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡೋಣ. ಏನದು, ಇನ್ ದ ಫಿಗರ್ ಇಲ್ಲಿ ಏನಾಗುತ್ತೆ, ನೋ ಸೊಲ್ಯೂಷನ್ಸ್. 1 ಮಾರ್ಕಿನವೆಲ್ಲ ನಿಮ್ಗೆ ಯಾಕೆ ಬಿಡ್ತಾ ಇದ್ದೀನಿ ಅಂದರೆ ಮಕ್ಕಳು ಈಸಿ ಆಗಿದ್ದಾವೆ, ಜಸ್ಟ್ ಫಾರ್ಮುಲಾಸ್ ಅದನ್ನೇ ಕೇಳಿರ್ತಾರೆ. ನೀವು ಪ್ರಾಕ್ಟೀಸ್ ಆಗಲಿ ಅಂತ ಜಾಸ್ತಿ ಮಾಡ್ತಾಯಿಲ್ಲ. ಅದಕ್ಕೆ ನಾನು ರಿವರ್ಸಲ್ ಪೇಪರ್ನ ಸಾಲ್ವ್ ಮಾಡಿರೋ ರೀಸನ್ ಏನಂದರೆ 1 ಮಾರ್ಕ್ ಕ್ವಶನ್ಸ್ನ ಅಟ್ಲೀಸ್ಟ್ ಡೈರೆಕ್ಟ್ ಕ್ವಶನ್ಸ್ನ ನೀವೇ ನೋಡಿಕೊಂಡು ಸಾಲ್ವ್ ಮಾಡ್ತೀರಾ ಅಂತ. ಓಕೆನಾ? ನೆಕ್ಸ್ಟ್ ಕ್ವಶನ್ ನೋಡಿ. ಇನ್ ದ ಫಿಗರ್ ಇಫ್ ಡಿ ಈಸ್ ಪ್ಯಾರಲಲ್ ಟು ಬಿ ಸಿ, ಎ ಡಿ ಈಸ್ ಈಕ್ವಲ್ಸ್ ಟು 2 cm ಆ್ಯಂಡ್ ಬಿ ಡಿ ಈಸ್ ಈಕ್ವಲ್ ಟು 6 cm, ದೆನ್ ಫೈಂಡ್ ಡಿ ಇ ಬೈ ಬಿ ಸಿ ಅಂತ ಕೇಳಿದ್ದಾರೆ. ಅಂದರೆ ಇದ್ರ ಬೈ ಇದು ಅಂತ ಎಷ್ಟು ಅಂತ ಕೇಳಿದ್ದಾರೆ. ಆಬ್ವಿಯಸ್ಸೇ ಗೊತ್ತು ನಮಗೆ ಏನದು, ಎ ಡಿ ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ಸ್ ಟು ಎ ಡಿ ಡಿವೈಡೆಡ್ ಬೈ ಏನಾಗುತ್ತೆ ಇ ಸಿ ಅಂತ ಆಗುತ್ತೆ. ಹೌದಾ? ವೇರ್ ಇದು ಏನಾಗುತ್ತೆ ಈಕ್ವಲ್ ಆಗಿರುತ್ತೆ. 2 ಡಿವೈಡೆಡ್ ಬೈ ಎ ಬಿ ಇಸ್ ಈಕ್ವಲ್ಸ್ ಟು ಎ ಇ ಅಂದರೆ ಎಷ್ಟು ಬಂದಿದೆ ಇಲ್ಲಿ, ಒಂದು ನಿಮಿಷ, ಓಕೆ ಒಂದು ನಿಮಿಷ, ಎ ಡಿ ಡಿವೈಡೆಡ್ ಬೈ ಏನಂತ ತೊಗೋತೀನಿ ನಾನು, ಬಿ ಡಿ ಅಂತ ತೊಗೋತೀನಿ. ಎ ಡಿ ಅಂದರೆ ಎಷ್ಟು ಬಂದಿದೆ ಹೇಳಿ ಮಕ್ಕಳೇ, 2 ಡಿವೈಡೆಡ್ ಬೈ 6 ಅಂತ ಆಗುತ್ತೆ. ಅದೇ ರೀತಿ ಎ ಡಿ ಡಿವೈಡೆಡ್ ಬೈ ಎ ಬಿ ಅಂತಂದರೆ ಎಷ್ಟು ಬರುತ್ತೆ, ಆಬ್ವಿಯಸ್ಸಾಗಿ 2 ಡಿವೈಡೆಡ್ ಬೈ 8 ಅಂತ ಬರುತ್ತೆ. 1:4 ಅಂತ ಬರುತ್ತೆ. ಆಬ್ವಿಯಸ್ಸಾಗಿ ಡಿ ಇಷ್ಟು ಬಿ ಸಿ ಅಂದರೆ ಎಷ್ಟು ಬರುತ್ತೆ, 1:4 ಅಂತಲೇ ಬರುತ್ತೆ. ಅಥವಾ 1/2 ಅಂತ ತೊಗೊಂಡ್ರೆ 1:3 ಇದು ಬರೋಕ್ಕೆ ಚಾನ್ಸ್ ಇಲ್ಲ, ಅದಕ್ಕೆ 1/4 ಅಂತ ತೊಗೊಂಡಿತ್ತು. ಆಬ್ವಿಯಸ್ಸಾಗಿ ಡಿ ಇ ಇಷ್ಟು ಬಿ ಸಿ ಅಂತಂದರೆ ಎಷ್ಟು ಬರುತ್ತೆ, 1:4 ಅಂತ ಬರುತ್ತೆ. ಅರ್ಥ ಆಯ್ತಲ್ವ ಮಕ್ಕಳೇ? ನೋಡಿ ಎಷ್ಟು ಈಸಿಯಾಗಿದೆ. ಇಲ್ಲಿಗೆ ನಿಮ್ಮದು ಎಲ್ಲ ಕ್ವಶನ್ಸ್ ಏನಾಯಿತು ಅಂದರೆ ಸಾಲ್ವ್ ಆಯಿತು ಮಕ್ಕಳೇ. ನಿಮ್ಮ ಮಾಡೆಲ್ ಕ್ವಶನ್ ಪೇಪರ್ 1ನ ಕಂಪ್ಲೀಟಾಗಿ ಸಾಲ್ವ್ ಮಾಡಿದೆ. ನಿಮ್ಗೆ ಅದರಲ್ಲಿ ಏನಾದರೂ ಚಿಕ್ಕ ಪುಟ್ಟ ಡೌಟ್ಸ್ ಇತ್ತು ಅಥವಾ ಸ್ಮಾಲ್ ಮಿಸ್ಟೇಕ್ಸ್ ಆಗಿರುತ್ತೆ, ಕೆಲವೊಂದು ಸರಿ ಕ್ಯಾಲ್ಕುಲೇಷನ್ ಮಾಡೋ ಅವಸರದಲ್ಲೇನು ಆ ಥರ ಮಿಸ್ಟೇಕ್ಸ್ ಏನಾದರೂ ಇತ್ತಂದರೆ ನೀವೇ ಅಲ್ಲೇ ಕರೆಕ್ಷನ್ನ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ನಿಮಗೇನಾದರೂ ಬೇರೆ ಉತ್ತರ ಬೇಕಾಗಿತ್ತು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು 1 ಮಾರ್ಕ್ಸ್ದು ಜಾಸ್ತಿ ಸಾಲ್ವ್ ಮಾಡಿಲ್ಲ, ಬಿಕಾಸ್ ನಿಮಗೂ ಸ್ವಲ್ಪ ವರ್ಕ್ ಕೊಡಬೇಕು. ನಿಮಗೆ ಸ್ಲೋಲಿ ನೀವೇನು ಮಾಡಬೇಕು ಅಂದರೆ ಎಲ್ಲ ಫಾರ್ಮುಲಾಸ್ನ ಅದನ್ನ ನೆನ್ಪಿಟ್ಕೋಬೇಕು ಮಕ್ಕಳೇ. ಇನ್ನೇನು ತುಂಬ ದಿನ ಎಲ್ಲ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸು, ಅದಕ್ಕೆ ನಿಮ್ಮ ಪ್ರಿಪ್ರೇಟರಿ ಎಕ್ಸಾಮ್ಸ್ಗೆ ಹೆಲ್ಪ್ ಆಗಬೇಕು. ಈವನ್ ಫಾರ್ ಯುವರ್ ಬೋರ್ಡ್ ಎಕ್ಸಾಮ್ಸ್ಗೂ ಕೂಡ ಹೆಲ್ಪ್ ಆಗಲಿ ಅನ್ನೋ ಒಂದೇ ಪರ್ಸೆಪ್ಷನಲ್ಲಿ ಏನು ಮಾಡಿದ್ರಿ, ಜಾಸ್ತಿ ಫಾರ್ಮುಲಾ ಇರೋ ಕ್ವಶನ್ಸ್ನ ಏನು ಮಾಡಿಲ್ಲ 1 ಮಾರ್ಕ್ಸಲ್ಲಿ ಸಾಲ್ವ್ ಮಾಡಿಲ್ಲ. ಫಾರ್ಮುಲಾಸ್ ಎಲ್ಲ ನೀವೇ ಓದ್ಕೊಳ್ಳಿ, ಡೈರೆಕ್ಟಾಗಿ ಆನ್ಸರ್ ಮಾಡಿ.
ಅರ್ಥ ಆಯ್ತಲ್ವಾ? ಹಾಗಾದರೆ ನಾವು ಮತ್ತೆ ಸಿಗೋಣವಾ? ಮತ್ತೆ ನಿಮ್ಗೆ ಯಾವ ರೀತಿ ಕ್ವಶನ್ಸ್ ಬೇಕು ಹೇಳಿ ಮಕ್ಕಳೇ, ಆ ಕ್ವಶನ್ಸ್ ಥ್ರೂ ನಾನು ಏನು ಮಾಡ್ತೀನಿ ಅಂದರೆ ನಿಮ್ಮನ್ನ ಮೀಟ್ ಆಗ್ತೀನಿ. ಓಕೆನಾ ಮಕ್ಕಳೇ? ಹಾಗಾದರೆ ಬಾಯ್, ಮತ್ತೆ ಸಿಗೋಣ. ಥ್ಯಾಂಕ್ ಯು.